ಸುಧಾ ಯಾರ ಕಾರ್ಯಕ್ರಮ? ಗೌರಮ್ಮ ಮೇಡಮ್, ಗೌರಮ್ಮ ಸ್ಟಾರ್ಟ್ ಮಾಡ್ರಿ. ಹಾ ನಂದದರಿ ಸರ್. ಸ್ಟಾರ್ಟ್ ಮಾಡ್ರಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಇಂದಿನ ಈ ಅಂತರ್ಜಾಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬಸವ ಭಕ್ತರನ್ನು ಸ್ವಾಗತಿಸುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಂಯೋಗದೊಂದಿಗೆ ಶ್ರಾವಣ ಮಾಸದ ಈ ಉಪನ್ಯಾಸ ಮಾಲಿಕೆ 3 ವರ್ಷದಿಂದ ನಿರಂತರವಾಗಿ ನಡೆದು ಬಂದಿರುವುದು ಸಂತೋಷದ ವಿಷಯ. ಅದರನ್ವಯ ಇಂದು ಶ್ರವಣ ಮಾಸದ ಮೊದಲ ದಿನ ದತ್ತಿದಾನಿಗಳಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಇವರ ತಂದೆ ತಾಯಿಗಳ ಸ್ಮರಣಾರ್ಥ ಇಂದಿನ ಉಪನ್ಯಾಸವನ್ನು ನಿಯೋಜಿಸಲಾಗಿದ್ದು, ಪ್ರಥಮದಲ್ಲಿ ವಚನ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶರಣೆ ಸೋನಾಲಿ ನೀಲಕಂಠವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಭಕ್ತಿ ಭಂಡಾರಿ ಇಷ್ಟಲಿಂಗ ಜನಕ್ ಸ್ತ್ರೀಕೋಲ್ ಉದ್ಧಾರಕ್ ಸಾಂಸ್ಕೃತಿಕ್ ನಾಯಕ್ ಅಪ್ಪ ಬಸವಣ್ಣವರ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ 770 ಅಮರ ಗಣಗಳಿಗೆ ಶರಣು ಹೇಳುತ್ತಾ, ಮತ್ತೆ ಈ ವಚನ ಅಧ್ಯಯನ ಅಕ್ಕನ ಅರಿವು ತಂದಿದ್ದು ಪಾಲ್ಗೊಂಡ ನನ್ನ ಎಲ್ಲಾ ಶರಣರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾನು ಒಂದು ಬಸವಣ್ಣವ್ರ ವಚನ ಹಾಡುತ್ತೇನೆ, ವಚನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಸತ್ಪಾತ್ರಕ್ಕೆ ಸಲ್ಲೋದಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ನಾಯಿಯು ಹಾಲು ನಾಯಿ ಮರಿಗಲ್ಲದೆ, ನಾಯಿಯು ಹಾಲು ನಾಯಿ ಮರಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲೋದಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ಕೂಡಲ ಸಂಗನ ಶರಣರಿಗಲ್ಲದೆ, ಕೂಡಲ ಸಂಗನ ಶರಣರಿಗಲ್ಲದೆ, ಮಾಡುವಾರ್ಥ ವ್ಯರ್ಥ ಕಂಡಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ಸತ್ಪಾತ್ರಕ್ಕೆ ಸಲ್ಲೋದಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ, ಪಂಚಾಮೃತಕ್ಕೆ ಸಲ್ಲೋದಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ, ಮಾಡುವಾರ್ಥ ವ್ಯರ್ಥ ಕಂಡಯ್ಯ. ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ, ಪಾಪಿಯ ದಾನ ಪ್ರಾಯಸಿತ ಕಲ್ಲದೆ. ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು.
ಸುಮಧುರ ಕಂಠ ಹಾಗೂ ಸುಂದರವಾದ ವಚನದೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಶರಣೆ ಸೋನಾಲಿ ನೀಲಕಂಠ ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಪೂಜ್ಯ ಬೆಲಿಮಠ ಅಪ್ಪಾಜಿಯವರನ್ನು ಸ್ವಾಗತಿಸಿ ಪರಿಚಯಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳನ್ನು ಸ್ವಾಗತಿಸಿ ವೇದಿಕೆ ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಓಂ ಶ್ರೀ ಗೋಸ್ಲಿಂಗಾಯ ನಮಃ. 12ನೇ ಶತಮಾನದ ಎಲ್ಲ ಶ್ರೇಷ್ಠ ದಾರ್ಶನಿಕರನ್ನ ಶರಣರನ್ನ ನೆನೆಯುತ್ತಾ ನಮ್ಮ 3ನೇ ವರ್ಷದ ಶರಣಮಾಸದ ಶರಣರ ಅನುಭವ ಮಾಲೆಯೊಳಗ ಇವತ್ತು ಮೊಟ್ಟ ಮೊದಲಿಗೆ ಪರಮ ಪೂಜ್ಯರಾದ ಶ್ರೀ ಬೇಲಿಮಠ ಶ್ರೀಗಳನ್ನ ಶಿವರುದ್ರ ಸ್ವಾಮಿಗಳು ಬೇಲಿಮಠ ಇವರನ್ನ ಸ್ವಾಗತಿಸಲು ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತೆ. ಬಹುಶಃ ಕರ್ನಾಟಕ ಮತ್ತು ಭಾರತದೊಳಗ ಬಸವಣ್ಣ ಮತ್ತು ಶರಣರ ಆಶಯಗಳನ್ನ ನೈಜ ಮತ್ತು ವಾಸ್ತವಿಕ ರೀತಿಯೊಳಗ ಗ್ರಹಿಸಿ ಅರ್ಥೈಸಿ ಬದುಕಿದವರು ಅತ್ಯಂತ ವಿರಳ. ಈಗಿನ ನಾವು ಕಂಡಂತ ಇತ್ತೀಚಿನ ಮಠಾಧಿಪತಿಗಳಲ್ಲಿ ಅವರ ಅಗ್ರಮಾನ್ಯರಾಗಿ ಅಪ್ಪಾಜಿ ಶ್ರೀ ಮಣಿಪ್ರ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ್ ಇವರು ನಮಗ ಎದ್ದು ಕಾಣ್ತಾರ. ಇವರ ಪರಿಚಯ ಅಂದ್ರೆ ಸರಳತೆ, ಇವರ ಪರಿಚಯ ಅಂತಂದ್ರೆ ಕಾರ್ಯತತ್ವತೆ, ಇವರ ಪರಿಚಯ ಅಂತಂದ್ರೆ ವಚನ ಸಾಹಿತ್ಯದ ಆಶಯದಂತೆ ಬದುಕ್ತಕ್ಕಂಥದ್ದು. ಇವರನ್ನ ಹಲವಾರು ಬಾರಿ ನಾವು ಕೇಳ್ಕೊಂಡಾಗ ಎಷ್ಟೇ ಕಾರ್ಯದ ಒತ್ತಡದಾಗ ಬೇರೆ ಬೇರೆ ಕಾರ್ಯದಾಗ ಇದ್ರೂ ಕೂಡ ನಮಗೆ ಸಮಯ ಕೊಟ್ಟು ಒಪ್ಪಿಕೊಂಡು ನಾವು ನಮ್ಮಲ್ಲಿ ಬಂದು ತಮ್ಮ ಅನುಭವವನ್ನು ನೀಡಿದ್ದಾರೆ. ನಾನು ಎಷ್ಟೋ ಸಲ ವಚನ ಸಾಹಿತ್ಯದ ಚರ್ಚೆ ಮಾಡ್ಬೇಕಾದ್ರೆ ನನ್ನ ಸಂದೇಹಗಳನ್ನ ಅಥವಾ ನನ್ನ ಅಭಿಮತಗಳನ್ನ ಪುಷ್ಟೀಕರಿಸಿದವರು ಯಾರಿತ್ತಂದ್ರೆ ಅದು ಶಿವರುದ್ರ ಮಹಾಸ್ವಾಮಿಗಳು. ನಾನು ಎಷ್ಟೋ ಸಲ ಹೇಳಿದೆ, ತನುವ ಬೇಡಿದರೆ ನೀವೇ, ಮಣವ ಬೇಡಿದರೆ ನೀವೇ, ಧನ ಬೇಡಿಕೆ ಆಗೋದಿಲ್ಲ ಬುದ್ಧಿ, ಇದು ಘನ ಇರ್ಬೋದಲ್ಲ ಅಂತಂದಾಗ ಹೌದು ಅಂದ್ರು. ಆರಂಭವ ಮಾಡುವೆ ಗುರುಪೂಜೆಗೆ ಎಂದು ಅಲ್ಲ ಎಂದು ಅಂತಂದಾಗ ಹಲವಾರು ಸಲ ನಾವು ಚರ್ಚೆ ಮಾಡಿದಾಗ ಬಹುಶಃ ನನಗೆ ಯಾವುದೇ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ವಿದ್ವಾಂಸರಿಂದ ದೊರೆಯಲಾರದ ಒಂದು ಅವಯ ಭದ್ರತೆ ಅಂತನ್ರಿ ಅಥವಾ ಒಂದು ಪ್ರೇರಣೆ ಅನ್ರಿ, ಪ್ರೋತ್ಸಾಹ ಅಂತಂದ್ರ ಅವರು ನಮ್ಮವರೇ ಆದಂತ ಶ್ರೀಮನಿ ಶಿವಬಸವ ಮಹಾಸ್ವಾಮಿಗಳು, ಶಿವರುದ್ರ ಮಹಾಸ್ವಾಮಿಗಳು, ಬೇಲಿಮಠ, ಬೆಂಗಳೂರು. ಇವರು ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾರೆ. ಒಬ್ಬ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧ್ಯಾಪಕರಿಗೆ ಇವರು ಪ್ರೇರಣೆ ಎಲ್ಲ ವಿಷಯದೊಳಗ ಶರಣ ಸಾಹಿತ್ಯದ ವಚನೇತರ ಸಾಹಿತ್ಯ, ವಚನ ಸಾಹಿತ್ಯ, ಶಿವಯೋಗ ಸಾಧನೆ ಯಾವುದೇ ವಿಷಯ ಕೊಟ್ಟರು ಅದನ್ನ ಲೀಲಾಜಾಲವಾಗಿ ನಮಗೆ ಮನಮುಟ್ಟುವಂತೆ ಮಾತನಾಡ್ತಕ್ಕಂಥ ಇವರ ವ್ಯಕ್ತಿತ್ವ. ಇವರನ್ನ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ದತ್ತಿ ದಾಸೋಹಿಗಳಾದಂಥ ಪ್ರೊಫೆಸರ್ ಶಾರದಮ್ಮ ಹನುಮರೆಡ್ಡಿ ಮೇಟಿ ಪಾಟೀಲ್ ಇವರು ಮೂಲತಃ ಬಸವನ ಬಾಗೇವಾಡಿಯೊಳಗೆ ಹುಟ್ಟಿದವರು, ಪಾಟೀಲ್ ಮನೆತನದೊಳಗ. ಮುಂದೆ ತಾವು ಪ್ರಾಧ್ಯಾಪಕ ಭರ್ತಿಯೊಳಗ ಇದ್ದಾಗ ಹನುಮರೆಡ್ಡಿ ಮೇಟಿ ಅವರನ್ನ ಮದುವೆ ಆದರು ಭೌತಶಾಸ್ತ್ರ. ತಮ್ಮ ಈ ವಚನ ಅಧ್ಯಯನ ವೇದಿಕೆಗೆ ಒಂದು ಆಧಾರ ಸ್ತಂಭವಾಗಿ ಮಾತೃಸ್ಥಾನದೊಳಗೆ ನಿಂತುಕೊಂಡು ಎಲ್ಲರನ್ನ ಬೆನ್ನಟ್ಟಿ ಸಮನ್ವಯಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿತ್ವ, ವಿರಳ ವ್ಯಕ್ತಿತ್ವ ಅಂತಂದ್ರೆ ಅದು ಪ್ರೊಫೆಸರ್ ಶಾರದಾ ತಾಯಿ ಪಾಟೀಲ್. ಈ ದತ್ತಿ ಉಪನ್ಯಾಸದ ಪರಿಕಲ್ಪನೆ ಕೊಟ್ಟವರು ಅವರು. ನಮಗೇನು ಗೊತ್ತಿರಲಿಲ್ಲ, ಸುಮ್ಮನೆ ನಾವು ಹಂಗೆ ನಡೆಸ್ಕೊಂಡು ಹೊಂಟಿದ್ವಿ. ನಾನು 4-5 ಜನ ಇಲ್ಲ, ಇದಕ್ಕೊಂದು ಭದ್ರವಾದ ಹಣವನ್ನು ಕೊಡಬೇಕು ಅಂತ ಹೇಳ್ಕೊಂಡು 1 ಲಕ್ಷ ರೂಪಾಯಿ ಹಣವನ್ನು ಮೊಟ್ಟ ಮೊದಲಿಗೆ ಕೊಟ್ಟು ಅದನ್ನು ಡಿಪಾಸಿಟ್ ಮಾಡಿ ಹೀಗೆ ಬರ್ಬರ್ತಾ ಎಲ್ಲರೂ ಕೊಡ್ತಾ ಇದ್ರು. ಈ ಕಾರ್ಯಕ್ರಮದ ಒಂದು ಕಳೆದ 5-6 ವರ್ಷದೊಳಗ ಆರಂಭ ಆಗಲಿಕ್ಕೆ ಮಾತೋಶ್ರೀ ಶಾರದಮ್ಮ ಪಾಟೀಲ್ ಒಬ್ಬ ಸಾಹಿತಿ, ಚಿಂತಕಿ, ಲೇಖಕಿ, ಅತ್ಯಂತ ಪ್ರಜ್ಞಾವಂತ ಮಹಿಳೆ, ಇತಿಹಾಸ ಮತ್ತು ಸಾಹಿತ್ಯವನ್ನ ಮೈಗೂಡಿಸಿಕೊಂಡು ಒಬ್ಬ ಪ್ರಾಣಿಶಾಸ್ತ್ರದ ಪ್ರಾಧ್ಯಾಪಕೆಯಾಗಿ ಹಲವಾರು ಜನರಿಗೆ ಪ್ರೇರಣೆಯನ್ನು ನೀಡಿದಂಥ, ಹಲವಾರು ಮಠಮಾನ್ಯಗಳಿಗೆ ದಾಸೋಹ ಮಾಡತಕ್ಕಂಥ ತಾಯಿ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅವರು. ಸೊ ಇವರನ್ನು ಕೂಡ ಸ್ವಾಗತ ಕೋರ್ತಾ ಅವರ ಮಕ್ಕಳಾದಂಥ ಪ್ರಿಯದರ್ಶಿನಿ ಉಗಲ್ವಾಟ್, ಅಳಿಯ ಸುರೇಶ್ ಉಗಲ್ವಾಟ್, ಮಗಳನ್ನ ಅವರ ಮಗಳು ಇನ್ನೊಬ್ಬರು ಅಮೆರಿಕದೊಳಗಿದ್ದಾರೆ, ಎಲ್ಲರನ್ನ ಸ್ವಾಗತ ಕೋರ್ತಾ ನಿನ್ನೆ ದಿನ ವಿಜಯಪುರದಲ್ಲಿ ನಾವು ಹಲವಾರು ಬೇಡಿಕೆಗಳನ್ನು ಇಟ್ಟು ವಿಜಯಪುರದಲ್ಲಿ ಒಂದು 8 ದಿನದೊಳಗೆ ನಿರ್ಣಯ ತಗೊಂಡಿದ್ವಿ. ಅದಕ್ಕೆ ನೂರಾರು ಜನ, ಒಂದು 200-300 ಜನಕ್ಕೆ ನಾವು ಬಂದಿದ್ರು. ಅದ್ರಾಗ ಮುದ್ದೇಬಿಹಾಳದ ಬಸವ ಬಳಗ ಅಥವಾ ಮಹಾಮನೆಯ ಬಳಗ ಸದಸ್ಯರು, ವಿಜಯಪುರ, ಕೊಪ್ಪಳ, ಶಾಪುರ, ಜಮಖಂಡಿ,
ಸಿಂದಗಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದರು, ಸೊಲ್ಲಾಪುರದಿಂದ ಬಂದರು, ಬಾಗಲಕೋಟೆಯಿಂದ ಬಂದರು, ಬದಾಮಿಯಿಂದ ನೋಡ್ತಲೇ ಸುಮಾರು 200-300 ಜನ ನಾವು ಆಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ಈ ಸಂದರ್ಭದಲ್ಲಿ ಹಲವಾರು ಬೇಡಿಕೆಗಳು, ಆ ಬೇಡಿಕೆಗಳು ಅದು ಬಿಜಾಪುರ ಜಿಲ್ಲೆಯೊಳಗೆ ವಚನ ಅಧ್ಯಯನ ವೇದಿಕೆ ಅಂದ್ರೆ ಬಸವ ಅಧ್ಯಯನ ಪೀಠ ವಿಶ್ವವಿದ್ಯಾಲಯ ಮಾಡಬೇಕು, 60 ಆದಂಥ ಅಕ್ಕಮಹಾದೇವಿಯ ಮೂರ್ತಿಯನ್ನು ತೆಗಿಬೇಕು, ಆಮೇಲೆ ಬರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ನಿಲ್ದಾಣ ಅಂತ ಇಡಬೇಕು. ಮತ್ತು ಬಿಜಾಪುರದ ಬಡಾವಣೆಗಳಿಗೆ ಹೆಸರೇ ಇಲ್ಲ, ಭಾಳಷ್ಟು ಬರೇ ಅದು ಗ್ಯಾಂಗ್ ಬಾಡಿ, ಚಾಂದ್ ಬಾಡಿ, ತಾಸ್ ಬಾಡಿ, ಅದು ಹೆಸರಿಲ್ಲ, ರಿಲೆವೆಂಟು ಅಲ್ಲ, ಅವನ್ನೆಲ್ಲವೂ ಅವಶೇಷಗಳಾಗವು. ಅಲ್ಲಿ ಬಿಜಾಪುರ ಜಿಲ್ಲೆ ಶರಣರು ಹುಟ್ಟ್ಯಾರ, ಅವ್ರ ಹೆಸರನ್ನ ಇಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ, ಹಿಂಗೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ವಿ. ನಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ನಮ್ಮ ಬಸವರಾಜ್ ಕೋರಿ ಅವರು, ಮಹಾದೇವಿ ಕಿಣಗಿ ಅವರು, ಎಲ್ಲ ಜನ, ನಮ್ಮ ನಾಲತ್ವಾಡ್ ಅವರು, ಭಾಳ ಮುದ್ದೆ ಬೆಳೆದವರು ಭಾಳಷ್ಟು ಸುಮಾರು 40 ಜನ ಬಂದಿದ್ರು ಒಂದು ಊರಿಂದ. ಅವರೊಳಗಿರ್ತಕ್ಕಂಥ ಬಸವ ಭಕ್ತಿಗೆ ಎಲ್ಲರೂ ಭಾಗವಹಿಸೋದಕ್ಕೆ ತಮ್ಮೆಲ್ಲರ ಪಾದಕ್ಕೆ ಹಣಿಮಿಡಿದು ಎಲ್ಲರನ್ನ ಸ್ವಾಗತ ಕೋರ್ತಾ. ವಿಷಯ ಬಹಳಷ್ಟು ಸಂತೋಷ, ಬಹಳಷ್ಟು ಒಂದು ಶಿವಯೋಗ ಅಂತಕ್ಕಂಥದ್ದನ್ನ ಅತ್ಯಂತ ಕ್ಲಿಷ್ಟ ಕಬ್ಬಿಣದ ಕಡಲೆ ಮಾಡ್ತಕ್ಕಂಥ ನಮ್ಮ ಮುಂದೆ ಹಿಂದಿನ ತಲೆಮಾರಿನ ಜನಾಂಗರು. ಶರಣರ ದೃಷ್ಟಿಯಲ್ಲಿ ಶಿವಯೋಗ ಅಂತಂದ್ರೇನು, ಶಿವ ಅಂತಂದ್ರೇನು, ಶಿವಯೋಗ ಅಂತಂದ್ರೇನು, ಯೋಗ ಅಂತಂದ್ರೇನು, ಹೀಗೆ ಹಲವು ವಿಷಯಗಳನ್ನ ನಮ್ಮ ಮುಂದೆ ಇಡ್ಲಿಕ್ಕೆ ನಾವು ಎಷ್ಟೊಂದು ಧನ್ಯರು ಅಂತಂದ್ರೆ ಪ್ರೊಫೆಸರ್ ಶಿವರುದ್ರ ಮಹಾಸ್ವಾಮಿಗಳಿಂದ ವಿಷಯಗಳನ್ನು ಕೇಳ್ತಾ ನನಗೆ ಕಳೆದ 40 ವರ್ಷಗಳ ಅವರ ಮಾತುಗಳನ್ನ ರಾಮದುರ್ಗಕ್ಕೆ ಆಗಲಿ, ಇಳಕಲ್ಲ ಎಲ್ಲಿಯಾದರೂ ಕೂಡ ಅತ್ಯಂತ ಸುಂದರವಾಗಿ ಹೇಳ್ತಕ್ಕಂಥವ್ರು, ವೈಚಾರಿಕ ಮನೋಬಾಳು ಉಳ್ಳವರು. ಅವರು ಶರಣರ ದೃಷ್ಟಿಯಲ್ಲಿ ಶಿವಯೋಗ ಅಂತಕ್ಕಂಥ ವಿಷಯವನ್ನ ನಮಗೆ ಇವತ್ತು ಅನುಭವ ಉಣಬಡಿಸ್ತಾ ಇದ್ದಾರೆ. ಶರಣ ಶ್ರಾವಣ ಅಂತಕ್ಕಂಥದ್ದಲ್ಲ, ಅವರು ಶಿವಯೋಗ ನಾವೆಲ್ಲರೂ ಅಳವಡಿಸೋಣ. ಪರಮ ಪೂಜ್ಯ ಶ್ರೀ ಶಿವರುದ್ರ ಸ್ವಾಮಿಗಳು, ಬಿಲಿಮಠ, ಬೆಂಗಳೂರು, ಇವರನ್ನ ಎಲ್ಲ ಬಸವ ಬಳಗದ ಭಕ್ತರಿಂದ ಅವರು 1 ಗಂಟೆ ಇದ್ರ ಮೇಲೆ ಚರ್ಚೆ ಮಾಡಿ ಉಪನ್ಯಾಸ ಮಾಡ್ತಾರೆ. ಯಾರಿಗಾದರೂ ನಂತರ ಪ್ರೆಸ್ ಹ್ಯಾಂಡ್ ಮಾಡಿ ಪ್ರಶ್ನೆ ಮಾತಾಡಿ ಈಗ ಮ್ಯೂಟ್ ಆತೇನ್ರಿ ಸರ್ ನಿಮ್ದು? ಬುದ್ಧಿ ಮೈಕ್ ಮ್ಯೂಟ್ ಆಗಿದ್ರಿ? ಮ್ಯೂಟ್ ಆಗಿದ್ರಿ ಸರ್. ನಾ ಮಾತಾಡ್ಲಿ ಸರ್? ಹಾ, ಮೈಕ್ ಮ್ಯೂಟ್ ಆಗಿದ್ರೆ ಬುದ್ಧಿ. ಓಕೆ ಮೇಲ್ಗಡೆ ಸರ್, ಮುಂದಿನ ಮಾತಾಡ್ಲಿ. ಈಗ ಸರಿ ಆಯ್ತಲ್ಲ? ಹಾ ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ಮತ್ತು ವಿಶೇಷವಾದಂತ ಅಂತರಂಗದ ಕತ್ತಲೆಯನ್ನ ಕಳೆದು ಬೆಳಕು ಮಾಡ್ತಕ್ಕಂಥ ಈ ಅಧ್ಯಯನದ ಒಂದು ಸಮೂಹದಲ್ಲಿ ಎಲ್ಲ ಅನುಭಾವಿಗಳ ಮುಂದೆ ನನ್ನ ಕೆಲವು ನುಡಿಗಳನ್ನ ಹೇಳುವಂತ ಒಂದು ಅವಕಾಶ ಸಿಕ್ಕಿದೆ. ತಾವೆಲ್ಲ ಪರೀಕ್ಷಕರು, ನಾನೊಬ್ಬ ವಿದ್ಯಾರ್ಥಿ. ಅದಕ್ಕೋಸ್ಕರ ನಾನು ಕೇಳೋದಿಷ್ಟೇ, ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಎಲ್ಲ ಅಪ್ಪ ಬಸವಣ್ಣನವರ ಪ್ರೇರಣೆಯಂತೆ ನಡೀತಾ ಇರ್ತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಇದು. ಅದರಲ್ಲೂ ಈಗ ನನ್ನ ಮುಂದೆ ಬಂದಿರತಕ್ಕಂಥ ವಿಷಯ ಶರಣರ ದೃಷ್ಟಿಯಲ್ಲಿ ಶಿವಯೋಗ. ನಾನು ಯಾವ ರೀತಿ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಸ್ವಲ್ಪ ಗೊಂದಲ ಇದ್ದಾಗ ನಮ್ಮ ಶಶಿಕಾಂತ್ ಪಟ್ಟಣ್ಣ ಅವರು ಸೂಕ್ಷ್ಮವಾಗಿ 2 ಸೂತ್ರಗಳನ್ನ ಕೊಟ್ರು. ಶಿವಯೋಗ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಈ ವಿಚಾರಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತ. ಇದು ನಿಜವಾದಂತ ವಾಸ್ತವ ಸತ್ಯ. ಅದು ನೋಡಿ, ಯೋಗ ಅಂತ ಅನ್ನುವಂಥದ್ರ
ಒಂದು ಗಹನತೆ ಗಾಂಭೀರ್ಯತೆ, ಯಾರು ಯೋಗವನ್ನು ಸಂಪೂರ್ಣವಾಗಿ ತಿಳಿದೇ ಇಲ್ಲವೋ ಅವರು ಇನ್ನೊಬ್ಬರಿಗೆ ತಿಳಿಯದ ಹಾಗೆ ಹೇಳ್ತಕ್ಕಂಥದ್ದನ್ನ ನಾವು ಪಾಂಡಿತ್ಯ ಅಂತ ನಾವು ಕಲಿತೇವೆ. ತಮಗೆ ಗೊತ್ತಿಲ್ಲದೆ ಇರೋದನ್ನ ಇನ್ನೊಬ್ಬರಿಗೆ ತಿಳಿಯದ ಹಾಗೆ ಹೇಳುವಂತ ವಿಚಾರಗಳೇ ಜಾಸ್ತಿಯಾಗಿ ಯೋಗ ಅಂತ ಅನ್ನುವಂಥದ್ದು ಒಂದು ರೀತಿ ಕಬ್ಬಿಣದ ಕಡಲೆಯಾಗಿ ಕಾಣುವಂತಹದ್ದಾಗಿದೆ. ನೋಡಿ, ಇಷ್ಟೆಲ್ಲ ವಿದ್ವಾಂಸರು, ಋಷಿಮುನಿಗಳು ಎಲ್ಲರೂ ಸೇರಿ ಮಾಡ್ತಕ್ಕಂಥ ವಿಧಾನಗಳನ್ನ ಕೇವಲ 36 ವರ್ಷ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಕಸ ಗುಡಿಸುವ ಸತ್ಯಕ್ಕನಿಂದ ಹಿಡಿದು ದೋಸೆ ಪಿಟ್ಟವೆಯಿಂದ ಹಿಡಿದು ಎಲ್ಲರೂ ಮಹಾಯೋಗಿಗಳಾಗಿ ಶಿವಯೋಗಿಗಳಾಗಿ ಅರಳಲಿಕ್ಕೆ ಬೇಕಾದಂತ ಒಂದು ಸರಳ ಸೌಜನ್ಯದ ಮಾರ್ಗವನ್ನ ಅವರು ತೋರಿಸಿದ್ರಲ್ಲ, ಇದನ್ನ ನಾವ್ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈ ವಾಸ್ತವತೆಯನ್ನ ನಾವು ತಿಳ್ಕೊಳ್ಬೇಕು. ನೋಡಿ, ಹಿನ್ನೆಲೆಯನ್ನ ಹೇಳ್ತೇನೆ. ನಮ್ಮ ಯೋಗ ಅಂತ ಅನ್ನುವಂಥದ್ದನ್ನ ಪತಂಜಲಿ ಮಹಾಮುನಿಗಳು ಯೋಗವನ್ನ ಹೇಳಿದ್ರು, ಅವರು ಅಷ್ಟಾಂಗ ಯೋಗವನ್ನ ಹೇಳಿದ್ರು ಅಂತ. ಅದರ ಬಗ್ಗೆ ಬೇಕಾದಷ್ಟು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಬಹಳ 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 ದೊಡ್ಡ ದೊಡ್ಡ ಯೋಗಿಗಳು ಅಂತ ಹೇಳಿ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿದ್ದೇವೆ. ನೋಡಿ, ಅಲ್ಲಿರೋದು 2 ಶಬ್ದ, 3 ಶಬ್ದ. ಅಷ್ಟ ಅಂದ್ರೆ 8, ಅಂಗ ಅಂದ್ರೆ ಈ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಯೋಗ ಅಂದ್ರೆ ಇವುಗಳ ಜೋಡಣೆ. ಅಷ್ಟ ಅಂಗ ಯೋಗ. ಅದನ್ನು ಏನು ಹೇಳಿದ್ರು? ಯಾವುದು 8 ಅಂಗಗಳು, ಅಂಗಕ್ಕೆ ಜೋಡಿಸ್ಬೇಕಾದಂಥ 8 ಅವಸ್ಥೆಗಳು ಯಾವುದು ಅಂತ ಹೇಳಿದ್ರೆ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವುಗಳನ್ನು ಹೇಳಿದ್ರು. ಏನು ಅದರ ಅರ್ಥ? ಯಮ ಅಂದ್ರೆ ಅದು ಥಿಯರಿ, ಏನು ಮಾಡಬೇಕೋ ಅದನ್ನು ತಿಳ್ಕೊಳ್ಳುವುದು. ನಿಯಮ ಅಂತಂದ್ರೆ ತಿಳಿದಂತೆ ನಡೆಯುವುದು. ಇದನ್ನೇ ಅಪ್ಪ ಬಸವಣ್ಣ ಸೂಕ್ಷ್ಮವಾಗಿ ಹೇಳಿದ್ರು. ಏನು ಅಂತಂದ್ರೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಅವ್ರು ಹೇಳೋದೊಂದು ನಡೆಯೋದೊಂದು. ಈ ರೀತಿ ಆದ್ರೆ ಯಮ ನಿಯಮ ಸೇರೋದಿಲ್ಲ. ಆ ಯಮ ನಿಯಮಗಳನ್ನು ಸರಿಯಾಗಿ ಜೋಡಿಸ್ಕೊಂಡು ಅದನ್ನ ಸರಿಯಾದ ರೀತಿಯಿಂದ ಆಚರಣೆ ಮಾಡಲಿಕ್ಕೆ ಬೇಕಾದಂತ ಶರೀರದ ಶುದ್ಧಿ ಮತ್ತು ಪಟುತ್ವವನ್ನ ಇಟ್ಟುಕೊಳ್ಳೋದಿದೆಯಲ್ಲ, ಇದು ಆಸನ. ಈ ಆಸನ ಶರೀರವನ್ನ ಶುದ್ಧಿ ಮಾಡಿದ್ರೆ, ಹೊರಗಿನ ಸ್ಥೂಲ ಶರೀರವನ್ನು ಶುದ್ಧಿ ಮಾಡಿದ್ರೆ, ಅಲ್ಲಿಂದ ಮುಂದೆ ಪ್ರಾಣಾಯಾಮ ಅಂತ ಬಂತು. ಪ್ರಾಣಾಯಾಮ ಅಂದ್ರೇನು? ನಮ್ಮ ಶರೀರದಲ್ಲಿರ್ತಕ್ಕ, ನೋಡಿ, ಎಲೆಕ್ಟ್ರಿಸಿಟಿ ನಾವೆಲ್ಲ ಸಂಪೂರ್ಣವಾಗಿ ಒಂದು ಸರ್ಕ್ಯೂಟ್ ಎಲ್ಲ ಕರೆಕ್ಟಾಗಿ ಮಾಡ್ತೇವೆ, ಅದು ಆಸನದ ನೆಲೆಯಲ್ಲಾಯ್ತು. ಅದರಲ್ಲಿ ವಿದ್ಯುತ್ ಸರಿಯಾಗಿ ಪ್ರವಹಿಸುತ್ತಾ ಅಂತ ನೋಡೋದಿದೆಯಲ್ಲ, ಇದು ಪ್ರಾಣಾಯಾಮ. ಅಂದ್ರೆ ಸ್ವಿಚ್ ಕರೆಂಟ್ ಕೊಟ್ಟಾಗ ತಾನೇ ಎಲ್ಲ ನಾವು ಮಾಡಿರೋ ಸರಿ ಅಂತ ಗೊತ್ತಾಗೋದು. ಇದು ಪ್ರಾಣಾಯಾಮ. ಯಮ, ನಿಯಮ, ಆಸನ, ಪ್ರಾಣಾಯಾಮ 4 ಅದು. ಇದನ್ನ ಮಾರ್ಗದ ಕ್ರಿಯೆ ಅಂತ ಹೇಳಿದ್ರು ಶರಣರು. ಅದನ್ನ ಮುಂದಕ್ಕೇನು? ಈ ಬೆಳಕು ಸಂಪೂರ್ಣವಾಗಿ ಬರುವಂತ ವ್ಯವಸ್ಥೆ ಆದಾಗ ಹೊರಮುಖವಾಗಿ ಹೋಗ್ತಕ್ಕಂಥ ಎಲ್ಲ ಬೆಳಕುಗಳನ್ನ ಅಂತರ್ಮುಖಿಯಾಗಿ ತಿರುಗಿಸ್ಕೊಳ್ಳೋದಿದೆಯಲ್ಲ, ಇದು ಪ್ರತ್ಯಾಹಾರ. ಕಣ್ಣು ಬಿಟ್ಟು ನೋಡುವುದಲ್ಲ, ಕಣ್ಣು ಮುಚ್ಚಿ ಧ್ಯಾನಿಸುವುದು. ಅದಾದ ಮೇಲೆ ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಆ ವಿಚಾರಗಳನ್ನ ಅದು ಪ್ರತಿಧ್ವನಿಸುವಂತೆ ಮಾಡಿಕೊಂಡು ಅದನ್ನ ಸಂಗ್ರಹ ಮಾಡಿಟ್ಟುಕೊಳ್ಳೋದಿದೆಯಲ್ಲ, ಇದು ಧ್ಯಾನ ಮತ್ತು ಧಾರಣ. ಅದರಂತೆ ನಾವು ಸಂಪೂರ್ಣವಾಗಿ ನಾನಿಲ್ಲದಂತೆ ಆ ಕರ್ತವ್ಯವನ್ನ ಮಾಡೋದಿದೆಯಲ್ಲ, ಇದು ಸಮಾಧಿ. ಇವೆಲ್ಲವೂ ಅಂಗಕ್ಕೆ ಸಂಬಂಧಪಟ್ಟವು. ಆದರೆ ಶರಣರು ಅಂಗಗತವಾಗಿರ್ತಕ್ಕಂಥ ಆಚರಣೆ ಅಷ್ಟೇ ನಿಲ್ಲಿಲ್ಲ, ಅಂಗಯೋಗವನ್ನ ಲಿಂಗಯೋಗವನ್ನಾಗಿ ಪರಿವರ್ತಿಸಿದ್ರು. ಲಿಂಗಯೋಗ ಅಂತಂದ್ರೆ ಅದನ್ನ ಏನು ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ ಆಮೇಲೆ. ಈ ವ್ಯವಸ್ಥೆಗಳಲ್ಲಿ ಅಂಗಲಿಂಗವೆಂಬ ಉಭಯ ಹಿಂಗಿ ಸ್ವಾತ್ಮಜ್ಞಾನದಲ್ಲಿ ಸಂಗನ ಬಸವನಾಗಿ ಜಗದ ಹಂಗನರಿದ ಶರಣಗೆ ಇನ್ನು ಉಂಟೆ ಪರಿಭವ ಅಂತ ಶರಣರು ಹೇಳ್ತಾರೆ. ಇಂಥ ಅದ್ಭುತವಾಗಿರುವಂತ ಅಂಗಲಿಂಗ ಸಮನ್ವಯವನ್ನ ಜೋಡಿಸೋದಿದೆಯಲ್ಲ, ನೋಡಿ, ಯೋಗ ಅಂದ್ರೆ ಬೇರೆ ಇನ್ನೇನು ಇಲ್ಲ, ಎರಡನ್ನ ಜೋಡಿಸುವುದು ಯೋಗ. ಒಂದು ಅರಿವು, ಇನ್ನೊಂದು ಆಚಾರ, ಇವುಗಳನ್ನ ಜೋಡಿಸುವುದು ಯೋಗ. ಇವುಗಳನ್ನ ದೂರ ಮಾಡೋದು ವಿಯೋಗ ಅಷ್ಟೇ. ಯೋಗ ವಿಯೋಗ ಗೊತ್ತು ನಮಗೆ, ಅವನು ಅದರಿಂದ ವಿಯೋಗ, ಅವನು ಸಂಪೂರ್ಣವಾಗಿ ವಂಚಿತನಾಗಿದ್ದಾನೆ ಅಂತ ನಾವು ಹೇಳ್ತೇವೆ. ಆದ್ರೆ ವಿಯೋಗ, ಯೋಗ, ಇವುಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಸರಳವಾದಂತ ವ್ಯವಸ್ಥೆಯಲ್ಲಿ. ಇದನ್ನ ಯಾವ ರೀತಿ ತಿಳ್ಕೊಳ್ಬೇಕು ಅಂತಂದ್ರೆ ಶರಣರು ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆಯನರಿತಂತೆ ಅಂತ ಹೇಳ್ತಾರೆ. ನೋಡಿ, ನಾವು ಅಕ್ಷರ ಕಲಿತೇವೆ, ಆಮೇಲೆ ಅಕ್ಷರಗಳನ್ನ ಜೋಡಿಸಿ ಪದ,
ಅವುಗಳನ್ನ ಜೋಡಿಸಿ ವಾಕ್ಯ, ಅವುಗಳನ್ನ ಜೋಡಿಸಿ ಗದ್ಯ, ಪದ್ಯ ಇತ್ಯಾದಿಗಳನ್ನೆಲ್ಲ ಕಲಿತೇವೆ. ಅದಷ್ಟೇ ಅಲ್ಲ, ಆಮೇಲೆ ಅದು ವಿಜ್ಞಾನ, ತತ್ವಜ್ಞಾನ ಎಲ್ಲ ವಿಚಾರಗಳನ್ನು ನಾವು ಬೆಳೆಸ್ತಾ ಹೋಗ್ತೇವೆ. ಆದ್ರೆ ಅವಕ್ಕೆಲ್ಲ ಆಧಾರವಾದದ್ದು ಯಾವುದು? ಅಕ್ಷರ. ನೋಡಿ, ನಾನು ಬಹಳ ದೊಡ್ಡ ಡಾಕ್ಟರೇಟ್ ಪದವಿ ಪಡೆದಿದ್ದೇನೆ, ನಾನು ಮಹಾಪ್ರೌಢ ಪ್ರಬಂಧ ಬರೆದಿದ್ದೇನೆ, ಪ್ರಪಂಚ ಅದನ್ನು ಒಪ್ಪಿಕೊಂಡಿದೆ ಅಂತ ಹೇಳ್ತಕ್ಕಂಥ ಮನುಷ್ಯನನ್ನ ನೀವು ಕೇಳಿ, ಆ ಪುಸ್ತಕ ಅವನು ಬರೆದಿರೋದು ನಿಜ, ಆದ್ರೆ ಅದು ಮೊದಲನೇ ಹಾಳೆ ಹರಿದೋಗಿದೆ, ಅದರ ಮೊದಲನೇ 4 ಪಂಕ್ತಿಗಳನ್ನು ಬರ್ಕೊಡಪ್ಪ ಅಂತ ಹೇಳಿದ್ರೆ ಮತ್ತೆ ಬರೀಲಿಕ್ಕಾಗತ್ತ? ಅವನು ಆಗ್ತಾ ಇಲ್ಲ. ಯಾಕೆಂದ್ರೆ ಅದು ತಕ್ಷಣ ಬರೋದಿಲ್ಲ ಮನಸ್ಸಿನಿಂದ. ಆದರೆ ಅವನು ಬಾಲ್ಯದಲ್ಲಿ ಕಲಿತ ಅಕ್ಷರ ಮರ್ತೋಗಿದೆಯಾ? ನೋಡಿ, ಯಾವತ್ತೂ ನಮಗೆ ಪ್ರೇರಣೆಯಾಗಿ ನಿಲ್ತಕ್ಕಂಥದ್ದು ಇದೆಯಲ್ಲ, ಅದು ನಾಶವಿಲ್ಲದೆ ಇರ್ತಕ್ಕಂಥದ್ದು ಅಕ್ಷರ. ಅದನ್ನ ಶರಣರು ಹೇಳ್ತಾರೆ ನೋಡಿ, ಅಕ್ಷರವ ಹಿಡಿದು ವಿದ್ಯೆಯನರಿತಂತೆ. ಮೂಲ ಸ್ವರೂಪವನ್ನ ಇಟ್ಟುಕೊಂಡು ನಮ್ಮ ಮುಂದಿನ ಬೆಳಕನ್ನ ಆರಾಧನೆ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಇದನ್ನ ಸಹಜ ರೀತಿಯಲ್ಲಿ ಜೋಡಿಸಿಕೊಟ್ಟವರು ಶರಣರು. ಏನು ಹೇಳಿದ್ರು ಅವರು? ನೋಡಿ, ಯೋಗ ಯಾವುದ್ರಲ್ಲಿ? ಈ ಸ್ಥೂಲ ತನು ಮತ್ತು ಒಳಗಿನ ವಿಚಾರ ಇವುಗಳನ್ನ ಜೋಡಿಸೋದು. ನೋಡಿ, ಒಂದು ಮಾತು ಹೇಳ್ತೇನೆ, ಅಪ್ಪ ಬಸವಣ್ಣನವರನ್ನ ಈ ಎಲ್ಲ ಯೋಗದ ಸಾಧನೆ ವ್ಯವಸ್ಥೆಗಳು ನಾವು ಬೌದ್ಧಿಕವಾದಂಥ ಪ್ರವಚನಗಳಲ್ಲಿ ಅಲ್ಲ, ಅದನ್ನು ಅಂತರ್ಮುಖಿಯಾಗಿ ಶಬ್ದದೊಳಗಣ ನಿಶ್ಶಬ್ದವನ್ನ ತಿಳಿಯಬೇಕಾದಂಥ ವಿಧಾನ ಇದೆಯಲ್ಲ, ಅದು ಯೋಗ. ನೋಡಿ, ನಾವು ಶಿವಯೋಗ ಅಂತೀವಿ, ಹಠಯೋಗ ಅಂತೀವಿ, ಪೂರ್ಣಯೋಗ ಅಂತೀವಿ, ಮಂತ್ರಯೋಗ ಅಂತೀವಿ, ಏನೇನೋ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಒಂದೊಂದು ಸ್ವಲ್ಪ ಇಟ್ಕೊಂಡು ಅದನ್ನ ಜೋಡಿಸುವಂತ ಕೆಲಸ ಮಾಡ್ತೇವೆ. ಆದ್ರೆ ನಿಜವಾದಂತ ಯೋಗದ ನೆಲೆ ಏನು ಅಂತ ಅನ್ನೋದ್ರ ಬಗ್ಗೆ ನಮ್ಮ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಬಹಳ ವಿಶೇಷವಾಗಿರುವಂತ ಮಾತದು. ಎಷ್ಟು ಚೆನ್ನಾಗಿದೆ ನೋಡಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಸವಾಕ್ಷರತ್ರಯದಿ ಮನವಿಟ್ಟು ನಾನೀಗ ವಸವಳಿದು ಅಕ್ಷರದಿ ನಿತ್ಯನಾದೆ, ಆಕ್ಷಣದಿ ನಿತ್ಯನಾದೆ, ಬಸವ ನಿಜಯೋಗದಲ್ಲಿ ನಿತ್ಯ ಪದವನ್ನು ಕಂಡು ಬಸವ ನೀ ನಾನಾದೆ ಯೋಗಿನಾಥ. ಅವ್ರು ಹೇಳ್ತಾರೆ ಬಸವ ನಿಜಯೋಗ ಅಂತಾರೆ. ನಿಜವಾದಂಥ ರೀತಿಯಲ್ಲಿ ಶರಣರು ಸಾಧಿಸಿದ್ದು ಬಸವ ನಿಜಯೋಗ. ಅಪ್ಪ ಬಸವಣ್ಣ ಅಕ್ಷರ ರೂಪದಲ್ಲಿ ಅಥವಾ ಸ್ಥೂಲ ರೂಪದಲ್ಲಿ, ಶರೀರ ರೂಪದಲ್ಲಿ ನಿಂತವರಲ್ಲ. ಬಸವ ಅಂತ ಅನ್ನುವಂಥ 3 ಅಕ್ಷರಗಳಲ್ಲಿ ಸೃಷ್ಟಿ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಇರತಕ್ಕಂಥ ವ್ಯವಸ್ಥೆಗಳಿವೆ. ಇದನ್ನ ಸಂಪೂರ್ಣವಾಗಿ ಬಸವಣ್ಣನವರನ್ನ ಪರಿಚಯ ಮಾಡಿಸಿಕೊಟ್ಟವರು ಎಲ್ಲ ಶರಣರು ಅಂತ ತಿಳ್ಕೊಂಡಿದ್ರು. ಪ್ರಭುದೇವರಂತವ್ರೆ ಹೇಳ್ತಾರೆ, ಎನ್ನನು ಬಸವಣ್ಣನನ್ನಾಗಿ ಹುಟ್ಟಿಸದೆ ಪ್ರಭುವಾಗಿ ಹೇಗೆ ಹುಟ್ಟಿಸಿದೆ ಗುಹೇಶ್ವರ ಅಂತಾರೆ. ಆಮೇಲೆ ಬಸವನೇ ನಿರಂತರವಾಗಿರುವಂತ ರೀತಿಯಲ್ಲಿ ಎನಗೆಯೋ ಗುರು ನಿನಗೆಯೋ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಹೀಗೆ ಬಸವ ಪ್ರಜ್ಞೆಯನ್ನ ಆ ಕ್ಷಣದಲ್ಲಿ ಅಷ್ಟೇ ಹೇಳಿದ್ರು. ಆದ್ರೆ ಕಲ್ಯಾಣದ ಕ್ರಾಂತಿಯ ನಂತರ ಅಪ್ಪ ಬಸವಣ್ಣನವರು ಕಲ್ಯಾಣವನ್ನ ಬಿಟ್ಟು ಸಂಗಮದ ಕಡೆ ಬಂದಾಗ ನಾವೆಲ್ಲ ಏನು ಮಾಡಿದ್ವಿ ಅಂತಂದ್ರೆ, ಸಂಗಮ ಕ್ಷೇತ್ರ ಅಂತ ಅನ್ನೋದನ್ನ ನಾವು ಸ್ಥೂಲವಾದಂತ ರೀತಿಯಲ್ಲಿ ಇಟ್ಕೊಂಡ್ವಿ. ಅವರು ಅಂಗಲಿಂಗದೊಡನೆ ಸಂಗಮವಾದಂಥ ಕ್ಷೇತ್ರ ಯಾವುದು, ಅದ್ರ ಬಗ್ಗೆ ನಮಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ನೇರವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ನಮ್ಮ ಸೂಚನೆ ಬರ್ತಕ್ಕಂಥದ್ದು ಸಿದ್ದರಾಮ ಶಿವಯೋಗಿಗಳಿಂದ. ಅವರು ಹೇಳ್ತಾರೆ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಅಂತಾರೆ. ಮಳೆಯ ಮಠ ಅಂತ ಅನ್ನುವಂಥದ್ದು ಶ್ರೀಶೈಲದಲ್ಲಿ ಇದ್ದದ್ದು, ಮಳೆಯ ಮಲ್ಲೇಶ್ವರ ಇದ್ದಂಥ ಜಾಗ ಅದು. ಅಲ್ಲಿ ಬಸವಣ್ಣನವರು ತಮ್ಮ ಲೋಕಲೀಲೆಯನ್ನ ಮುಗಿಸಿದ್ರು ಅಂತ ಅನ್ನುವಂಥ ಸೂಕ್ಷ್ಮವಾದಂಥ ಸಂದೇಶವನ್ನ ನಮ್ಮ ಸಿದ್ದರಾಮ ಶಿವಯೋಗಿಗಳು ಕೊಡ್ತಾರೆ. ಕಲ್ಯಾಣದಿಂದ ಬಂದು ಲೋಕದ ಕಣ್ಣಿಗೆ ಕೊನೆಯ ಜಾಗದಲ್ಲಿ ಕಾಣಿಸಿಕೊಂಡದ್ದು ಅವರು ಕೂಡಲ ಸಂಗಮದ ಆ ಪಾತ್ರದ ಬಂಡೆ ಮೇಲೆ. ಅಲ್ಲಿಂದ ಮುಂದೆ ಅವರು ಕಾಣಲಿಲ್ಲ ಅಂತ ಅಂದಾಗ ಅವರು ಅಲ್ಲೇ ಲಿಂಗೈಕ್ಯರಾದ್ರು ಅಂತ ಹೇಳಿ ಎಲ್ಲರೂ ಅಂದುಕೊಂಡ್ರು. ಅವರನ್ನ ಕಂಡ್ರೆ ಹೊಟ್ಟೆವರಿ ಪಡ್ತಕ್ಕಂಥ ಜನ ಒಳಗೆ ಹಾರದ ಅಂತ ಹೇಳಿದ್ರು. ಇನ್ನು ಏನೇನೋ ಹೇಳಿದ್ರು. ಅವೆಲ್ಲ ಅವರವರ ಕಲ್ಪನೆ, ಅವರವರ ಸಂಸ್ಕಾರ. ಆದ್ರೆ ವಾಸ್ತವತೆಯನ್ನ ಬಿಚ್ಚಿಟ್ಟವರು ಸಿದ್ದರಾಮ ಶಿವಯೋಗಿಗಳು. ನೋಡಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಎಲ್ಲರಿಗೆ ಬೋಧನೆಯನ್ನ ಮಾಡಿ, ಇದು ನಾನು ಮಾಡದೆ ಅಂತ ಅಂದುಕೊಳ್ಳದೆ, ಮಾಡುವ ಮಾಟದಲ್ಲಿ ತಾನಿಲ್ಲದೆ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ
ನಿಷ್ಪತ್ತಿ ಅಂದ್ರೇನು? ಅಪ್ಪ ಬಸವಣ್ಣನ ಮಾತನ್ನೇ ಅರ್ಥ ಮಾಡ್ಕೊಳ್ಳಿ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಹಾಗೆ ನಿಷ್ಪತ್ತಿ ಆದದ್ದು ಎಲ್ಲಿ ಅಂದ್ರೆ ಮಳೆಯ ಮಠದಲ್ಲಿ ಅಂತ ಹೇಳ್ತಾರೆ. ಮುಂದಿನ ಸಾಲ ಹೇಳ್ತಾರೆ, ಆಗದ ಅರಸನು ಕಳೆದು ಕಂಗೊಳಿಸಿದ ಯೋಗಿ ಗುರು ಬಸವನೈ ಯೋಗಿನಾಥ ಅಂತ. ಅದು ಈ ಒಂದು ಕೆಲಸ ಮಾಡಿ ನೀವು, ಬಸವ ಸ್ತೋತ್ರ ತ್ರಿಪದಿ ಅಂತ ಇದೆ, ಬಸವ ಸ್ತೋತ್ರ ತ್ರಿಪದಿ ಯೋಗಿನಾಥ ಅಂಕಿತ ತ್ರಿವಿಧಿ. ಅದರಲ್ಲಿ ನಾವು ನೋಡಿದ್ರೆ ಬಸವಣ್ಣನವರ ಬಹಿರಂಗದ ವಿಚಾರ ಎಲ್ಲರಿಗೂ ಗೊತ್ತು, ಆದರೆ ಬಸವಣ್ಣನವರ ಅಂತರಂಗದ ಸಾಧನೆಯ ಮಹತ್ವ ಮತ್ತು ಆ ಔನ್ನತ್ಯವನ್ನ ಅಕ್ಷರವಾಗಿ ಬಿಡಿಸಿ ಇಟ್ಟವರು ನಮ್ಮ ಸಿದ್ದರಾಮ ಶಿವಯೋಗಿಗಳು. ಇದನ್ನ ನಾವು ವಿಶೇಷವಾದಂಥ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಅದನ್ನ ಇಟ್ಕೊಂಡು ಕೆಲವು ಮಾತುಗಳನ್ನ ಹೇಳ್ತೇನೆ ನಾನು. ನೋಡಿ, ಬಸವಾಕ್ಷರತ್ರಯದಲ್ಲಿ ಮನವಿಟ್ಟು ನಾನೀಗ, ಬಸವಾಕ್ಷರತ್ರಯ ಅಂದ್ರೇನು ನೋಡಿ, ಬಸವಾಕ್ಷರತ್ರಯ ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನಾದ ಬಿಂದು ಕಳೆಗಳು, ಅದಕ್ಕೆ ಮೂಲವಾಗಿರ್ತಕ್ಕಂಥ ಚಿನ್ನಾದ ಚಿದ್ಬಿಂದು ಚಿತ್ಕಳೆಗಳನ್ನ ನಮ್ಮ ಅನುಭಾವಿಗಳು ಗುರುತಿಸ್ತಾರೆ. ಚಿನ್ನಾದ ಚಿದ್ಬಿಂದು ಚಿತ್ಕಳೆಗಳಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಸಾಧನೆಯ ವ್ಯವಸ್ಥೆ ನೋಡಿ. ಬಸವಣ್ಣನವರ ಅಂಕಿತ ಏನು? ಕೂಡಲ ಸಂಗಮ ದೇವ. ನಾವೇನಂದ್ವಿ? ಕೂಡಲ ಸಂಗಮ ಕ್ಷೇತ್ರದಲ್ಲಿರ್ತಕ್ಕಂಥ ಆ ಸಂಗಮನಾಥನನ್ನ ಅವರು ಅಂಕಿತವಾಗಿಟ್ಟುಕೊಂಡ್ರು. ಇದೆಲ್ಲ ಪಂಡಿತರ ಅಜ್ಞಾನದ ಪ್ರತೀಕ. ವಾಸ್ತವವಾಗಿ ಬಸವಣ್ಣನವರು ಅಲ್ಲಿ ಬಂದು ಅಲ್ಲಿ ಕಣ್ಮರೆಯಾಗ ನಂತರ ಅದಕ್ಕೆ ಕೂಡಲ ಸಂಗಮ ಅಂತ ಹೆಸರನ್ನ ಬದಲಾಯಿಸಿದ್ರು. ಅದಕ್ಕೆ ಮೊದಲಿದ್ದದ್ದು ಕಪ್ಪಡಿ ಸಂಗಮನಾಥ. ಕಪ್ಪಡಿ ಸಂಗಮ ಇವತ್ತು ಶಾಸನಗಳಲ್ಲಿ ಸಿಗತಕ್ಕಂಥದ್ದು ಕಪ್ಪಡಿ ಸಂಗಮ. ಬಸವಣ್ಣನವರು ಕೂಡಲು ಸಂಗಮ ದೇವ ಇದೆಯಲ್ಲ, ಇದು ಆಯತ ಸ್ವಾಯತ ಸನ್ನಹಿತದ 3 ಪರಿಪೂರ್ಣವಾಗಿರುವಂತ ಸಾಧನೆಯ ನೆಲೆಗಳವು. ನೋಡಿ, ಆಯತ ಅಂದ್ರೆ ನಾವೆಲ್ಲ ಲಿಂಗಾಯತರು ಅಂತ ಹೇಳ್ತೇವೆ, ಮೈ ಮೇಲೆ ಲಿಂಗ ಧಾರಣೆ ಮಾಡ್ಕೊಳ್ತೇವೆ. ಇದು ಆಯತ. ನಾನು ಹೇಳ್ತೇನೆ, ನಮ್ಮ ಹುಡುಗ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಂಡಿದ್ದಾನೆ, ಆ ಕಾಲೇಜಿನ ವಿದ್ಯಾರ್ಥಿ ಅಂತ ಅವನಿಗೊಂದು ಐಡೆಂಟಿಟಿ ಸಿಕ್ಕಿದೆ, ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ. ಅವನು ಆ ಕಾಲೇಜಿಗೆ ಆಯತನಾದವನು. ಅದರಿಂದ ಅವನಿಗೆ ಡಿಗ್ರಿ ಬರೋದಿಲ್ಲ. ಅವನಿಗೆ ಡಿಗ್ರಿ ಬರಬೇಕಾದ್ರೆ ಅವನು ನಿರಂತರವಾಗಿ ಕ್ಲಾಸ್ ಅಟೆಂಡ್ ಮಾಡಬೇಕು. ಅದು ಯಾವ ಇನ್ನೊಬ್ಬರ ಒತ್ತಡದಿಂದಲ್ಲ, ತನ್ನ ಸಮರ್ಪಣೆಯಿಂದ ಮಾಡಬೇಕು. ಈ ಕಾರಣಕ್ಕೋಸ್ಕರ ಅವನು ಅಲ್ಲಿ ಯಾವ ಕ್ಲಾಸ್ ಅಟೆಂಡ್ ಮಾಡಬೇಕು? ಅಲ್ಲಿ ಥಿಯರಿ ಪ್ರಾಕ್ಟಿಕಲ್ ಎರಡೂ ಅಟೆಂಡ್ ಮಾಡಬೇಕು. ಇದು ಸ್ವಾಯತ. ಇದರಿಂದ ಮನಸ್ಸಿಗೆ ಬರ್ತಕ್ಕಂಥ ಸಂತೃಪ್ತಿಯ ಒಂದು ಪರಿಪೂರ್ಣವಾಗಿರುವಂತ ಜ್ಞಾನ ಆನಂದ ಇದೆಯಲ್ಲ, ಇದು ಸನ್ನಹಿತ. ಇದನ್ನ ಏನು ಹೇಳಿದ್ರು ಅಪ್ಪ ಬಸವಣ್ಣ? ನೀನು ಅಲ್ಲಿ ಹೋಗಿ ಸೇರ್ತಕ್ಕಂಥದ್ದು ಆಯತ ಇಷ್ಟಲಿಂಗ. ನೀನು ಅಲ್ಲಿ ಸಂಪೂರ್ಣವಾಗಿ ಆ ತರಗತಿಯಲ್ಲಿ ನೀನು ಅಧ್ಯಯನ ಮಾಡ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಸ್ವಾಯತ ಅಂತಂದ್ರೆ ಮನಃಪೂರ್ಣವಾಗಿ ಮಾಡಬೇಕು. ಇದು ಪ್ರಾಣಲಿಂಗ. ಅಲ್ಲಿ ಏನ್ ಮಾಡಬೇಕು? ಅರಿವು ಅಂತ ಅನ್ನೋಂಥ ಲೆಕ್ಕದಲ್ಲಿ ನಾವು ಒಳಗಡೆ ಇದ್ರೆ ಅಲ್ಲಿ ಮಾಡ್ತಕ್ಕಂಥದ್ದು ಕಾಯಕ ದಾಸೋಹಗಳು. ಕಾಯಕ ಅನ್ನೋದಿದೆಯಲ್ಲ, ಇದು ಪ್ರಾಕ್ಟಿಕಲ್. ಕಾಯಕ ದಾಸೋಹ, ದಾಸೋಹ ಪ್ರಾಕ್ಟಿಕಲ್ಲು, ಕಾಯಕ ಥಿಯರಿ ಪ್ರಾಕ್ಟಿಕಲ್. ಕಾಯಕ ದಾಸೋಹ ಇವುಗಳಲ್ಲಿ ಸಂಪೂರ್ಣವಾಗಿ ಮನಮಗ್ನಾಗಿ ಸೇರಿ ಹೋಗೋದಿದೆಯಲ್ಲ, ಇದು ಪ್ರಾಣಲಿಂಗಾರ್ಚನೆ, ಇದು ಸ್ವಾಯತ. ಆನಂತರ ಇದರಿಂದ ಸಂಪೂರ್ಣವಾದಂಥ ರೀತಿಯಲ್ಲಿ ಎತ್ತೆತ್ತ ನೋಡಿದಡ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿ ಎಲ್ಲೆಲ್ಲಿಯೂ ಆ ಪರಮಾತ್ಮನ ನೆಲೆಯ ಬೆಲೆಯನ್ನ ಕಲೆಯನ್ನ ನೋಡ್ತಕ್ಕಂಥ ಅನುಭಾವಿಕ ನೆಲೆ ಇದೆಯಲ್ಲ, ಇದು ಸನ್ನಹಿತ, ಇದು ಭಾವಲಿಂಗ, ಇದು ಆಯತ ಸ್ವಾಯತ ಸನ್ನಹಿತ. ಈ 3 ಹಂತಗಳನ್ನ ದಾಟಿ ಹೋಗ್ಬೇಕು. ಈ 3 ವ್ಯವಸ್ಥೆಗಳನ್ನ ಮಾಡಬೇಕಾದ್ರೆ ನಮ್ಮ ನಡೆ ನುಡಿಗಳನ್ನ ಸಹಜವಾದ ರೀತಿಯಲ್ಲಿ ಜೋಡಿಸಬೇಕು. ಇದನ್ನ ಅಪ್ಪ ಬಸವಣ್ಣ ಸಹಜವಾದ ರೀತಿಯಲ್ಲಿ ನಡೆದು ತೋರಿಸಿದ್ರು. ಯಾರಿಗೂ ಮೇಲೆ ಕುಂತು ನಾನು ಹೇಳ್ತೇನೆ ನೀನು ಕೇಳು ಅಂತ ಹೇಳಿ ಉಪದೇಶ ಮಾಡಲಿಲ್ಲ. ಅವ್ರದ್ದು ನಿಶ್ಶಬ್ದದ ಉಪದೇಶ,
ಅವರ ಸಾಧನೆಯಿಂದ ಎಲ್ಲರೂ ನೋಡಿ ಕಲ್ತರು. ಇಂಥ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಧ್ವನಿ ಇಲ್ಲದ ಧ್ವನಿಯಲ್ಲಿ ನಿಶ್ಶಬ್ದದ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಸತ್ಯದ ಸನ್ಮಾರ್ಗದ ನಡೆಯನ್ನ ತೋರಿಸಿ ಅದರಲ್ಲಿ ಒಳಗೊಳ್ಳುವಂತೆ ಮಾಡ್ತಕ್ಕಂಥ ವಿಧಾನವನ್ನು ಅವರು ಸಹಜವಾಗಿ ಮಾಡಿದ್ರಿಂದ ಸಿದ್ದರಾಮ ಶಿವಯೋಗಿಗಳು ಹೇಳಿದ್ರು, ಇದು ಬಸವ ನಿಜಯೋಗ ಅಂತ ಹೇಳಿದ್ರು. ನಾವು ಕಲ್ಯಾಣದ ನಂತರ ಬಸವ ನಿಜಯೋಗ ಅನ್ನೋದನ್ನು ಬಿಟ್ವಿ. ಯೋಗ ಅಂತ ಅಷ್ಟೇ ಇತ್ತಲ್ಲ, ನಮಗೆ ಪತಂಜಲಿ ಕಂಡು ಬಂದ್ರು, ಅಂಗಯೋಗವನ್ನ ಹಿಡ್ಕೊಂಡ್ವಿ, ಲಿಂಗಯೋಗವನ್ನ ಮರೆತ್ವಿ. ಇದಿಷ್ಟೇ ಅಲ್ಲ, ಇದಾದ ಮೇಲೆ ನಾನು ಹಠಯೋಗಿ, ನಾನು ಮಂತ್ರಯೋಗಿ, ನಾನು ಪೂರ್ಣಯೋಗಿ ಅಂತ ಅನ್ನೋಂಥ ರೀತಿಯಿಂದ ಒಂದೊಂದು ಭಾಗ ಹಿಡ್ಕೊಂಡು ಲೌಕಿಕವಾದಂಥ ರೀತಿಯಲ್ಲಿ ತಮ್ಮ ಕೀರ್ತಿಯನ್ನ ಪ್ರತಿಷ್ಠೆಯನ್ನ ಬೆಳೆಸ್ಲಿಕ್ಕೆ ಹೋದ್ರೆ ಹೊರತು ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅನ್ನುವಂಥ ನಿಜದ ನಿರ್ವಿಕಾರದ ನಿರ್ವಿಕಲ್ಪ ಸ್ಥಿತಿಯನ್ನ ತಲುಪಲಿಕ್ಕೆ ಯಾರು ಗಮನ ಹರಿಸಲಿಲ್ಲ. ಎಂಥ ವಿಶೇಷ ನೋಡಿ ಇದು. ಅಪ್ಪ ಬಸವಣ್ಣ ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ. ಯಾವುದೇ ಒಂದು ಕರ್ತವ್ಯವನ್ನ ಮಾಡಬೇಕಾದ್ರೆ ನಾನು ಮಾಡ್ತೇನೆ ಅಂತ ಅನ್ನೋದು ಬೇಡ, ನಾನು ಅನ್ನೋದು ಬೇಡ. ನಾನು ಅನ್ನುವುದನ್ನ ಅಳಿದು ನೀನು ಅನ್ನುವುದನ್ನ ಉಳಿಸಿಕೊಂಡು ಮಾಡೋದಿದೆಯಲ್ಲ, ಈ ಎಚ್ಚರಿಕೆ, ಇದು ಯೋಗ. ಈ ಲೆಕ್ಕದಲ್ಲಿ ಅವರು ಕಲ್ಯಾಣದ ಶರಣರಲ್ಲಿ ಬಸವ ನಿಜಯೋಗವನ್ನ ಬಿತ್ತಿ ಬೆಳೆಸಿದ್ರು. ಬಸವ ನಿಜಯೋಗದಿಂ ಬಸವ ನೀನಾದೆ ಯೋಗಿನಾಥ ಅಂತ ಹೇಳಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಶಿವಯೋಗ ಅಂತ ಶಿವ ಅಂತ ಅನ್ನುವಂಥದ್ದೇನು ವಾಸ್ತವವಾಗಿ ಅದು ಒಂದು ಪರಿಪೂರ್ಣವಾಗಿರುವಂಥ ಒಂದು ಹೆಸರು ವ್ಯವಸ್ಥೆ ಅಷ್ಟೇ ಹೊರತು ಒಂದು ಒಬ್ಬ ವ್ಯಕ್ತಿಯ ಹೆಸರಲ್ಲ ಅದು. ವಾಸ್ತವವಾಗಿ ಹೇಳೋದಾದ್ರೆ ನೋಡಿ, ವಾಸ್ತವವಾದಂಥ ವ್ಯಕ್ತಿಯ ಹೆಸರಲ್ಲ ಶಿವ ಅಂತ ಹೇಳಿದ್ರೆ. ಅಮರಕೋಶಕಾರ ಹೇಳ್ತಾನೆ, ಶಿವ ಅಂದ್ರೆ ಸ್ವಶ್ರೇಯಸ್ಸು, ತನ್ನ ಅಂತರಂಗದ ಸಾಧನೆಯನ್ನ ಹೇಗೆ ಬೆಳೆಸಬೇಕು ಅಂತ ಅನ್ನುವಂಥದ್ದು. ಸ್ವಶ್ರೇಯಸಂ ಶಿವಂ ಭದ್ರಂ ಅಂತಂದ್ರೆ ಸಂದೇಹವಿಲ್ಲದೆ ಇರ್ತಕ್ಕಂಥ ಸ್ಪಷ್ಟವಾದ ಮಾರ್ಗ, ಅದನ್ನ ಶಿವ ಅಂತ ಕರೀತಾರೆ. ಆಮೇಲೆ ಎಲ್ಲರಿಗೂ ಹಿತವನ್ನ ಉಂಟು ಮಾಡ್ತಕ್ಕಂಥದ್ದನ್ನ ಶಿವ ಅಂತ ಕರೀತಾರೆ. ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದನ್ನ ಶಿವ ಅಂತ ಕರೀತಾರೆ. ಈ ಶಿವ ಅನ್ನುವ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಅಂತ. ಅದನ್ನ ಏನು ಮಾಡಿದ್ರು, ಕೈಲಾಸಾಧಿಪತಿ ಅಂತ ಅನ್ನೋಂಥ ಲೆಕ್ಕದಲ್ಲಿ ಪೌರಾಣಿಕ ಶಿವನನ್ನ ತಂದು ಇಲ್ಲಿ ಶಿವ ಅನ್ನೋದನ್ನ ಸೇರಿಸಿದ್ರು. ಹೀಗಾಗಿ ಶಿವ ಅಂತ ಅನ್ನುವುದು ನಮಗೆ ವಾಸ್ತವ ಜ್ಞಾನವನ್ನ ಬಿಟ್ಟು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಶುರುವಾಯಿತು. ಹೀಗಾಗಿ ಶಿವಯೋಗ ಅಂತಿದ್ದ ಹಾಗೇನೆ ನಾವು ಶಿವನನ್ನ ಕೈಲಾಸಪತಿಯನ್ನ ಕುರಿತು ಮಾಡ್ತಕ್ಕಂಥದ್ದು. ಇದರಲ್ಲಿ ಬೇರೆ ದೇವತೆಗಳು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಪರ ವಿರೋಧ ಇಟ್ಕೊಂಡು ಹೊರಗಿನ ರೂಪವನ್ನ ಬೆಳೆಸ್ಕೊಳ್ಳುವಂತ ವಿಧಾನ ಆಯಿತು. ಅದರಿಂದ ಏನಾಯ್ತು ಅಂತಂದ್ರೆ ಹೊರಗಣ ಶೃಂಗಾರ ಜಾಸ್ತಿ ಆಯ್ತು, ಒಳಗೆಲ್ಲ ಖಾಲಿ ಉಳ್ಕೊಳ್ತು. ಪ್ರಭುದೇವರು ಹೇಳ್ತಾರೆ, ಹೊರಗಣ ಶೃಂಗಾರ ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಗುಹೇಶ್ವರ. ನೋಡಿ, ಶಿವ ಅಂತ ಅನ್ನುವಂಥದ್ರ ಮೂಲ ಅರ್ಥ ವ್ಯಕ್ತಿ ಅಲ್ಲ, ಸ್ವಶ್ರೇಯಸ್ಸು, ತನ್ನ ಅಂತರಂಗದಲ್ಲಿ ತಾನು ಸಾಧನೆ ಮಾಡಬೇಕಾದ್ದು, ತನ್ನೊಳಗಿನ ನೆಲೆಯನ್ನ ತಾವು ತಿಳ್ಕೊಳ್ಳುವಂಥದ್ದು. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಒಬ್ಬ ಶಿಷ್ಯ ಗುರುಗಳ ಹತ್ರ ಬಂದು ಕೇಳ್ತಾನೆ, ತನ್ನ ನಿಜ ಸ್ಥಿತಿ ತಾನೇನೆಂದು. ನೋಡಿ, ಶರಣರ ಬೋಧನೆಯ ನೆಲೆ ಇದೆಯಲ್ಲ, ಇದನ್ನು ಕುರಿತು ಪಾರಮಾರ್ಥ ಗೀತೆಯಲ್ಲಿ ನಮ್ಮ ನಿಜಗುಣ ಶಿವಯೋಗಿಗಳು ಎಷ್ಟು ಸರಳವಾಗಿ, ಇದು ಒಂದು ಸಾಲು ಮಾತ್ರ ಹೇಳ್ತೇನೆ ನಾನು. ಎನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇನ್ನಿದ ಪರಿವ ಉಪಾಯಮಿದೆಂದು, ನನ್ನಿಯ ನೆನಗೀಗಳೆಪೇಳೆಂದು ಭಿನ್ನಯಿಸಲು ಗುರುತ್ತಮನಂದು ಮನ್ನಿಸಿದನು ಶಿಷ್ಯನುಳಿಂತೆಂದು. ನೋಡಿ, ಯಾವತ್ತೂ ತನ್ನ ನಿಜ ಸ್ಥಿತಿ ಏನು, ನನ್ನ ಒಳಗಿನ ವಿಚಾರವನ್ನು ಹೇಗೆ ತಿಳ್ಕೊಳ್ಬೇಕು. ಅಪ್ಪ ಬಸವಣ್ಣ ಮೊದಲೇ ಹೇಳೋದು, ನೋಡಪ್ಪ, ನೀನು ಕಾಯಕದಲ್ಲಿ ನಿರತನಾಗು, ಮಾಡುವಂತಿರಬೇಕು, ಎಲ್ಲವನ್ನು ಸ್ವಲ್ಪವೂ ವ್ಯತ್ಯಾಸವಾಗದಂತೆ ಅದನ್ನು ಮಾಡಬೇಕು, ಜೊತೆಗೆ ಮಾಡದಂತಿರಬೇಕು. ನಾನು ಮಾಡ್ತಾ ಇದ್ದೇನೆ, ಇದು ನನ್ನದು ಅಂತ ಅನ್ನುವಂಥ ಅಹಮಿಕೆ ಮೈಲಿಗೆ ಅದಕ್ಕೆ ಸೋಕಬಾರದು. ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ನಾನು ಏನು ಮಾಡ್ತೇನೆ ಅದು ಪ್ರಕೃತಿ ನಡೀತಾ ಇದೆ, ಈ ರೀತಿಯಲ್ಲಿ ಮಾಡಬೇಕು. ಇದು ಶಿವಯೋಗದ ಸಾಧನೆ ಅಂತ ಹೇಳಿದ್ರು. ಶಿವಯೋಗದ ಸಾಧನೆ ಕೈಲಾಸಪತಿಯನ್ನ ಕುರಿತು ನಾವು ಅಷ್ಟೋತ್ತರ ಶತನಾಮ ಪೂಜೆ ಮಾಡಿ ತೀರ್ಥಯಾತ್ರೆ ಮಾಡಿ ನಾವು ಕಾಶಿ ಕೇದಾರಕ್ಕೆ ಹೋಗೋದಲ್ಲ. ತನ್ನ ಅಂತರಂಗದ ಕತ್ತಲೆಯನ್ನ ಕಳೆದು
ಒಳಿತನ್ನ ಸಾಧಿಸುವುದಿದೆಯಲ್ಲ, ಇದು ಶಿವಯೋಗ. ಆದ್ರೆ ಶಿವಯೋಗ ಅಂತನ್ನುವಂಥ ನೆಲೆ, ಆ ಹೆಸರು ಯಾವಾಗ ಬಂತು? ಇದು ಕಲ್ಯಾಣ ಕ್ರಾಂತಿಯ ನಂತರ ಶರಣರ ಬೋಧೆಗಳನ್ನ ದಾರಿ ತಪ್ಪಿಸುವಂತ ನೆಲೆಯಲ್ಲಿ ಅಲ್ಲ. ತಾವೇನೋ ಸ್ವಲ್ಪ ಕಲ್ತಿದ್ರು, ಅದ್ರ ಜೊತೆಯಲ್ಲಿ ಬಸವಣ್ಣನ ಬೋಧೆಗಳನ್ನು ಸೇರಿಸಿಕೊಂಡು ಅವರು ಹೆಸರು ಹೇಳಿಕೊಂಡು ಹೋದ್ರು. ಹೀಗಾಗಿ ಅದು ಶಿವಯೋಗ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಯೋಗದ ಹೆಸರುಗಳಲ್ಲಿ ಬಂದವು. ಅದಿರ್ಲಿ, ಅವು ಇರ್ಲಿ, ಅವುಗಳ ಬಗ್ಗೆ ನಮಗೆ ವಿರೋಧನೂ ಇಲ್ಲ, ಅದ್ರ ಬಗ್ಗೆ ಉಪೇಕ್ಷೆನೂ ಇಲ್ಲ. ಆದ್ರೆ ವಾಸ್ತವವಾಗಿ ನಮ್ಮ ಹಾದಿ ಯಾವುದು ಅಂತ ತಿಳ್ಕೊಳ್ಬೇಕು. ನೋಡಿ, ಒಂದು ಊರಿಗೆ ಹೋಗ್ಲಿಕ್ಕೆ 4 ಹಾದಿಗಳಿವೆ. ಆದ್ರೆ ನಾವು ಯಾವ ಹಾದಿಯಲ್ಲಿ ಹೊರಟಿದ್ದೇವೆ ಆ ಹಾದಿಯನ್ನ ಸ್ಪಷ್ಟ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಹಾದಿಗಳ ಕಡೆ ನಮ್ಮ ಗಮನ ಬೇಕಾಗಿಲ್ಲ. ಇದನ್ನೇ ಅದನ್ನ ಎಷ್ಟು ಚೆನ್ನಾಗಿ ಬಸವ ನಿಜಯೋಗ ಅಂತ ಹೇಳಿ ನಮ್ಮ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಎಷ್ಟು ಸ್ವಾರಸ್ಯ ಇದೆ ನೋಡಿ. ಅವರು ಬಸವ ನಿಜಯೋಗದಲ್ಲಿ ಬಸವ ನೀನಾದೆ ಯೋಗಿನಾಥ ಅಂತ, ಅದು ಅವ್ರು ಹೇಳಿದ್ದು ಬಸವಾಕ್ಷರತ್ರಯದಲ್ಲಿ ಮನವಿಟ್ಟು. ಬಸವಾಕ್ಷರತ್ರಯ ಅಂದ್ರೆ ಯಾವುದು? ಬಸವ ಅಂತ ಹೇಳ್ತೇವೆ. ಬ ಅನ್ನೋದು ಆಯತ, ಸ ಎನ್ನೋದು ಸ್ವಾಯತ, ವ ಅನ್ನೋದು ಸನ್ನಹಿತ. ಇಷ್ಟ ಪ್ರಾಣ ಭಾವಲಿಂಗಗಳ ಸಮಷ್ಟಿ ರೂಪವೇ ಬಸವಣ್ಣ. ನೋಡಿ, ಅದನ್ನ ಬಸವಣ್ಣ ಅಂತ ಅನ್ನುವಂಥದ್ದು ನಿರಾಕಾರದ ನೆಲೆಯನ್ನ ಸಾಕಾರಗೊಳಿಸ್ತಕ್ಕಂಥ ಮೂಲ ಅಕ್ಷರಗಳು, ಚಿನ್ನಾದ ಚಿದ್ಬಿಂದು ಚಿತ್ಕಳೆಗಳೇ ಬಸವ ಅಂತ ಹೇಳಿ ಗೋಚರವಾಗ್ತಾ ಇದೆ. ಬಸವ ಅಂತ ಹೇಳಿದ್ರೆ ಅದು ಒಬ್ಬ ಪ್ರಧಾನಮಂತ್ರಿ ಅಥವಾ ಹಾಗೆ ಹೀಗೆ ಅಂತ ನಾವು ಹೊರಗಡೆ ನೋಡ್ತಕ್ಕಂಥದ್ದು ಬೇರೆ ವಿಚಾರವಾದರೂ ಸಹ ಒಳಗಡೆ ನೋಡ್ತಕ್ಕಂಥದ್ದು ನಮ್ಮ ಇಷ್ಟ ಪ್ರಾಣ ಭಾವಗಳೇ ಬಸವಣ್ಣ. ಆಯತ ಸ್ವಾಯತ ಸನ್ನಹಿತ ಅವನ ಪ್ರೇರಣೆ. ಆ ನೆಲೆಯಲ್ಲಿ ಬಸವಾಕ್ಷರತ್ರಯಗಳನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ನೋಡಿ, ಇದನ್ನ ಪ್ರಭುದೇವರು ಹೇಳ್ತಾರೆ, ಬಾ ಎಂಬಲ್ಲಿಯನ್ನ ಭವ ಅಳಿಯಿತ್ತು. ನೋಡಿ, ಬಾ ಅಂತ ಹೇಳಿದ್ರೆ ಭವ ಅಳಿಯಿತ್ತು. ಯಾಕೆ ಅಂತಂದ್ರೆ ಅದು ಆಯತ, ಹೊರಗಿನ ನಾನು, ನನ್ನದು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ ಅಂತ ಅನ್ನುವಂಥ ಎಲ್ಲ ಅಹಮಿಕೆಯ ಭ್ರಮೆಯನ್ನೆಲ್ಲ ಕಳೆದದ್ದು. ನಾನು ಇಲ್ಲ, ನೀನೇ ಎಲ್ಲ ಅಂತ ಅನ್ನುವಂಥ ನೆಲೆಯನ್ನ ತಂದು ಕೊಟ್ಟದ್ದು. ಬಾ ಅಂತ ಹೇಳಿದ್ರೆ ಆಯತ ಇಷ್ಟಲಿಂಗ ಅಂತ ಅನ್ನೋ ನೆಲೆಯಲ್ಲಿ. ಮುಂದಿನ ಮಾತು ಹೇಳಿದ್ರು, ಬಾ ಎಂಬಲ್ಲಿ ಎನ್ನ ಭವವಳಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ನೋಡಿ, ಸಾ ಅಂತ ಅಂತಿದ್ದ ಹಾಗೇನೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲೆಲ್ಲೂ ಪರಮಾತ್ಮನನ್ನೇ ನೋಡುವಂತ ವಿಧಾನ. ಯಾಕೆಂದ್ರೆ ಪ್ರಾಣಶಕ್ತಿಯ ಪರಿಣಾಮ ಅದು. ಪ್ರಾಣಶಕ್ತಿಯ ಪರಿಣಾಮ ಎಲ್ಲೆಲ್ಲೂ ಬಸವಣ್ಣನನ್ನೇ ತೋರಿಸ್ತಾ ಇದೆ. ಅದು ಎಲ್ಲೆಲ್ಲೂ ಲಿಂಗಪ್ರಭೆಯನ್ನೇ ತೋರಿಸ್ತಾ ಇದೆ. ನಿರಾಳ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಬಸವ ಗುರುವೇ ಶರಣಾರ್ಥಿ. ನೋಡಿ, ನಾವು ನೋಡ್ತಕ್ಕಂಥ ಎಲ್ಲ ಪಂಚೇಂದ್ರಿಯಗಳ ನೆಲೆಗಳೆಲ್ಲವೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳು ನೋಡ್ತಕ್ಕಂಥದ್ದು ಕೇವಲ ಲಿಂಗ ಪ್ರಜ್ಞೆಯನ್ನ ಮಾತ್ರ. ಆ ವ್ಯವಸ್ಥೆಯಲ್ಲಿ ಅದನ್ನ ಸ್ವೀಕಾರ ಮಾಡಬೇಕು. ಲೌಕಿಕವಾಗಿರ್ತಕ್ಕಂಥ ಸ್ವಾರ್ಥದ ನೆಲೆ ಬೇಡ ಅಂತ ಅನ್ನುವಂಥದ್ದನ್ನ ಕಲಿತೆ ನಾನು. ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ, ಪ್ರಭುದೇವರು ಹೇಳೋ ಮಾತು. ನೋಡಿ, ಎರಡನೇದು ಬಾ ಎಂಬಲ್ಲಿಯನ್ನ ಭವವಳಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು. ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡೆ. ವಾ ಎಂಬಲ್ಲಿ ವಸ್ತು ಚೈತನ್ಯಾತ್ಮಕನಾದೆ. ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ನೋಡಿ, ಬಸವ ನಿಜಯೋಗದ ಎಷ್ಟು ಅದ್ಭುತವಾದಂತ ಲೆಕ್ಕಾಚಾರ. ಈ ಸಣ್ಣ ವಚನದಲ್ಲಿ ಎಷ್ಟು, ಇದೊಂದು ವಚನ ಇಟ್ಟುಕೊಂಡು ನಾವು ಎಷ್ಟು ಅಂತರಂಗದಲ್ಲಿ ಮುಳುಗ್ತಾ ಹೋದ್ರೂ ಸಹ ಸೀಮಾತೀತವಾಗಿರ್ತಕ್ಕಂಥ ನೆಲೆಯನ್ನ ಅದು ನಮಗೆ ತಂದು ಕೊಡುತ್ತೆ. ಬಸವ ಅದನ್ನೇ ಇಲ್ಲಿ ಸಿದ್ದರಾಮ ಶಿವಯೋಗಿಗಳು ಹೇಳಿದ್ದು, ಬಸವಾಕ್ಷರತ್ರಯದಲ್ಲಿ ಮನವಿಟ್ಟು ನಾನೀಗ. ನೋಡಿ, ನಾನು ಹೇಳಿದ್ನಲ್ಲ, ಆಯತ ಸ್ವಾಯತ ಸನ್ನಹಿತ ಇಷ್ಟ ಪ್ರಾಣ ಭಾವ, ಇದು ಬಸವಾಕ್ಷರತ್ರಯಗಳು.
ಇದರಲ್ಲಿ ಮನವಿಟ್ಟು ನಾನೀಗ ಹೊಸವಳಿದು ಈ ಕ್ಷಣದಿ ನಿತ್ಯನಾದೆ. ಹೊಸವಳಿದು ಅಂತಂದ್ರೆ ಹೌದೋ ಅಲ್ವೋ, ಆಯ್ತೋ ಇಲ್ವೋ ಅನ್ನುವಂಥ ದ್ವಂದ್ವದ ಸ್ಥಿತಿಯನ್ನ ಬಿಟ್ಟು ನಾನೀಗ ನಿತ್ಯನಾದೆ. ಅಲ್ಲಿ ನಾನಿಲ್ಲ, ನೀನೇ ಎಲ್ಲ, ನಾನು ಅನ್ನೋದು ಕಳ್ಕೊಂಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ನೆಲೆ. ಆ ಸನ್ನಿವೇಶವನ್ನ ಏನಂತ ಕರಿಬೇಕು? ನನ್ನ ಸಾಧನೆಗೆ ಬಸವ ನಿಜಯೋಗದಲ್ಲಿ, ನೋಡಿ ಎಷ್ಟು ಸ್ವಾರಸ್ಯ ಇದೆ, ಬಸವ ನಿಜಯೋಗದಲ್ಲಿ ನಿತ್ಯ ಪದವನ್ನು ಕಂಡು. ನೋಡಿ ಈ ಯೋಗ ಇದೆಯಲ್ಲ, ಎಲ್ಲವನ್ನು ಅಳಿದು ಎಲ್ಲವನ್ನೂ ಲಿಂಗ ಪ್ರಜ್ಞೆಯಿಂದ ನೋಡ್ತಕ್ಕಂಥ ಒಂದು ಅದ್ಭುತವಾದ ಯೋಗ ಇದೆಯಲ್ಲ, ಇದು ಬಸವ ನಿಜ ಯೋಗದಲ್ಲಿ ನಿತ್ಯ ಪದವನ್ನು ಕಂಡು ಬಸವ ನೀನಾದೆ ಯೋಗಿನಾಥ. ಈ ಯೋಗ ಬಿಟ್ಟು ಬೇರೆ ಇನ್ನೊಂದು ಯೋಗ ಬೇಕೇನು ನಮಗೆ? ಇದನ್ನ ಅತ್ಯಂತ ಸಹಜವಾಗಿ ಸರಳವಾಗಿ ತನ್ನ ಸಾಧನೆಯಲ್ಲಿ ತೋರಿಸ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರವನ್ನ ನಮ್ಮ ಅನುಭಾವಿ ಶರಣರು ಅದನ್ನ ನಮಗೆ ಜೋಡಿಸ್ಕೊಟ್ರು. ಎಂಥ ಅದ್ಭುತವಾಗಿರುವಂಥ ವಿಷಯ ಅಲ್ವಾ ಇದು. ನಾವು ಶರಣರ ದೃಷ್ಟಿಯಲ್ಲಿ ಯೋಗ, ಈ ಪ್ರಶ್ನೆ ನಾವು ಇಟ್ಕೊಂಡು ಮಾತಾಡ್ತಾ ಇದ್ದೇವೆ. ವಾಸ್ತವವಾಗಿ ನಾವು ಮಾತಾಡಬೇಕಾದದ್ದೇನು ಅಂತಂದ್ರೆ ದೃಷ್ಟಿಯಲ್ಲಿ ಯೋಗ ಅಲ್ಲ, ಶರಣರ ಸಾಧನೆಯಲ್ಲಿ ಯೋಗ ಅಂತ ನೋಡ್ಬೇಕು. ದೃಷ್ಟಿ ಅಂತ ಹೇಳಿದ್ರೆ ಬೌದ್ಧಿಕವಾದಂಥ ರಚನೆ. ನೋಡಿ, ಆ ಕವಿಯಲ್ಲಿ ಹೀಗೆ ಹೇಳ್ತಾನೆ, ಈ ವಚನದಲ್ಲಿ ಹೀಗೆ ಹೇಳ್ತಾರೆ, ಬಸವಣ್ಣವ್ರು ಹೀಗೆ ಹೇಳ್ತಾರೆ, ಆಮೇಲೆ ಅವನು ಅಷ್ಟಾಂಗ ಯೋಗದಲ್ಲಿ ಹಾಗೆ ಹೇಳ್ತಾನೆ, ಹೀಗೆ ಹೇಳ್ತಾನೆ ಅಂತ ಅಂದ್ಬಿಟ್ಟು ಎಲ್ಲ ಮಾರ್ಕೆಟ್ನಲ್ಲಿರೋ ಪದಾರ್ಥಗಳನ್ನೆಲ್ಲ ಹೊಗಳಿದ್ರೆ ಹೊಟ್ಟೆ ತುಂಬಲ್ಲ. ಇವೆಲ್ಲ ಅಲ್ಲ. ಇವನ್ನ ಬಿಟ್ಟು ಸಹಜವಾಗಿ ನಮ್ಮ ಧ್ವನಿಯನ್ನ ಅಡಗಿಸಿ, ನಮ್ಮ ಆಚರಣೆಯನ್ನ ಅಂತರ್ಮುಖಗೊಳಿಸಿ, ಆ ಲಿಂಗ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಅದರಲ್ಲಿ ಸೇರುವಂತ ವಿಧಾನ ಇದೆಯಲ್ಲ, ಇದು ಪಾಂಡಿತ್ಯದಿಂದ ಬರ್ತಕ್ಕಂಥದ್ದಲ್ಲ. ಇದು ಆನುಭಾವಿಕ ನೆಲೆಯಲ್ಲಿ ಇದನ್ನ ನೋಡಬೇಕಾದದ್ದು ಬಹಳ ಮುಖ್ಯವಾದಂಥ ಸ್ಥಿತಿ ಇದು. ಈ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೇವೆ, ವಿಶೇಷವಾಗಿ ಲಿಂಗ ಪ್ರಜ್ಞೆಯನ್ನ ಇಟ್ಟುಕೊಂಡು ಯೋಚನೆ ಮಾಡುವಂತ ವ್ಯವಸ್ಥೆಯಲ್ಲಿ, ಲಿಂಗ ಪ್ರಜ್ಞೆಯನ್ನ ಇಟ್ಟುಕೊಂಡು ಯೋಚನೆ ಮಾಡುವಂಥ ನೆಲೆಯಲ್ಲಿ ನಾವು ಇದನ್ನ ಸಹಜವಾದ ರೀತಿಯಲ್ಲಿ ಗಮನಿಸಬೇಕು. ಬಸವ ನಿಜಯೋಗ ಇದು ನಮ್ಮ ಅಂತರಂಗದ ಸಾಧನೆಯ ನೆಲೆಯಾಗಬೇಕು. ಹೌದು, ನಾವು ಶಿವಯೋಗ ಅಂತ ಹೇಳಿ ನಾವು ಹೊರಗಡೆ ಮಾಡ್ತೇವೆ, ಹೌದು, ಅದನ್ನ ಬಹಳ ಚೆನ್ನಾಗಿ ಈ ಶಿವಯೋಗದ ಬಗ್ಗೆ ಮಾತನಾಡೋರನ್ನು ಕುರಿತು ಈ ಶರಣರು ಹೇಳ್ತಾರೆ. ನಿಮಗೆ ಗೊತ್ತಿರೋ ಪದನೇ ಹೇಳ್ತೇನೆ ನಾನು. ಗಡ್ಡ ಮಂಡೆಯ ಬೆಳೆಸಿ ದೊಡ್ಡ ಪಾಗನು ಸುತ್ತಿ ಹೆಡ್ಡಾನೆ ನೆರೆ ತೋರಿ ಧರಣಿಯೊಳ್ ಮೆರೆದುಂಬ ದಡ್ಡ ಗೆಲ್ಲಿಯದೋ ಶಿವಯೋಗ. ನಾವು ಶಿವಯೋಗದ ಬಗ್ಗೆ ದೊಡ್ಡ ಭಾಷಣ ಮಾಡ್ತಾ ಎರಡು ಕೈನಲ್ಲಿ ದೀಪಗಳು ಇಟ್ಕೊಂಡು ಹೋ 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 ಅಂತ ಮಾಡ್ತಕ್ಕಂಥ ಹೊರಗಿನ ವೈಭವ ಇದೆಯಲ್ಲ, ಇದು ಶಿವಯೋಗವಲ್ಲ. ಈ ವಾಸ್ತವ ಪ್ರಜ್ಞೆಯನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ ನೋಡ್ರಿ. ಈ ಅನರ್ಥದಿಂದ ಅರ್ಥದ ಕಡೆಗೆ ಹೋಗುವಂತ ವಿಧಾನವನ್ನ ನಾವು ಸರಿಯಾದ ರೀತಿಯಿಂದ ತಿಳ್ಕೊಳ್ಳದೆ ಹೋದ್ರೆ ನಾವು ಬರೀ ಮಾತಿನಲ್ಲಿ ಶಬ್ದಾಡಂಬರದಲ್ಲಿ ಮುಳುಗಿ ಹೋಗ್ತೇವೆ. ಕಲ್ಯಾಣದಲ್ಲಿ ಶಬ್ದಾಡಂಬರ ಇರಲಿಲ್ಲ, ಸಹಜವಾದ ಆಚರಣೆ ಇತ್ತು. ಆ ಆಚರಣೆಯ ನೆಲೆಯಲ್ಲಿ ಎಲ್ಲರೂ ಎಲ್ಲವನ್ನ ಮರೆತು ಲಿಂಗ ಪ್ರಜ್ಞೆಯಿಂದ ಜಾಗೃತರಾಗಿರ್ತಿದ್ರು. ಆ ಲಿಂಗ ಪ್ರಜ್ಞೆಯ ಜಾಗೃತಿಯನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಬೇರೆಯವರು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ರು. ನೋಡಿ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು ಅಂತ ಅಪ್ಪ ಬಸವಣ್ಣರು ಹೇಳಿದ್ರಲ್ಲ, ಹಾಗಾದ್ರೆ ವಿಪ್ರರು ಏನ್ ಮಾಡ್ತಾ ಇದ್ರು? ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ ಅರ್ಜುನ. ಅಂದ್ರೆ ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ದ ಅವನು. ಇದನ್ನ ನಿತ್ಯ ಪಾರಾಯಣ ಮಾಡ್ತಾರೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ ಅಂತ ತಿಳ್ಕೊಂಡ್ರ ಕೇವಲ ಶಬ್ದಾಡಂಬರ. ಇದೇ ಲೆಕ್ಕಾಚಾರದಲ್ಲಿ ಅಪ್ಪ ಬಸವಣ್ಣನ್ನು ನಾವು ಇಟ್ಕೊಂಡು ಹೋಗಬಾರ್ದು. ಬಸವಣ್ಣ ಹೇಳಿದ್ರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ.
ನೀನು ನನ್ನ ಹೃದಯ ನಿವಾಸಿ ಅಂತ ಹೇಳಿದ್ರು. ಆದ್ರೆ ನಾವು ಹೊರಗಡೆ ವಚನ ಹೇಳ್ತಾ ಇದ್ದೀವಿ, ಅಂತರಂಗದಲ್ಲಿ ಯಾಕೆ ಆಲೋಚನೆ ಇಲ್ಲ? ಇದರ ಬಗ್ಗೆ ಇಂಟರ್ನಲ್ ಆಡಿಟಿಂಗ್ ಮಾಡುವಂತ ಸೂತ್ರವನ್ನ ಅಪ್ಪ ಬಸವಣ್ಣ ಕೊಟ್ರು. ಒಂದು ಲೌಕಿಕವಾದ ಉದಾಹರಣೆ. ಯಾವುದೋ ಮನೆ ಮುಂದೆ ಎಲ್ಲ ಹುಲ್ಲು ಬೆಳ್ಕೊಂಡಿದೆ, ಒಳಗೆ ಕಸ ತುಂಬಿಕೊಂಡಿದೆ. ಇದರಲ್ಲಿ ಮನೆ ಯಜಮಾನ ವಾಸವಾಗಿದಾನೋ ಇಲ್ವೋ ಅನ್ನೋ ಅನುಮಾನ ಅದರಿಂದ ಬಂತು. ಯಾಕೆ ಅಂದ್ರೆ ಕಸ ಹುಲ್ಲು. ಇದು ಹೊರಗಿನ ಉದಾಹರಣೆ ಕೊಟ್ರು. ಅದೇ ರೀತಿ ಒಳಗಡೆ ಹೇಳಿದ್ರು, ನಮ್ಮ ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೇಗೆ ತಿಳ್ಕೊಳ್ಳೋದು? ಯಾಕೆ ಅನುಮಾನ ಬಂತು? ಮನದೊಳಗೆ ನೋಡಿ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ನಾವು ತನುವಿನಲ್ಲಿ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥ, ನಮ್ಮ ಗಡ್ಡ, ನಮ್ಮ ಮೀಸೆ ಇತ್ಯಾದಿಗಳು ನಮ್ಮ ಪಲ್ಲಕ್ಕಿ ಇಟ್ಕೊಂಡು ಕೂತಿದ್ದೀವಿ. ಮನದೊಳಗೆ ವಿಷಯ ಯಾರು ಹೆಂಗಾದ್ರೂ ಆಗ್ಲಿ ನನ್ನನ್ನೆಲ್ಲರೂ ಬೆರೆಸ್ಬೇಕು. ಈ ಅಹಂ ಮಮಕಾರಗಳನ್ನ ಇಟ್ಟುಕೊಂಡು ಕುಂತ್ಕೊಂಡ್ರೆ ಮನೆಯೊಡೆಯ ಎಲ್ಲಿರ್ತಾನೆ? ಈ ಸಹಜವಾದಂಥ ಮಾತಿನ ಮುಖಾಂತರವಾಗಿ ನಮ್ಮ ಅಂತರಂಗದ ಶೋಧನೆಯ ಮಾರ್ಗವನ್ನು ತೆರೆದುಕೊಟ್ಟು ಬಸವಣ್ಣ ಎಲ್ಲರ ಹೃದಯದಲ್ಲಿ ಪರಿಪೂರ್ಣತೆ ಜ್ಞಾನವನ್ನ ಬಿಚ್ಚಿಟ್ಟ. ಬಸವ ನಿಜ ಯೋಗ ಇದೆಯಲ್ಲ, ಈ ಯೋಗವನ್ನ ನಾವು ಸರಳವಾಗಿ ಸಾಧನೆ ಮಾಡ್ಬೋದು. ಇದ್ರ ಬಗ್ಗೆ ವರ್ಣನೆ ಬೇಡ ನಮಗೆ. ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ನಾವು ಲಿಂಗ ಪೂಜೆ ಎಷ್ಟೊತ್ತು ಮಾಡಬೇಕು? ಗುರುಗಳು ಒಂದು 3 ಗಂಟೆ ಮಾಡ್ತಾರೆ, ನಾವೊಂದು 10 ನಿಮಿಷ ಮಾಡ್ತೇವೆ. ಇವುಗಳ ವ್ಯವಸ್ಥೆ ಹೆಂಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಎಷ್ಟೊತ್ತು ಪೂಜೆ ಮಾಡಬೇಕು? ನೀನು ಉದಯ ಕಾಲದಲ್ಲಿದ್ದಾಗ ಪೂಜೆ ಮಾಡಬೇಕು ಅಂದ್ರೆ ಬಸವಣ್ಣ, ಅಂದ್ರೆ ಸೂರ್ಯ ಹುಟ್ಟಿದಾಗ ಪೂಜೆ ಮಾಡಬೇಕು ಅಂತಲ್ಲ. ನಾವು ಪೂಜೆ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸೆಲ್ಲೋ ಇರುತ್ತೆ, ಅದು ಹಗಲಲ್ಲ. ಅಪ್ಪ ಬಸವಣ್ಣ ಹೇಳ್ತಾರೆ, ನನಗೆ ನಿಮ್ಮ ನೆನಹಾದಾಗಲೇ ಉದಯ. ಎಲ್ಲಿವರೆಗೆ ನನ್ನ ಅಂತರಂಗದಲ್ಲಿ ನಿನ್ನ ಬೆಳಕು ಜಾಗೃತವಾಗಿರ್ತದೆ ಅದು ಹಗಲು. ಅದು ಬಿಟ್ಟು ಲೌಕಿಕದ ಕಡೆ ಹೋದ್ರೆ ಕತ್ತಲು. ಪ್ರಕೃತಿ ಹೇಳ್ತು, ಬದುಕಿನಲ್ಲಿ 12 ಗಂಟೆ ಹಗಲು, 12 ಗಂಟೆ ಕತ್ಲೆ ಕೊಡ್ತು. ಬದುಕಿನಲ್ಲಿ ಅರ್ಧನಾದ್ರೂ ಬೆಳಕಿನಲ್ಲಿ ಬದುಕೋ ಮಗನೇ ಅಂತ ಹೇಳ್ತು ಪ್ರಕೃತಿ. ನಾವೇನ್ ಮಾಡಿದ್ವಿ? ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅಪ್ಪ ಬಸವಣ್ಣ ಹೇಳ್ದ ಹಾಗೆ ಹಗಲು ರಾತ್ರಿಯನ್ನ ನೀವು ವಿಭಜನೆ ಮಾಡಿ 24 ಗಂಟೆಯಲ್ಲಿ ನಾವು ಎಷ್ಟೊತ್ತು ಹಗಲಿನಲ್ಲಿ ಇರ್ತೇವೆ? ಗುರುಗಳು ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 2 ಗಂಟೆ, ಒಟ್ಟು 6 ಗಂಟೆ ಹಗಲಿನಲ್ಲಿ ಇರ್ತಾರೆ. ಕತ್ಲಲ್ಲಿರೋದು ಎಷ್ಟು? ಇನ್ನು 24ರಲ್ಲಿ ಇನ್ನು ಉಳಿದದ್ದು 18 ಕತ್ಲೆ ಆಯ್ತು. ನಾವೆಷ್ಟೊತ್ತಿರ್ತೀವಿ? ನಾವು ಬೆಳಿಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ಅಷ್ಟೇ, 1 ಗಂಟೆ, 23 ಗಂಟೆ ಕತ್ಲಲ್ಲಿ ಇರ್ತೀವಿ. ಯಾಕೆ? ಅಪ್ಪ ಬಸವಣ್ಣ ಹೇಳಿದ್ರು, ನನಗೆ ನಿಮ್ಮ ನೆನಹಾದಾಗಲೇ ಉದಯ, ಮರಹಾದಾಗಲೇ ಅಸ್ತಮಾನ ಅಂತ. ಹಾಗಾದ್ರೆ ನಾವು ಬೆಳಕಿನಲ್ಲಿ ಇರೋದು ಹೇಗೆ? ಅಪ್ಪ ಬಸವಣ್ಣ ದಾರಿ ತೋರ್ಸಪ್ಪ. ಅದಕ್ಕೆ ಬಸವಣ್ಣ ದಾರಿ ತೋರಿಸ್ತಾ ಇದ್ದಾನೆ. ಏನು ಹೇಳಿದ್ರು ಅವರು? ನಿನ್ನ ನೆನಪು ಹಗಲಲ್ಲಿ ನಿನ್ನನ್ನು ಇಡುತ್ತೆ. ನಾವೇನು ಮಾಡಬೇಕು? ನಮ್ಮ ಲಿಂಗ ಪೂಜೆಯನ್ನ ಹಗಲಲ್ಲಿ ಮಾಡಬೇಕು. ಹಗಲು ಅಂದ್ರೇನು? ನಿನ್ನ ನೆನಪು. ನೋಡಿ, ಬೆಳಿಗ್ಗೆ ಎದ್ದು ಇಷ್ಟಲಿಂಗವನ್ನ ಕೈಯಲ್ಲಿ ಇಟ್ಟುಕೊಂಡು ಆ ಲಿಂಗ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ನಾವು ನಮ್ಮ ಕಾಯಕದ ಕಡೆ ಹೋದ್ರೆ ಆ ಕಾಯಕದ ಕಡೆ ಹೋದ್ರೆ ಆ ಲಿಂಗ ಜಾಗೃತಿಯಾಗಿ ಲಿಂಗದೊಡನೆ ಹೋಗಬೇಕು. ಲಿಂಗದೊಡನೆ ನುಡಿಯಬೇಕು, ಲಿಂಗದೊಡನೆ ನಡೆಯಬೇಕು, ಲಿಂಗದಲ್ಲಿ ಬದುಕಬೇಕು, ಲಿಂಗವೇ ಬೆಳಕಾಗಬೇಕು ಅನ್ನೋದಿದೆಯಲ್ಲ, ಇದು ಶಿವಯೋಗ, ನಮ್ಮ ಲಿಂಗ ಯೋಗದ ವೈಶಿಷ್ಟ್ಯ. ಇದು ಯೋಗ ಅಂದ್ರೆ ನೋಡಿ, ಇಲ್ಲಿ ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಬೇಕು? ನಾವು ಲಿಂಗಯ್ಯನ ನೋಡಿ, ಒಂದು ಲೌಕಿಕವಾದ ಉದಾಹರಣೆ ಕೊಡ್ತೇನೆ. ನಾವು ಒಂದು ಕಾರ್ ಸ್ಟಾರ್ಟ್ ಮಾಡ್ತೇವೆ. ಇಂಜಿನ್ ಸ್ಟಾರ್ಟ್ ಆಗಬೇಕಾದ್ರೆ ಯಾವುದರಿಂದ ಆಗುತ್ತೆ? ಒಂದು ಸ್ಟಾರ್ಟಿಂಗ್ ಡೈನಾಮೋ ಇರುತ್ತೆ. ಇಂಜಿನ್ ಸ್ಟಾರ್ಟ್ ಆದ್ಮೇಲೆ ಡೈನಾಮೋ ಸುಮ್ಮನೆ ಆಗ್ಬಿಡುತ್ತೆ, ಆದ್ರೆ ಇಂಜಿನ್ ಓಡ್ತಾ ಇರುತ್ತೆ.
ಹಾಗೆ ನಮ್ಮ ಬದುಕಿನ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡುವಂತಹ ಒಂದು ಸ್ಟಾರ್ಟಿಂಗ್ ಡೈನಾಮೋ ಇದೆಯಲ್ಲ, ಇದು ಇಷ್ಟಲಿಂಗಾರಾಧನೆ. ಅದಾದ್ಮೇಲೆ ಆ ಜಾಗೃತವಾದಂತ ನಮ್ಮ ಹೊರ ನೋಟ ಇದೆಯಲ್ಲ, ಎಲ್ಲವೂ ಲಿಂಗ ಪ್ರಜ್ಞೆಯಿಂದ ಮಾಡಬೇಕು. ಆವಾಗ ಏನಾಗುತ್ತೆ, ನಾವು ನೋಡುವುದು, ಮಾಡುವುದು, ಕೇಳುವುದು, ನುಡಿಯುವುದು, ಸ್ಪರ್ಶ ಎಲ್ಲವೂ ಲಿಂಗ ಸ್ವರೂಪಿ ಆಗ್ತದೆ. ಆ ಲಿಂಗ ಸ್ವರೂಪಿ ಆಗ್ಲಿಕ್ಕೆ ಶರಣರು ಏನ್ ಮಾಡಿದ್ರು ಗೊತ್ತೇನು? ನೋಡಿ, ನಮ್ಮ ಲೌಕಿಕವಾದ ಎಲ್ಲ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಚರ್ಮದಿಂದ. ಇದನ್ನೇ ಹೇಳಿದ್ರು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳನ್ನ ನಾವು ಗಂಧ ಪದಾರ್ಥ, ಆಮೇಲೆ ನೋಟ ಪದಾರ್ಥ ಇತ್ಯಾದಿಗಳ ರೀತಿಯಲ್ಲಿ ತೆಗೆದುಕೊಳ್ತೇವೆ. ಇದನ್ನ ಸಹಜವಾಗಿ ಎಲ್ಲವನ್ನು ವಿವರಿಸಿ ಚನ್ನಬಸವಣ್ಣವರು ತಮ್ಮ ಕರ್ಣಹಸಿಗೆಯಲ್ಲಿ ಹೇಳ್ತಾರೆ. ಇದನ್ನ ಅದನ್ನೇನು ಮಾಡಬೇಕು? ಕಣ್ಣಿನ ನೋಟವನ್ನ ಪದಾರ್ಥವನ್ನಾಗಿ ಸ್ವೀಕರಿಸದೆ ಪ್ರಸಾದವನ್ನಾಗಿ ಸ್ವೀಕರಿಸು. ಹಾಗಾದ್ರೆ ಏನು ಮಾಡಬೇಕು? ಈ ಪಂಚ ಇಂದ್ರಿಯಗಳಲ್ಲಿ ಲಿಂಗ ಪ್ರತಿಷ್ಠೆಯನ್ನ ಮಾಡು. ನೋಡಿ, ಅವ್ರು ಹೇಳಿದ್ರು ಮೂಗಿನಲ್ಲಿ ಆಚಾರ ಲಿಂಗ, ಬಾಯಲ್ಲಿ ಗುರುಲಿಂಗ, ಕಣ್ಣಿನಲ್ಲಿ ಚಿಲ್ಲಿಂಗ, ಕಿವಿಯಲ್ಲಿ ಪ್ರಸಾದ ಲಿಂಗ, ಸ್ಪರ್ಶದಲ್ಲಿ ಜಂಗಮಲಿಂಗ. ಇವುಗಳ ಒಟ್ಟು ಮೊತ್ತವನ್ನ ಸಂಗ್ರಹಿಸಿ ಜಾಗೃತವಾಗಿರ್ತಕ್ಕಂಥದ್ದು ಮಹಾಲಿಂಗ. ಇಷ್ಟ ಪ್ರಾಣ ಭಾವಲಿಂಗಗಳ ಸಹಜ ಸ್ವರೂಪ ಇದು. ಆಚಾರಲಿಂಗ, ಗುರುಲಿಂಗ ಇಷ್ಟಲಿಂಗಕ್ಕೆ ಸಂಬಂಧಪಟ್ಟದ್ದು. ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟದ್ದು. ಪ್ರಸಾದಲಿಂಗ, ಮಹಾಲಿಂಗ ಭಾವಲಿಂಗಕ್ಕೆ ಸಂಬಂಧಪಟ್ಟದ್ದು. ಈ ಆರನ್ನ ನೀವು ಪಂಚೇಂದ್ರಿಯಗಳಲ್ಲಿ ಜೋಡಿಸ್ಕೊಂಡಾಗ ನೀವು ಏನನ್ನ ನೋಡ್ತೀರಿ ಅದು ಲಿಂಗ ಮುಖವಾಗಿ ನೋಡ್ತೀರಿ, ಅದು ಲಿಂಗ ಪ್ರಸಾದವಾಗಿ ನಿಮ್ಮ ಅನುಭವಕ್ಕೆ ಬರ್ತದೆ. ಹೀಗೆ ಎಲ್ಲವನ್ನೂ ಲಿಂಗ ಪ್ರಸಾದವಾಗಿ ಸ್ವೀಕರಿಸುವಂಥ ನೆಲೆಯಲ್ಲಿ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ. ಇದನ್ನೇ ಅಪ್ಪ ಬಸವಣ್ಣವರು ಇನ್ನೂ ಒಂದು ನೆಲೆಯಲ್ಲಿ ಹೇಳಿದ್ರು. ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಘನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ, ಇಂತಿ ತ್ರಿವಿಧವೂ ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಷಯ ಉಂಟೆ ಕೂಡಲ ಸಂಗಮ ದೇವ. ನೋಡಿ, ಆ ರೀತಿಯಲ್ಲಿ ಲಿಂಗ ಪ್ರಜ್ಞೆಯನ್ನ ಜಾಗೃತದಿಂದ ನಾವು ಕಾಯಕವನ್ನ ಮಾಡ್ಲಿಕ್ಕೆ ಶುರು ಮಾಡಬೇಕು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾಕೆ ಎದೆ ಮೇಲೆ ದೇವ್ರು ಕಟ್ಕೊಬೇಕು ಅಂತ. ಇಷ್ಟಲಿಂಗ ನಿಮ್ಮ ಎದೆ ಮೇಲಿದ್ರೆ ಲಿಂಗಯ್ಯ ಮುಂದೆ, ನೀನು ಹಿಂದೆ. ಬಂದದ್ದೆಲ್ಲವನ್ನು ಲಿಂಗ ಮುಖವಾಗಿ ಸ್ವೀಕರಿಸಿ ನೀನು ಒಳಗೆ ತೆಗೆದುಕೊಳ್ತೀಯ. ಲಿಂಗಯ್ಯ ನನ್ನ ಜೊತೆಯಲ್ಲಿ ಇದ್ದಾನೆ ಎನ್ನುವಂತ ಎಚ್ಚರಿಕೆ ನಿನಗಿದ್ರೆ ನಿನ್ನ ಮನಸ್ಸು ಸ್ವಾರ್ಥ ಅವಿವೇಕದ ಕಡೆಗೆ ಹೋಗೋದಿಲ್ಲ. ಲಿಂಗ ಪ್ರಜ್ಞೆ ಜಾಗೃತವಾಗಿದ್ದಾಗ ಆ ವ್ಯವಸ್ಥೆಯೇ ಬೇರೆ ಇರ್ತದೆ. ಆ ನೆಲೆಯಲ್ಲಿ ನಮ್ಮ ಬದುಕನ್ನ ಸಹಜವಾಗಿ ಜೋಡಿಸ್ಕೊಂಡು ಹೋಗ್ತಕ್ಕಂಥ ಸರಳ ಸುಂದರ ಸೂಕ್ಷ್ಮವಾದಂಥ ಮಾರ್ಗವನ್ನ ಅವರು ಹೇಳಿ ಅದನ್ನ ಕೊಟ್ಟ ಕಾರಣದಿಂದ ಸಿದ್ದರಾಮ ಶಿವಯೋಗಿಗಳು ಹೇಳಿದ್ರು, ಅದನ್ನ ಬಸವ ನಿಜಯೋಗ ಅಂತ ಹೆಸರಿಟ್ಟವರು ಸಿದ್ದರಾಮೇಶ್ವರರೇ. ನೋಡಿ, ಬಸವಾಕ್ಷರತ್ರಯದಲ್ಲಿ ಮನವಿಟ್ಟು ನಾನೀಗ ವಸವಳಿದು ಆ ಕ್ಷಣದಿ ನಿತ್ಯನಾದೆ. ನಾನು ಅನ್ನೋದನ್ನ ಬಿಟ್ಟು ಆ ಕ್ಷಣದಲ್ಲಿ ಬಸವಾಕ್ಷರತ್ರಯದಲ್ಲಿ ಕಾಯಕ ನೋಡಿ, ಪ್ರತಿಯೊಂದು ಸ್ಥೂಲ ಸೂಕ್ಷ್ಮ ಕಾರಣ ಇಷ್ಟ ಪ್ರಾಣ ಭಾವ ಈ ಎಲ್ಲವನ್ನೂ ಬಸವಾಕ್ಷರತ್ರಯದಲ್ಲಿ ಸೇರಿಸಿಕೊಂಡು ನಿತ್ಯನಾದೆ ನಾನು. ಇದಾದ್ಮೇಲೆ ಏನಾಯ್ತು? ಬಸವ ನಿಜಯೋಗದಲ್ಲಿ ಹೊಸವಳಿದ್ ನೋಡಿ, ನಿತ್ಯ ಪದವನ್ನು ಕಂಡು ಈ ನೆಲೆಯಲ್ಲಿ ಬಂದಾಗ ನಾನು ಅನ್ನೋದು ಇಲ್ಲೇ ಇಲ್ಲ, ಬಸವಣ್ಣನೇ ಎಲ್ಲ ಕಡೆ ಇದ್ದಾನೆ ಅಂತ ಅಂದಾಗ ಬಸವ ನಿಜಯೋಗವಲ್ಲದೆ ಬೇರೆ ಇನ್ನೇನಿರ್ತದೆ ನೋಡಿ. ಆ ಸ್ಥಿತಿಯನ್ನ ತಲುಪಿದಂತ ಸಮರಸ ಭಕ್ತಿಯ ನೆಲೆಯನ್ನ ಅಕ್ಕಮಹಾದೇವಿ ತಾಯಿ ಹೇಳ್ತಾರೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಹೊರಗೊಂದು ಒಳಗೊಂದು ಇದ್ದಾಗ ನೀನು ಪೂಜ್ಯ ನಾನು ಪೂಜಕ ಅನ್ನುವ ಭಿನ್ನ ಭಾವವಿದ್ದಾಗ ಲಿಂಗ ಲಿಂಗೈಕ್ಯ ಬೇರೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನನ ಒಡನೆ ಬೆರೆತ ಬಳಿಕ ಏನು ಎನ್ನೆ. ಇಂಥ ಒಂದು ನೆಲೆಯಲ್ಲಿ ಎರಡಳಿದು ಕೂಡುವುದಿದೆಯಲ್ಲ, ಇದು ಶಿವಯೋಗ. ಈ ಎರಡಳಿದು ಕೂಡುವುದು ಅನ್ನೋದು ಇದೆಯಲ್ಲ, ಇದು ಒಂದು ಸ್ವಾರಸ್ಯ ಇದೆ.
ಹೇಳ್ತೀನಿ ಕೇಳಿ. ಒಂದು ಕೂಡೋದಿದೆಯಲ್ಲ, ಇದು ಮುಕ್ತಿ ಅಂತ ಹೇಳ್ತೇವೆ ನಾವು. ನಮ್ಮ ಪುರಾಣಗಳಲ್ಲಿ ಅದು ಬರ್ತಕ್ಕಂಥ ಮುಕ್ತಿಯನ್ನ 4 ಭಾಗ ಮಾಡಿದ್ರು. ಒಂದು ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ ಅಂತ. ಸಾಮೀಪ್ಯ ಅಂದ್ರೆ ಹತ್ರ ಇರೋದು, ಸಾರೂಪ್ಯ ಅಂದ್ರೆ ಅವನ ಹಾಗೆ ಕಾಣೋದು, ಸಾಲೋಕ್ಯ ಅಂದ್ರೆ ಅವನನ್ನ ನೋಡ್ತಲೇ ಇರೋದು, ಸಾಯುಜ್ಯ ಅಂದ್ರಲ್ಲಿ ಬೆರೆತು ಬಿಡೋದು. ಓಲಿ ಇದು ಶಾಶ್ವತವಾ ಅಂತ ಕೇಳಿದ್ರೆ ಆ ಶಾಸ್ತ್ರಗಳು ಹೇಳ್ತವೆ, ನಿನ್ನ ಪುಣ್ಯ ಇರೋವರೆಗೂ ಅಷ್ಟೇ ಅಪ್ಪ, ಅದಾದ್ಮೇಲೆ ಮತ್ತೆ ಹುಟ್ಟು ಬರಬೇಕು ಅಂತಾರೆ. ಇದೆಂತ ಮೋಕ್ಷ ರೀ! ಆದ್ರೆ ಶರಣರು ಹೇಳುವಂತ ಮೋಕ್ಷ ಈ ರೀತಿ ಅಲ್ಲ. ಶರಣರ ಮೋಕ್ಷ ಇದೆಯಲ್ಲ, ಎರಡಳಿದು ಕೂಡುವುದು. ಲಿಂಗ ತನ್ನ ಸುಪ್ರಿಮಸಿಯನ್ನ ಬಿಡಬೇಕು, ಅಂಗ ತನ್ನ ಕೀಳರಿಮೆಯನ್ನ ಬಿಡಬೇಕು. ಮೇಲರಿಮೆ ಕೀಳರಿಮೆಗಳನ್ನ ಇಬ್ರು ಕಳ್ಕೊಂಡು ಕೂಡೋದಿದೆಯಲ್ಲ, ಇದು ಸಮರಸ ಯೋಗ, ಸಮರಸ ಭಕ್ತಿ. ನೋಡಿ, ಒಂದು ಸ್ವಾರಸ್ಯ ಹೇಳ್ತೇನೆ. ಮುಕ್ತಿಗೆ ಹೇಳುವಂತ ಮಾತು ಎರಡಳಿದು ಕೂಡುವುದು ಅನ್ನೋದಕ್ಕೊಂದು ಉದಾಹರಣೆ ಬೇಕಲ್ಲ ನಮ್ಗೆ ಅರ್ಥವಾಗೋ ಹಾಗೆ. ನೋಡಿ, ಒಂದು ನೀರಿನ ಹನಿ ಇದೆ, ಅದನ್ನ ವಿದಳನ ಮಾಡಿ ಅದರಲ್ಲಿ 2 ಮೂಲಧಾತುಗಳು ಸಿಗ್ತವೆ. ನಮ್ಮ ವಿಜ್ಞಾನ ಹೇಳುತ್ತೆ H2O ಅಂದ್ರೆ ಹೈಡ್ರೋಜನ್ನಿನ ಅಂದ್ರೆ ಜಲಜನಕದ 2 ಕಣಗಳು, ಆಮ್ಲಜನಕದ 1 ಕಣ, ಇವು ಸಹಜವಾಗಿ ಸೇರ್ತು ಅಂದ್ರೆ ಅದು ನೀರಿನ ಸೂಕ್ಷ್ಮ ಕಣವಾಗಿಬಿಡುತ್ತೆ. ಜಲಜನಕದ ಗುಣ ಏನು? ಉರಿಯುವುದು. ಆಮ್ಲಜನಕದ ಗುಣ ಏನು? ಉರಿಸುವುದು. ಇದು ಉರಿಯುವ ಗುಣ, ಇದು ಉರಿಸುವ ಗುಣ. ಆದ್ರೆ ಎರಡಳಿದು ಕೂಡಿ ನೀರಿನ ಹನಿ ಆದಾಗ ನೀರಿನ ಗುಣ ಏನು? ಉರಿಯುವುದನ್ನು ಆರಿಸುವುದು. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಎರಡಳಿದು ಕೂಡುವುದು ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಅಂಗ ತನ್ನ ಕೀಳರಿಮೆಯನ್ನ ಬಿಟ್ಟು ಲಿಂಗ ತನ್ನ ಮೇಲರಿಮೆಯನ್ನ ಬಿಟ್ಟು ಸಹಜವಾದ ರೀತಿಯಲ್ಲಿ ಸೇರಿದಾಗ ಅಲ್ಲಿ ಲಿಂಗೈಕ್ಯ ಅನ್ನುವ ಭೇದವೇ ಇಲ್ಲ. ಆ ನೆಲೆಯಲ್ಲಿ ನಾನು ನೀನು ಅನ್ನುವ ದ್ವಂದ್ವವೇ ಇಲ್ಲ. ಅಲ್ಲಿದ್ದದ್ದು ಏನು ಹೇಳಲಿಕ್ಕಾಗೋದೇ ಇಲ್ಲ. ಅಂಥ ಒಂದು ನೆಲೆಯಲ್ಲಿ ಸಹಜವಾಗಿ ಸೇರಿಸುವಂತ ವ್ಯವಸ್ಥೆ ಇದೆಯಲ್ಲ, ಎರಡಳೆದು ಕೂಡುವುದಿದೆಯಲ್ಲ, ಆ ಮೇಲರಿಮೆ ಕೀಳರಿಮೆಗಳಿಲ್ಲದೆ ಇರ್ತಕ್ಕಂಥ ಎಲ್ಲವೂ ಲಿಂಗಪ್ರಭೆಯಲ್ಲಿ ಇರ್ತಕ್ಕಂಥ ನೆಲೆಯಲ್ಲಿ ನಿಂತು ಆವಾಗಲೂ ಸಹ ಅವನು ಲಿಂಗ ಪೂಜೆಯನ್ನ ಮಾಡ್ತಲೇ ಇರ್ತಾನೆ. ನಾವು ಹೊರಗಡೆ ಇಷ್ಟಲಿಂಗ ಪೂಜೆ, ತ್ರಾಟಕ ಯೋಗ ಇತ್ಯಾದಿಗಳೆಲ್ಲ ನಾವು ಸಾಧನಾ ನೆಲೆಯಲ್ಲಿ ಕಲಿತಕ್ಕಂಥದ್ದು. ನೀವು ಶಾಲೆಯಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳಿದ್ದಾಗೆ. ಆದ್ರೆ ಅದರಿಂದ ಪಡೆದ ಪರಿಪೂರ್ಣ ಅನುಭವ ಜ್ಞಾನ ಇದೆಯಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಜಾಗೃತವಾಗಿರಬೇಕು. ಅದಕ್ಕೆ ಶರಣರು ಹೇಳ್ತಾರೆ. ಅದಕ್ಕೆ ಪ್ರಭುದೇವರನ್ನ ಬಯಲಿಗ ಅಂತ ಹೇಳಿದ್ರು. ಅವರು ಬಯಲನ್ನ ಏನಂದ ಬಯಲಿಗ ಅಂತ ಹೇಳಿದ್ರೆ, ಅಲ್ಲಿ ನಾನು ನೀನು ಇಲ್ಲದೆ ನೆಲೆಯಲ್ಲಿ ಸಹಜವಾದ ಬಯಲಿನ ರೂಪದಲ್ಲಿ ಅವರಿದ್ರು ಅಂತ. ಅವರ ಸಾಧನೆಯನ್ನ ಕುರಿತು ಒಬ್ಬ ಶಿವಯೋಗಿಗಳು ನಿರಾಳ ಗುರುಸ್ತೋತ್ರದಲ್ಲಿ ಹೇಳ್ತಾರೆ, ಬಯಲ ರೂಪಾಗಿರ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೇ ಶರಣಾರ್ಥಿ. ಇದನ್ನೇ ಅಪ್ಪ ನಮ್ಮ ಪ್ರಭುದೇವರು ಹೇಳಿದ್ರು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲೊಳಗೆ ಬಯಲಾಯಿತಯ್ಯ, ಬಯಲ ಜೀವನ ಬಯಲ ಭಾವನೆ ಬಯಲೊಳಗೆ ಬಯಲಾಯಿತಯ್ಯ, ನಿಮ್ಮ ಪೂಜಿಸಿದವರೆಲ್ಲರೂ ಮುನ್ನವೇ ಬಯಲಾದರು, ನಾ ನಿಮ್ಮ ನೆಮ್ಮಿ ಅಂದ್ರೆ ಆಶ್ರಯಿಸಿ ಬಯಲಾದೆ ಗುಹೇಶ್ವರ. ನೋಡಿ, ಆ ಬಯಲ ನೆಲೆಯನ್ನ ಸಹಜವಾಗಿ ಕಲಿತು ನಿಂದಲ್ಲಿ ನಿರಾಳ, ಎಡೆಯಾಟದಲ್ಲಿ ನಿರ್ಗಮನ, ಇಂತಹ ಸ್ಥಿತಿಯಲ್ಲಿ ನಿಂತು ತನ್ನ ಸಾಧನಾ ಪಥದಲ್ಲಿ ಮುನ್ನಡೆಯುವಂತಹ ವಿಧಾನ ಮತ್ತು ವಿವೇಚನೆ ಇದೆಯಲ್ಲ, ಇದರ ಸಾಧನೆಯನ್ನ ನಾವು ಮಾಡಬೇಕು. ಮಾಡ್ಬೇಕಾದ್ರೆ ಏನು ಮಾಡಬೇಕು? ನೀವೇನು ಮಾಡ್ತಾ ಇದ್ದೀರಿ ಲಿಂಗ ಪ್ರಜ್ಞೆಯಿಂದ ಮಾಡಿ. ನೀವು ವ್ಯವಹಾರಕ್ಕೆ ಹೋಗ್ತೀರಿ, ಮತ್ತೊಂದು ಮಾಡ್ತೀರಿ, ಕಿವಿಯಿಂದ ಏನೋ ಕೇಳ್ತೀರಿ, ಅದು ಲಿಂಗ ಪ್ರಸಾದವಾಗಿ ಬಂದಿದೆ ಅಂತ ತಿಳ್ಕೊಳ್ಬೇಕು. ಪ್ರಾರಂಭದಲ್ಲಿ ಈ ಎಚ್ಚರ ಇರಬೇಕು. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ನಾವು ಟೈಪ್ ರೈಟಿಂಗ್ ಕಲಿತೇವೆ.
ಯಾವ ಬೆರಳಿನಿಂದ ಯಾವ ಅಕ್ಷರ ಒತ್ತಬೇಕು ಅಂತ. ASDF ಅಂತ ಹೇಳಿ ಒಂದೊಂದು ಬೆರಳುಗಳನ್ನ ಇಟ್ಕೊಂಡು ಪ್ರಾರಂಭದಲ್ಲಿ ಕಲಿತೇವೆ. ನಾವು ಸೀನಿಯರ್ ಟೈಪ್ ರೈಟಿಂಗ್ ಡಿಗ್ರಿ ಮಾಡಿದ ಮೇಲೆ ನಮ್ಮ ಕಣ್ಣು ಈ ಕಡೆ ಬೇರೆ ವಿಚಾರಗಳನ್ನ ಓದ್ತಾ ಇರುತ್ತೆ, ಕೈ ಟೈಪ್ ಮಾಡ್ತಾ ಇರುತ್ತೆ. ಕೈನಲ್ಲಿ ಕಣ್ಣಿದೆಯಾ? ಆನುಭಾವಿಕ ನೆಲೆಯಲ್ಲಿ ಅದರ ಅಭ್ಯಾಸ ಆ ಅಕ್ಷರಗಳನ್ನು ಸಹಜವಾಗಿ ಒತ್ತುವಂತ ನೆಲೆ ಬಂದಿರುತ್ತೆ. ನಾವು ಅದನ್ನ ಬೌದ್ಧಿಕವಾಗಿ ಮಾನಸಿಕವಾಗಿ ಸಂಕಲ್ಪ ಪೂರಿತವಾಗಿ ಮಾಡಲೇಬೇಕು ಅಂತೇನಿಲ್ಲ. ಹಾಗೆ ನೋಡುವುದು ಚಿಲ್ಲಿಂಗಕ್ಕೆ, ವಾಸನೆ ಅದು ಆಚಾರ ಲಿಂಗಕ್ಕೆ, ರುಚಿ ಗುರುಲಿಂಗಕ್ಕೆ, ಕೇಳುವ ಶಬ್ದ ಪ್ರಸಾದ ಲಿಂಗಕ್ಕೆ, ಸ್ಪರ್ಶ ಜಂಗಮ ಲಿಂಗಕ್ಕೆ ಎನ್ನುವ ಎಚ್ಚರೆಯ ನೆಲೆಯಲ್ಲಿ ನಿಧಾನವಾಗಿ ಸಾಧನೆ ಮಾಡ್ತಾ ಬಂದ್ರೆ ಅದು ಸಹಜ ಸ್ಥಿತಿಯಲ್ಲಿ ಬಂದಾಗ ನಿಮ್ಮ ನೋಡುವುದೆಲ್ಲವೂ ಪ್ರಸಾದವಾಗಿರುತ್ತೆ, ಕೇಳುವುದೆಲ್ಲವೂ ಪ್ರಸಾದವಾಗಿರುತ್ತೆ. ನೀವು ಲಿಂಗ ಪ್ರಜ್ಞೆಯಿಂದ ಹೊರಗೆ ಹೋಗೋದೇ ಇಲ್ಲ. ಸಹಜವಾಗಿ ಲಿಂಗದೊಳಗೆ ಹೊರಗೆ ಎನ್ನುವ ಭೇದ ವರಿತು ನೀವು ಅಲ್ಲೇ ಸಹಜವಾಗಿರ್ತೀವಿ. ನಾನು ನೀನೆಂಬ ಉಭಯ ಭೇದ ಉಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡುವಂತಹ ನೆಲೆಯನ್ನ ಸಹಜವಾಗಿ ಸಾಧಿಸ್ಬೋದಲ್ಲ. ಈ ಯೋಗಕ್ಕೋಸ್ಕರ ಯಾವುದೇ ಮಠ ಬಿಟ್ಟು, ಮನೆ ಬಿಟ್ಟು, ಗಡ್ಡ ಬಿಟ್ಟು ಕಾಡಿನಲ್ಲಿ ಕೂತ್ಕೊಂಡು ಗವಿಯಲ್ಲಿ ಆಹಾ ಓಹೋ ಇವರು ಮಹಾ ಋಷಿಗಳು ಅಂತ ಅನ್ನಿಸ್ಕೊಂಡು ನಾವು ಆಶೀರ್ವಾದದ ಭಂಗಿಯಲ್ಲಿ ಕೂತ್ಕೊಳ್ಳುವಂತ ವಿಧಾನ ಏನೂ ಬೇಕಾಗಿಲ್ಲ. ಸಹಜ ಸ್ಥಿತಿಯಲ್ಲಿಯೇ ಈ ಗಹನ ಗಂಭೀರವಾಗಿರ್ತಕ್ಕಂಥ ನೆಲೆಯನ್ನ ಹೇಗೆ ಕಲಿಯಬೇಕು ಅಂತ ಹೇಳಿ ಅಪ್ಪ ಬಸವಣ್ಣ ಹೇಳಿದ ಕಾರಣದಿಂದಲೇ ನಿಜಗುಣ ಶಿವಯೋಗಿಗಳು ಹೇಳಿದ್ರು ಬಸವ ನಿಜಯೋಗ ಅಂತ ಹೇಳಿದ್ರು. ನೋಡಿ, ಅಂತರಂಗಕ್ಕೆ ಹೋಗಬೇಕು ಅಂದ್ರೆ ಅದು ಬಸವ ನಿಜಯೋಗವಾಗಬೇಕು. ಹೊರಗಡೆ ಶಿವಯೋಗ ಹೌದು, ಮಹಾಯೋಗ, ಪೂರ್ಣಯೋಗ, ಸಿದ್ಧಾಯೋಗ, ಈ ಯೋಗ ಅಂದ್ಕೊಂಡು ಭಾಷಣ ಬೀಯಲಿಕ್ಕೆ ಬೇಕಾದಷ್ಟು ಯೋಗದ ಮಾರ್ಗಗಳನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಪತಂಜಲಿ ಮಹರ್ಷಿ ಹೀಗೆ ಹೇಳ್ದ. ಅದರಲ್ಲೂ ಈಗ ಇನ್ನೂ ಬೇರೆ ಬೇರೆ ಉಸಿರಾಟದ್ದೇ ಒಂದು ಯೋಗ, ಶ್ವಾಸಯೋಗ, ನಮ್ಮ ಲೆಕ್ಕದಲ್ಲೇ ಇರ್ತಕ್ಕಂಥದ್ದು, ಶಬ್ದ ಸಹಿತವಾಗಿ ಇಲ್ಲದೆ ಇರ್ತಕ್ಕಂಥದ್ದು, ಏನೇನೋ ಯೋಗಗಳನ್ನು ಹೊಸ ಹೊಸ ಕಲ್ಪನೆಗಳನ್ನು ಮಾಡಿ 108 ಒಟ್ಟು ನೋಡಿ. ಒಂದು ಹೇಳ್ತೇನೆ, ಮಾರ್ಗದ ಕ್ರಿಯೆಯಲ್ಲಿಯೇ ಸುಸ್ತಾಗ್ಬಿಟ್ರು, ಎಲ್ಲ ಮುಂದಕ್ಕೆ ಹೋಗ್ಲಿಲ್ಲ. ಇವತ್ತಿನ ಯೋಗ ಸಾಧನೆ ಏನಾಗಿದೆ ಅಂತ ಹೇಳಿದ್ರೆ ಯಮ ನಿಯಮಗಳ ಕಡೆ ಯಾರಿಗೂ ಪರಿಚಯ ಮಾಡಿಕೊಡೋದಿಲ್ಲ, ಆಸನ ಮಾತ್ರ ಎಲ್ಲರಿಗೂ ಹೇಳ್ಕೊಡ್ತಾರೆ. ಈ ಆಸನ ಅದು ಯೋಗಾಸನ, ಯೋಗ ಅಂದ್ರೆ ಆಸನ, ಆಸನ ಅಂದ್ರೆ ಯೋಗ. ಇವು ಬಿಟ್ಟು ಮುಂದಕ್ಕೆ ಏನು ಇಲ್ಲ ಸಾಮಾನ್ಯ ಜನಗಳಿಗೆ ತಿಳುವಳಿಕೆ. ಆ ಆಸನ ಅಂತ ಅನ್ನೋದೇನು, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಸ್ವಚ್ಛತೆಯಿಂದ ಮಾಡ್ಬೇಕಲ್ವಾ. ನಾವು ಏನು ಮಾಡ್ತೇವೆ ಬರೀ ಸ್ವಚ್ಛತೆಯಲ್ಲೇ ನೋಡಿ. ಅದನ್ನೇ ಹೇಳ್ತಾರೆ, ಬೆರಣಿಯ ನಾಯಲೊಲ್ಲದೆ ಅಟ್ಟುಣ್ಣ ತೆರಹಿಲ್ಲವೆನಗೆ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ. ಹೌದು, ಒಲೆ ಅನ್ನ ಮಾಡಬೇಕು, ಅಡಿಗೆ ಮಾಡಬೇಕು, ಉರಿಲಿಕ್ಕೆ ವಸ್ತುಗಳು ಬೇಕು. ನಾವು ಬೆರಣಿ ಅದು ಇದು ಆಯ್ತಾ ಕೂತಿದ್ದೇವೆ. ಇದು ಬಹಳಷ್ಟಿದೆ, ಬಹಳ ಚೆನ್ನಾಗಿ ಸಿಗ್ತಾ ಇದೆ ಅಂತ ಬೆಳಗಿನ ಸಾಯಂಕಾಲದವರೆಗೂ ಅದೇ ಕೆಲಸ ಮಾಡ್ತಾ ಇದ್ರೆ ಅಡಿಗೆ ಮಾಡೋದು ಯಾವಾಗ? ಬೆರಣಿಯ ನಾಯಲೊಲ್ಲದೆ ಅಟ್ಟುಣ್ಣ ತೆರಹಿಲ್ಲವೆನಗೆ. ನಮ್ಮ ಈ ಲೆಕ್ಕದಲ್ಲಿ, ಹೊರಗಿನ ಲೆಕ್ಕದಲ್ಲಿ ನಾವು ಕೂತ್ಕೊಂಡು ಬರೀ ಆಸನ 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 ಅಂತ ಕೂತ್ಕೊಂಡ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಮುಂದಿಂದೇನು ಅಂತ ಅಂದ್ಬಿಟ್ಟು ಸಾಧಕರು ಪ್ರಯತ್ನ ಮಾಡುವಂತ ಲೆಕ್ಕದಲ್ಲಿ ಅವ್ರನ್ನ ಬೇರೆ ಬೇರೆ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ಮಹಾಯೋಗಿಗಳ ಹೆಸರಿನಲ್ಲಿ, ಪತಂಜಲಿಗಳ ಹೆಸರಿನಲ್ಲಿ ಬೇಕಾದಷ್ಟು ದಂತಕಾಂತಿ, ಸೋಪು, ಕೇಶತೈಲ ಇತ್ಯಾದಿಗಳೆಲ್ಲ ಸೃಷ್ಟಿಯಾಗ್ಬಿಡ್ತವೆ. ಆಯುರ್ವೇದದ ನೆಲೆ ಬೆಳೆಸ್ಕೊಂಡು ಇವೆಲ್ಲ ಏನಾಗ್ತದೆ, ಅಂಗಯೋಗದಲ್ಲಿಯೂ ಸಾಧಕರಾಗದೆ ನಾವು ಬಿದ್ದೋಗುವಂತ ಒಂದು ಪರಿಸ್ಥಿತಿ. ನೋಡಿ, ಪ್ರಾಣಾಯಾಮ ಅಂದ್ರೆ ಅಂತರಂಗದಲ್ಲಿ ಚೇತನ ಜಾಸ್ತಿ ಆದ್ಮೇಲೆ ಮುಂದೆ ಏನು ಮಾಡಬೇಕು ಅಂತಂದ್ರೆ ನಮ್ಮ ಹೊರಗಣ ಶೃಂಗಾರವನ್ನೆಲ್ಲ ಬಿಟ್ಟು, ಹೊರಮುಖವಾಗಿರ್ತಕ್ಕಂಥ ಕೀರ್ತಿ ಕಾಮನೆಗಳನ್ನೆಲ್ಲ ಬಿಟ್ಟು ನಾವು ಹೀಗಿರುವಂತ ಕಣ್ಣುಗಳನ್ನ ಹೀಗೆ ಮಾಡ್ಕೊಳ್ಬೇಕು. ಈ ಒಳನೋಟವನ್ನ ನಾವು ನೋಡ್ಬೇಕು. ನಾವು ಅದನ್ನ ನೋಡ್ತಾ ಇಲ್ಲ. ನಮಗ್ ಕಾಣ್ತಾ ಇರೋದೇನು? ಕಂಗಳ ಮುಂದಣ ಕತ್ತಲೆ, ಕಾಣುವ ಕಂಗಳಲ್ಲಿ ಕತ್ತಲೆ. ಹೊರಗಿರೋದನ್ನು ಕೇಳ್ತಾ ಇದ್ದೇವೆ, ನಮ್ಮ ಅಂತರ್ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ. ಕೇಳುವ ಕಿವಿಗಳಲ್ಲಿ ಕತ್ತಲೆ. ನೋಡಿ ಹೇಗಿದೆ. ನೆನೆವ ಮನದಲ್ಲಿ ಪೂಜಿಸುವ ಕೈಗಳಲ್ಲಿ ಕತ್ತಲೆ. ಒಬ್ಬರೇ ಪೂಜೆ ಮಾಡ್ಬೇಕಾದ್ರೆ ಹೀಗಾಗ್ತೀವಿ, 4 ಜನ ಶಿಷ್ಯರಿದ್ರೆ ಹೀಗೂ ಆಗ್ತೀವಿ ನಾವು. ನೆನೆವ ಮನದಲ್ಲಿ ಕತ್ತಲೆ. ಯಾಕೆ ಅಂದ್ರೆ ನಾವು ಬರೀ ಹೊರಗಿನ
ವೈಭವ, ಎಲ್ಲರ ಕೀರ್ತಿ ಪ್ರತಿಷ್ಠೆ ನನ್ನ ಏನ್ ನೋಡ್ತಾ ಇದ್ದಾರೆ ಅನ್ನೋದ್ ಕಡೆ ಗಮನ ಇದೆಯೇ ಹೊರತು ನನ್ನ ಮುಖ ನನ್ನ ನೆನಪು ಅಂತರ್ಮುಖಿ ಆಗಿಲ್ಲ. ನೆನೆವ ಮನದಲ್ಲಿ ಕತ್ತಲೆ. ಪರಿಣಾಮ ಏನು ಗೊತ್ತೇನು? ಪ್ರಭುದೇವರು ಹೇಳ್ತಾರೆ, ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ನಾವೆಲ್ಲ ಈ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೇವೆ. ಕಾಣುವ ಕಂಗಳಲ್ಲಿ ಬೆಳಕು ನೋಡಬೇಕು ಅನ್ನೋದಕ್ಕಿಂತಲೂ ಕತ್ತಲೆಯಲ್ಲಿ ಒದ್ದಾಡ್ತಾ ಇದ್ದೇವೆ. ಕೇಳುವ ಕಿವಿಗಳಲ್ಲಿ ಏನು ಕೇಳಬೇಕು ಅಂತರ್ಧ್ವನಿ. ನೋಡಿ, ಒಂದು ಮಾತು ಹೇಳ್ತೇನೆ, ನಮ್ಮ ಕಿವಿ ಎಷ್ಟು ಸೂಕ್ಷ್ಮ ಇದೆ. ದೇವರು ಎಲ್ಲವನ್ನು ಹೊರಮುಖವಾಗಿ ಕೊಟ್ಟಿದ್ದಾನೆ. ಯಾಕೆ ನೋಡಿ, ಹೊರಗಡೆ ಒಂದು ಸೂಜಿ ಬಿದ್ದರೆ ನಿಮ್ಗೆ ಕೇಳಿಸ್ಬಿಡುತ್ತೆ. ಅಷ್ಟು ಸೂಕ್ಷ್ಮವಾದಂತ ನಿಮ್ಮ ಕಿವಿ, ನಿಮ್ಮ ಹೃದಯದ ಬಡಿತ ಯಾವತ್ತೂ ಕೇಳ್ತಾ ಇರುತ್ತಾ? ನಿಮ್ಮ ಹೃದಯದ ಬಡಿತ ಯಾಕೆ ಕೇಳೋದಿಲ್ಲ? ಹೊರಗಿನ ನೋಟವನ್ನೆಲ್ಲ ನೋಡ್ತಾ ಇದ್ದೀರಿ, ನಿಮ್ಮ ಒಳಗಿನ ನೋಟ ಯಾತಕ್ಕಿಲ್ಲ? ನೋಡಿ, ಇದನ್ನೇ ಪ್ರತ್ಯಾಹಾರ ಅಂತ ಹೇಳಿದ್ದು. ಹೊರಮುಖವಾಗಿರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸಗಳನ್ನ ಗಮನಿಸ್ತಕ್ಕಂಥ ಕಣ್ಣು, ಕಿವಿ, ಮೂಗು ಇವನ್ನೆಲ್ಲವನ್ನು ಅಂತರ್ಮುಖ ಮಾಡಿಕೊಂಡಾಗ ಏನಾಗತ್ತೆ? ತನ್ನ ಅಂತರಂಗದ ಧ್ವನಿ, ಅಂತರಂಗದ ಬೆಳಕು, ಅಂತರಂಗದ ಶಬ್ದ, ಅಂತರಂಗದ ಸ್ಪರ್ಶ ಇವುಗಳ ಅನುಭವಕ್ಕೆ ಬರ್ತಕ್ಕಂಥ ವಿಧಾನಕ್ಕೆ ಹೋಗೋದಿದೆಯಲ್ಲ, ಇದು ಪ್ರತ್ಯಾಹಾರ. ಯಾರೂ ಹೋಗಿಲ್ಲ. ಆ ಪ್ರತ್ಯಾಹಾರದ ನೆಲೆ, ಬೆಲೆ, ಕಲೆಗಳನ್ನ ನಿಚ್ಚಳವಾಗಿ ಹಿಡಿದಿಟ್ಟುಕೊಳ್ಳೋದಿದೆಯಲ್ಲ, ಯಾರೂ ಮಾಡಿಲ್ಲ. ಧ್ಯಾನ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು, ಏನೋ ಜಪ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಹಾಗಲ್ಲ. ಈ ಎಲ್ಲವನ್ನು, ಈ ದ್ವಂದ್ವಗಳನ್ನ, ಈ ಕನ್ಫ್ಯೂಷನ್ ಅನ್ನ ಸಂಪೂರ್ಣವಾಗಿ ಬಿಡಿಸಿ ಲಿಂಗ ಪ್ರಜ್ಞೆಯಲ್ಲಿ ಜಾಗೃತ ಮಾಡಿದವರು ಅಪ್ಪ ಬಸವಣ್ಣನವರು. ಮನಸ್ಸು ಲಿಂಗ ಪ್ರಜ್ಞೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆ ಲೆಕ್ಕದಲ್ಲಿ ಲಿಂಗ ಪ್ರಜ್ಞೆಯನ್ನ ಇಡೀ ಶರೀರದ ನೆಲೆಯಲ್ಲಿ ಮಾಡಿದಾಗ ಏನಾಗ್ತದೆ ಗೊತ್ತೇನು? ಈ ಲಿಂಗ ಸಾಧನೆಯನ್ನ ಬೆಳೆದಾಗ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ, ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಲಿಸಿದ ಗುರುವೇ ಕೃಪೆಯಾಗು. ನೋಡಿ, ಇದು ಶರಣರು ಸಾಧಿಸಿದ ಶಿವಯೋಗ, ಶರಣರು ಸಾಧಿಸಿದ ಬಸವ ನಿಜಯೋಗ ಅಂತ ಹೇಳ್ಬೋದು. ಅವರ ದೃಷ್ಟಿಯಲ್ಲಿ, ಇವರ ದೃಷ್ಟಿಯಲ್ಲಿ ಅಂತ ಹೇಳಿ ನಾವು ಬಣ್ಣ ಬಣ್ಣದ ಕನ್ನಡಕ ಹಾಕ್ಕೊಂಡಿದ್ದಾಗ ಒಂದು ಯಾವ ಬಣ್ಣದ ಕನ್ನಡಕ ಇರ್ತದೆ ಆ ಬಣ್ಣ ನಮಗೆ ಹೊರ ಕಾಣ್ತಾ ಇರ್ತದೆ. ನಾವು ಶಾಸ್ತ್ರದ ಬಣ್ಣ, ಸಿದ್ಧಾಂತದ ಬಣ್ಣ, ದ್ವೈತಿಗಳ ಬಣ್ಣ, ಅದ್ವೈತಿಗಳ ಬಣ್ಣ, ವಿಶಿಷ್ಟಾದ್ವೈತಿಗಳ ಬಣ್ಣ, ಈ ಎಲ್ಲ ಬಣ್ಣ ಹಾಕ್ಕೊಂಡ್ರೆ ನಮಗೆ ಆ ಬಣ್ಣದ ವೈಭವ ಕಾಣ್ತದೆ ಹೊರತು ಒಳಗಣ ಅಂತರಂಗ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈ ಲೆಕ್ಕದಲ್ಲಿ ಬಸವ ನಿಜಯೋಗವನ್ನ ನಾವು ಅಂತರಂಗದಲ್ಲಿ ಸಾಧನೆ ಮಾಡೋದನ್ನ ಸಹಜವಾಗಿ ಹೇಳಿಕೊಟ್ಟು, ಅದಕ್ಕೇನು ಕಾಡ್ಗೋಗ್ಬೇಕಾದಿಲ್ಲ, ಏನು ಮಾಡಬೇಕಾದಿಲ್ಲ. ಮಾಡುವ ಮಾಟದಲ್ಲಿ ತಾನಿಲ್ಲದೆ ಲಿಂಗ ಪ್ರಜ್ಞೆ ಜಾಗೃತವಾಗಿ ಕಾಯಕ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಅದರಲ್ಲಿ ಪರಿಪೂರ್ಣತೆಯನ್ನ ಹೊಂದಿದ್ರು. ಆ ನೆಲೆಯನ್ನ 12ನೇ ಶತಮಾನದಲ್ಲಿ ಕೇವಲ 36 ವರ್ಷದಲ್ಲಿ ಲಕ್ಷದ ಮೇಲೆ 96,000 ಶರಣ ಗಣಗಳು ಪರಿಪೂರ್ಣವಾಗಿ ನಿತ್ಯ ತೃಪ್ತರಾಗುವಂತ ರೀತಿಯಲ್ಲಿ ಅಪ್ಪ ಬಸವಣ್ಣ ಮಾಡಿದ್ದು ನಮ್ಮ ಹೊಗಳಿಕೆಗಲ್ಲ, ನಮ್ಮ ಆತ್ಮನಿರೀಕ್ಷೆಗೆ ಪ್ರೇರಣೆ ಅಲ್ವೇ? ಆ ಪ್ರೇರಣೆಯಲ್ಲಿ ನಮ್ಮ ತನವನ್ನ ಇಟ್ಟುಕೊಂಡು ಹೋಗೋಣ ಅಂತ ಅನ್ನುವಂಥ ರೀತಿಯಲ್ಲಿ ಸ್ಥೂಲವಾಗಿ ಈ ವಿಚಾರವನ್ನ, ಥಿಯರಿಯನ್ನ ನಾನು ಹೇಳಿದ್ದೇನೆ. ಏನೂ ಇಲ್ಲ, ನೀವು ಮಾಡೋದು ನೋಡಿ, ನೋಡೋದೆಲ್ಲ ಲಿಂಗ ಪ್ರಜ್ಞೆಯಿಂದ ನೋಡಿ, ಕೇಳೋದನ್ನ ಲಿಂಗ ಪ್ರಜ್ಞೆಯಿಂದ ಕೇಳಿ, ಮಾಡೋ ಕೆಲಸವನ್ನೆಲ್ಲ ಲಿಂಗ ಪ್ರಜ್ಞೆಯಿಂದ ಮಾಡಿ. ಬೆಳಿಗ್ಗೆ ಎದ್ದು ಅಂಗೈನಲ್ಲಿ ಲಿಂಗಯ್ಯ ಇಟ್ಟುಕೊಂಡು ಇವತ್ತು ಲಿಂಗ ಪ್ರಜ್ಞೆ ಜಾಗೃತವಾಯ್ತು ಅಂದ್ರೆ ಸಂಜೆವರೆಗೂ ಆ ಲಿಂಗ ಪ್ರಜ್ಞೆಯಲ್ಲಿಯೇ ನೀವೆಲ್ಲ ಕೆಲಸಗಳನ್ನು ಮಾಡಿ. ಪರಿಪೂರ್ಣವಾಗಿರುವಂತ ಅಂತರಂಗದ ಶುದ್ಧಿ ನಿಮಗೆ ಸಿಗ್ತದೆ. ಹೀಗೆ ಶರಣ ಪರಂಪರೆಯಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವರು ಮಹಾಯೋಗಿಗಳು, ಮಹಾಗುರುಗಳು ಅಂತ ಹೇಳಿ ನಾವು ಕೂತ್ಕೊಳ್ತೇವೆ. ಒಂದು ಹೇಳ್ತೇವೆ, ಭಕ್ತರು ಇದ್ದಾಗ ನಾವು ಮಾಡುವಂತ ಪೂಜೆಯ ವೈಭವ ಯಾರು ಇಲ್ಲದೆ ಇದ್ದಾಗ ನಾವು ಮಾಡುವ ಪೂಜೆಯಲ್ಲಿ ಕಂಡು ಬರುತ್ತಾ? ಆತ್ಮದೀಕ್ಷೆ ಮಾಡಿ ಇಷ್ಟು ಮಾಡಿದ್ರೆ ನಮಗೆ ಬೇಕಾದಷ್ಟು ಅವಕಾಶ ಆಗತ್ತಲ್ವಾ? ನಾನು ನನ್ನೊಳಗೆ ಏನುಂಟು ಅನ್ನೋದನ್ನ ತಿಳಿದು ನೋಡಿದ್ರೆ ನಾವು ಸ್ಪಷ್ಟವಾದಂಥ ರೀತಿಯಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಆಗತ್ತೆ. ಆ ನೆಲೆಯಲ್ಲಿ ನಮ್ಮನ್ನ ಪ್ರೇರಣೆ ಕೊಟ್ಟು ಮಾಡ್ತಕ್ಕಂಥದ್ದು ಶರಣರು ಸಾಧಿಸಿದ ನಿಜಯೋಗ, ಬಸವ ನಿಜಯೋಗ. ಅದರ ಪ್ರೇರಣೆ ನಮಗೆ ಸಿಕ್ಲಿ, ಆ ಬಸವಾದಿ ಶರಣರ ಕೃಪೆಯಿಂದ ಅದನ್ನು ನಾವು ಪಡೆಯುವಂತಾಗಲಿ ಅಂತ ಅನ್ನುವಂಥ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ಈ ಪ್ರಜ್ಞೆಯನ್ನ ಜಾಗೃತಗೊಳಿಸಿ
ಒಂದು ತಿಂಗಳಿಂದ ಏನು ಪಾಠ ಹೇಳಬೇಕು, ಅದು ಕೇಳಬೇಕು, ಪ್ರಶ್ನೆಗಳೇನು ಬರ್ತವೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟು ನಿಶ್ಶಬ್ದದ ರೂಪದಲ್ಲಿ ನನಗೆ ಪ್ರೇರಣೆಯನ್ನ ಕೊಟ್ಟಂತ ಇದರ ಶ್ರೋತೃಗಳಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಾನು ಇದನ್ನ ಸಲ್ಲಿಸ್ತಾ ಇದ್ದೇನೆ. ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ನನ್ನನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಸಿ ಆ ರೀತಿಯಲ್ಲಿ ಬಾಳು ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸನ್ನಿವೇಶ ತಮ್ಮದಾಗಲಿ ಅಂತ ಹೇಳಿ ಈ ನುಡಿಯನ್ನ ಅಪ್ಪ ಬಸವಣ್ಣನವರ ಪಾದಕ್ಕೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಇವರಿಗೆ ಪರಮ ಪೂಜ್ಯ ಬೇಲಿಮಠ ಅಪ್ಪಾಜಿಯವರು ಪ್ರಸ್ತುತ ನಮ್ಮ ಮಧ್ಯದಲ್ಲಿ ಬಸವ ಧರ್ಮ ರಕ್ಷಕರಾಗಿ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲದ ತಿರುಳನ್ನು ತ್ರಿಕರಣ ಪೂರ್ವಕವಾಗಿ ಮೈಗೂಡಿಸಿಕೊಂಡ ಶಿವಯೋಗ ಶ್ರೇಷ್ಠರೆನಿಸಿ ಲಿಂಗಾಯತ ಧರ್ಮದ ಗಟ್ಟಿ ಬೇರಾಗಿ ನಿಂತವರು. ಆದರೂ ಯಾವಾಗಲೂ ಕಿಂಕರರಾಗಿ ನಾನೊಬ್ಬ ವಿದ್ಯಾರ್ಥಿ, ತಾವೆಲ್ಲ ಪರೀಕ್ಷಕರೆಂದು ಹೇಳುವ ವರವಾಣಿ ನಿಜಕ್ಕೂ ಅದ್ಭುತವಾದುದು. ಯೋಗ ಶಿವಯೋಗ ಕುರಿತು ಪತಂಜಲಿ ಯೋಗದ ಅಷ್ಟಾಂಗ ಯೋಗವನ್ನು ಕುರಿತು ಸ್ಥೂಲವಾಗಿ ಹೇಳುತ್ತಾ ಶರಣ ಸಿದ್ದರಾಮ ಶಿವಯೋಗಿಗಳು ಅಣ್ಣ ಬಸವಣ್ಣನ ಯೋಗ ಕುರಿತು ಯೋಗಿನಾಥ ತ್ರಿವಿಧಿಯಲ್ಲಿ ಬಸವ ನಿಜ ಯೋಗವನ್ನು ಕುರಿತು ತುಂಬಾ ವಿವರವಾಗಿ ಎಳೆಯಾಗಿ ನಮಗೆಲ್ಲ ತಿಳಿಯಪಡಿಸಿದರು. ಪತಂಜಲಿಯ ಅಂಗ ಯೋಗವನ್ನು ಹಿಡಿದು ಶರಣರ ಲಿಂಗ ಯೋಗವನ್ನು ಮರೆತ ನಮಗೆಲ್ಲ ಸೂಚ್ಯವಾಗಿ ತಿಳಿಪಡಿಸಿದ ಪೂಜ್ಯ ಅಪ್ಪಾಜಿಯವರಿಗೆ ವೇದಿಕೆ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸುವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳೋದಿದ್ರೆ ಅಜ್ಜ ಅವ್ರ ಹತ್ರ. ಸರ್ ಮಾತಾಡ್ತಾರ್ರಿ, ಪಟ್ಟಣ್ ಸರ್ ಮಾತಾಡ್ತಾರೆ. ಓಕೆ ಸರಿ. ಈಗ ಈವರೆಗಿನ ಉಪನ್ಯಾಸವನ್ನು ಕುರಿತು ಶರಣರ ಡಾಕ್ಟರ್ ಪಟ್ಟಣ್ ಸರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಪೂಜ್ಯರಾದ ಶಿವರುದ್ರ ಮಹಾಸ್ವಾಮಿಗಳ 1 ಗಂಟೆ 10 ನಿಮಿಷದ ಶಿವಯೋಗದ ಶಿವಾನುಭವ, ನಿಜಕ್ಕೂ ಶಿವಾನುಭವ ಇದರ ಜೊತೆಗೆ ಬಹುಶಃ ಒಂದು ಹೊಸ ಆಲೋಚನೆಗೆ ನಮ್ಮೆಲ್ಲರನ್ನ ಲೀಡ್ ಮಾಡಿದ್ರು. ಅದು ಬಸವ ನಿಜ ಯೋಗ ಅಂತಕ್ಕಂಥದ್ದು. ನಾನು ಉದ್ದೇಶಪೂರ್ವಕವಾಗಿ ಶರಣರೊಳಗ ಬಸವಣ್ಣ ಹೇಗಿದ್ದ ಅಂತಂದ್ರ, ಅಲ್ಲಮರು ಹೇಳ್ತಾ ಮಹಾಸಂಗನ ಬಸವ ನನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲ ಗುರು ಕಾಣ ಗೋಶ್ವರ ಅಂತಕ್ಕಂಥ ಗುರುವಿಗೆ ಗುರು, ನನ್ನ ದೇವರಿಗೂ ಕೂಡ ಗುರು ಅಂತಕ್ಕಂಥದ್ದು ಸಂದರ್ಭದೊಳಗ ಅಕ್ಕ ಮಾದೇವಿ ಹೇಳ್ತಾ ಮರ್ತ್ಯಲೋಕದೊಳಗ ಬಸವಣ್ಣನೇ ದೇವರು, ಪಾತಾಳ ಲೋಕಕ್ಕೂ ಹರಾಚರ ನನಗೂ ನಿನಗೂ ನಮ್ಮ ಶರಣರಿಗೂ ಬಸವಣ್ಣ ದೇವರು ಅಂತಕ್ಕಂಥ ಒಂದು ಮೌಲಿಕ ಬದುಕನ್ನ ಒಂದು ಮೌಲ್ಯ ರೂಪದೊಳಗೆ ಬದುಕ್ತಕ್ಕಂಥ ಒಂದು ಪ್ರಜ್ಞಾ ಸ್ವರೂಪ ಬಸವಣ್ಣನವರನ್ನ ಶರಣರು ನೇಯ್ತಕ್ಕಂಥ ರೀತಿ ಅದು ನಿಜವಾಗಿಯೂ ಕೂಡ ಸ್ವರೂಪ, ಅದು ಯೋಗ ಸ್ವರೂಪವೇ. ಯೋಗ ಅಂತಂದ್ರೆ ಸಂಸ್ಕೃತದ ಯುಜ್, ಅದು ಅವ್ರು ಹೇಳಿದಾಗೆ ಸೇರುವಿಕೆಯ ಸಂಗಮ ಅಂತಕ್ಕಂಥದ್ದು. ನಾವು 870 ವರ್ಷ 890 ವರ್ಷ ನಾವು ಹೇಳ್ತಾ 900 ವರ್ಷ ಕಳೆದ್ರೂ ಕೂಡ ನಾವು ಆಯತವಾಗಿದ್ದೇವೆ ವಿನ ಸ್ವಾಯತ್ತ ಮತ್ತು ಸನ್ನಿಹಿತ ಆಗಿಲ್ಲ. ಈ ದಿಶೆಯೊಳಗ ಶಿವಯೋಗ ಅಂತಕ್ಕಂಥದ್ದು ಬಾಹ್ಯ ಆಡಂಬರ ಅಲ್ಲ, ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಅಂಗ ಯೋಗಕ್ಕೆ ಬೆನ್ನು ಹತ್ತಿ ಆಸನ ಯಮ ನಿಯಮವನ್ನು ಬಿಟ್ಟರೆ ಆಸನದೊಳಗೆ ಇದ್ದುಕೊಂಡು ನಾವು ಲಿಂಗ ಯೋಗವನ್ನ ಮರ್ತೀವಿ. ಅದಕ್ಕೆ ಲಿಂಗವನ್ನ ಅರಿಯದೆ ಏನನ್ನು ಅರಿದರೂ ಫಲವಿಲ್ಲ, ಲಿಂಗವನ್ನು ಅರಿದ ಬಳಿಕ ಮತ್ತನ್ನೇನು ಅರಿದರೂ ಫಲವಿಲ್ಲ ಅಂತಕ್ಕಂಥ ಅಲ್ಲಮರ ವಾಕ್ಯಗಳಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕಾಣ್ತದೆ. ಆದರೆ ಪೂಜ್ಯರು ಹೇಳ್ತಾ ಆರಂಭದೊಳಗ ನಾನು ಈ ಹಿಂದೆಯೂ ಕೂಡ ಅವ್ರ ಜೊತೆಗೆ ಚರ್ಚೆ ಮಾಡಿದೆ. ಬಸವಣ್ಣನ ಐಕ್ಯದ ಬಗ್ಗೆ ಶ್ರೀಶೈಲದಾಗ ಮಳಿಯ ಮಟ್ಟದಾಗ ಐಕ್ಯ ಆದರು ಅಂತಕ್ಕಂಥದ್ದು ಅದು ಈ ಹಿಂದೆಯೂ ಕೂಡ ಅವ್ರು ಪ್ರತಿಪಾದನೆ ಮಾಡಿದ್ರು. ಈ ಹಿಂದೆಯೂ ಕೂಡ ನಾನು ವಿನಮ್ರವಾಗಿ ಅಲ್ಲಗಳಿತ, ಯಾಕಂದ್ರೆ ಗಟ್ಟಿವಾಳಯ್ಯ ಯಾಯಾ ಶರಣರು ಎಲ್ಲಿ ಹೋದ್ರು ಅಂತಕ್ಕಂಥದ್ದು, ಅಲ್ಲಮ್ಮ ಎಲ್ಲಿ ಹೋದ್ರು, ಬಸವಣ್ಣ ಕಪ್ಪಡಿಯ ಕಲ್ಲಿಗೆ ಅಂತಕ್ಕಂಥದ್ದು, ಆಮೇಲೆ ಬಹಳಷ್ಟು ಮೌಖಿಕ ಜನರು ಅಂದ್ರೆ ಮೌಖಿಕ ಹೇಳಿಕೆಗಳು ಸಮೀಕ್ಷೆಗಳನ್ನು ನೋಡಿದಾಗ ಬಸವಣ್ಣನವರು ಐಕ್ಯ ಆಗಿದ್ದು ನಮ್ಮ ಐತಿಹಾಸಿಕ ಒಬ್ಬ ತಜ್ಞರಾದಂಥ ಡಾಕ್ಟರ್ PB ದೇಸಾಯಿ ಅವರು ಕೂಡ ಬಸವಣ್ಣನವರ ಕೊನೆಯ ದಿನಗಳನ್ನು ಅವರು ಕೂಡಲ ಸಂಗಮ ಕಪ್ಪಡಿ ಸಂಗಮದೊಳಗೆ ಕಳೆದ್ರು ಅಂತಕ್ಕಂಥದ್ದು. ಹಿಂಗಾಗಿ ಊಹಾಪೋಹಗಳನ್ನ ಒಂದು ಕಲ್ಪನೆಗಳನ್ನ ನಾವು ಮತ್ತೆ 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 ಇತಿಹಾಸ ಶರಣರ ಅವರು ಬದುಕನ್ನ ಅವ್ರು ನೋಡ್ಬೇಕಾದ್ರೆ ಕೊನೆ ಎಲ್ಲಿ ಆಯ್ತು ಅಂತಕ್ಕಂಥದ್ದು ಬಹಳಷ್ಟು ಶರಣರು ಅಲ್ಲಮ್ಮ ಪ್ರಭು ಎಲೇಖೆಯರು ಗೊತ್ತಿಲ್ಲ, ಅಕ್ಕಮಾದೇವಿ ಎಲೇಖೆಗಳು ಗೊತ್ತಿಲ್ಲ, ನಾವು ಸುಮ್ಮನೆ ಹೇಳ್ಬಿಡ್ತೀವಿ ನಾವು. ಹೀಗಾಗಿ ಪೂಜ್ಯರಲ್ಲಿ
ಮತ್ತೆ ವಿನಂತಿ ಮಾಡ್ಕೊಳ್ತೀನಿ. ನಾವು ಈಗ ಸಮಾಧಿನ ನಂತರ ಕಟ್ಟಿದ್ರು, ಅದರ ಉದ್ದೇಶಪೂರ್ವವಾಗಿ ಶರಣರಿಗೆ ಇಲ್ಲೂ ಕೂಡ ಅದು ಸ್ಥಾವರ ಮಾಡ್ಬೇಕು ಅಂತಕ್ಕಂಥದ್ದು ಇರ್ಲಿಲ್ಲ. ಹೀಗಾಗಿ ಅಲ್ಲಿ ಬಸವಣ್ಣನವರು ಗಟ್ಟಿವಾಳ ಅನ್ನೋ ವಚನದೊಳಗ ಕಪ್ಪಡಿಯ ಕಲ್ಲಿಗೆ ಐಕ್ಯನಾದ ಬಸವಣ್ಣ ಅಂತಕ್ಕಂಥ ಒಂದು ವಚನದೊಳಗ ಬರ್ತದೆ. ಸಾಕಷ್ಟು ಜನಪದಿಗರು ಕೂಡ ಇವತ್ತು ವಚನಕಾರರೊಳಗೆ ನಂತರ ಬಂದಂತ ನೀಲಾಂಬಿಕೆನೂ ಕೂಡ ಅಲ್ಲಿನ ಪ್ರಸಂಗ ಇಲ್ಲಿರುವೆ ಅಲ್ಲಿ ಇಲ್ಲಿ ಎಂಬ ಉಭಯ ನನಗೆ ಯಾಕೆ ಬಂತು ಅಂತಕ್ಕ ಹೀಗಾಗಿ ನೋಡಿದಾಗ ಬಸವಣ್ಣನವರು ಹೆಚ್ಚಾಗಿ ಕೂಡಲ ಸಂಗಮ, ಕಪ್ಪಡಿ ಸಂಗಮ, ಕಲ್ಪಡಿ ಸಂಗಮ, ಕಪ್ಪಡಿ ಸಂಗಮನೇ ಅದು. ಕೂಡುವ ಸಂಗಮ ಅಂತಂದ್ರೆ ಅವ್ರು ಹೇಳಿದ ಹಾಗೆ ತಾತ್ವಿಕವಾಗಿ ಒಂದು ಚೈತನ್ಯ ಸ್ವರೂಪವಾಗಿ ನಾವು ಹೋಗಬೇಕಾಗತ್ತೆ. ಹೀಗಾಗಿ ಪೂಜ್ಯರು ಶಿವದ ಸ್ವರೂಪ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗನ ಶರಣರ ನೆನೆಯುತ್ತಾ ನೆನೆಯದಂತಿರಬೇಕು. ಶರಣರ ಪರಿಕಲ್ಪನೆಗಳು ಇದೇ ಹೇಳಿದ್ರಲ್ಲ, ಶಿಶು ಕಂಡ ಕನಸಿನಂತಿರ್ಬೇಕು. ತೊಟ್ಟಲದೊಳಗೆ ಮಲ್ಕೊಂಡಂತ ಶಿಶು ನಗ್ತಿರ್ತತಿ, ಅದನ್ನ ನಗಿಸಿದವ್ರು ಯಾರು ಗೊತ್ತಿರಂಗಿಲ್ಲ. ಕೂರ್ಮದ ಶಿಶುವಿನ ಸ್ನೇಹದಂತಿರಬೇಕು ಅಂತೀವಿ. ಆಮೆ ಮೊಲೆ ಇರಂಗಿಲ್ಲ, ಚುಂಚು ಇರಂಗಿಲ್ಲ, ಅದರ ಎರಡೂ ಕಣ್ತುಂಬ ನೋಡಿ ಹೊಟ್ಟೆ ತುಂಬಿಸ್ಕೊಂತಾವು. ಆಮೇಲೆ ಉರಿಯುಂಡ ಕರ್ಪೂರದಂತಿರಬೇಕು. ಇದನ್ನ 2-3 ವಚನಗಳನ್ನ ಮಧುರಚಂದ್ರರು ಇಂಗ್ಲಿಷ್ನೊಳಗೆ ತರ್ಜುಮೆ ಮಾಡ್ಕೊಂಡು ಅವ್ರು ಅರವಿಂದ್ರ ಕಡೆ ಹೋದಾಗ ಅರವಿಂದರು ಇದನ್ನ ನೋಡಿ ಕಣ್ತುಂಬ ನೀರು ತಂದ್ರೆ ಎಂತ ಒಂದು ಮಹಾಮಾರ್ಗದೊಳಗೆ ನಮ್ಮ ಶರಣರು ಹೋದ್ರಲ್ಲ. ನನ್ನ ಜಗತ್ತಿನ 15 ಭಾಷೆಗಳು ಬರ್ತಿದ್ದು, ಅದರ ಪಕ್ಕದ ಕನ್ನಡ ಕರೀಲಿಲ್ಲ ಅಂತಕ್ಕಂಥ ನೋವನ್ನ ಮಧುರಚಂದ್ರ ಆತ್ಮಚರಿತ್ರೆ ಅಂದ್ರೆ ಅವರ ಜೀವನ ಚರಿತ್ರೆಯೊಳಗೆ ಅವ್ರು ಹೇಳ್ತಾರ. ಅರವಿಂದ್ರಿಗೆ ನೋವಾಯ್ತಂತಂದ್ರೆ ನಾನು ಕನ್ನಡ ಕಲೀಲಿಲ್ಲ, ವಚನಶಾಸ್ತ್ರನ ಓದಿಲ್ಲ ಅಂತಕ್ಕಂಥದ್ದು. ಉದಾತ್ತೀಕರಣದ ಪರಿಕಲ್ಪನೆ ಅಂತಂದ್ರೆ ಸಬ್ಲಿಮೇಷನ್ ಕಾನ್ಸೆಪ್ಟ್ ಬಹುಶಃ ಜಗತ್ತಿನೊಳಗೆ ಈ ರೀತಿಯಾಗಿ ಕಂಡು ಬಾಹ್ಯವಾಗಿ ಕಾಣಲಿ. ಅವ್ರು ಹೇಳಿದ್ರು ಕತ್ತಲೆ ಇತ್ತಲೆ ಗುಹೇಶ್ವರ ಅತ್ತಲೆ. ಎಷ್ಟು ಸುಂದರವಾದಂತ ಪ್ರಖರವಾದಂತ ಒಂದು ಚಿಂತನೆಯನ್ನ ನಮ್ಮ ಶರಣರು ತೋರಿಸಿದ್ರು ಅಂತಕ್ಕಂಥದ್ದು. ಹೊರಗಣ ಶೃಂಗಾರ, ಒಳಗಣ ರಣರಂಗ ಅಂತಕ್ಕಂಥದ್ದು. ಹೀಗಾಗಿ ಶೈವ ಅದು ಪ್ರಭೇದಗಳ ನಂತರ ಈ ವಚನ ಚಳುವಳಿಯನ್ನ ಶರಣರ ಕಂಡಂತ ಬಸವಯುಗವನ್ನ, ಬಸವಾಕ್ಷರ ಮಂತ್ರವನ್ನ ಅವ್ರು ಹೇಳಿದ್ರು ಬಹಳ ಸ್ಥೂಲವಾಗಿ ಹೇಳಿದ್ರು. ಪಂಚಾಕ್ಷರ ಮಂತ್ರಕ್ಕೆ ನಾವು ಓಂ ನಮಃ ಶಿವಾಯ ನಮಃ ಶಿವಾಯ ಅಂತಕ್ಕಂಥದ್ದು ಬಸವಾಕ್ಷರ ಮಂತ್ರಗಳನ್ನ ಇತ್ತೀಚಿನ 16ನೇ ಶತಮಾನದೊಳಗೆ ಬರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಒಳಗೆ ಬಸವಾಕ್ಷರ ಮಂತ್ರಗಳನ್ನೇ ಬಳಸ್ಕೊಂಡ್ಬಿಟ್ರು. ಬಸವಾಕ್ಷರಗಳನ್ನ ಬಸವಣ್ಣ, ಅಕ್ಕಮದೇವಿ, ಸಿದ್ದರಾಮ ಆ ವಚನ ಬಸವಾಕ್ಷರಗಳ ಮಂತ್ರ ತಗೊಂಡ್ರು. ಈ ಯೋಗವನ್ನ, ಲಿಂಗ ಯೋಗವನ್ನ ಬಸವ ಯೋಗ ಅಂತ ಕರೆದ್ರು. ಬಸವ ನಿಜ ಯೋಗ ಅದನ್ನ ಎಲ್ಲರೂ ಬಸವಲಿಂಗ ಶರಣರು ಹೇಳ್ತಾರ, ಅದನ್ನ ನಿಜಗುಣ ಶಿವಗಳಿಗೆ ಹೇಳ್ತಾರ. ಹೀಗಾಗಿ ಶರಣರ ದೃಷ್ಟಿಯೊಳಗೆ ಶಿವಯೋಗ ಅಂತಕ್ಕಂಥದ್ದು ನಮ್ಮ ಅಂತರಂಗದವನ್ನ, ನಮ್ಮ ಚೈತನ್ಯವನ್ನ, ಬೆಳಕನ್ನ ಅದನ್ನ ಜಾಗೃತಗೊಳಿಸ್ತಕ್ಕಂಥ ಒಂದು ಸುವ್ಯವಸ್ಥೆ. ಅದು ಕೇವಲ ಬಾಹ್ಯ ಆಡಂಬರದ ಪೂಜೆ ಆಗಿದೆ. ಒಂದು ಪಾರಂಪರಿಕವಾಗಿ ನಾವು ಎರೆದರೆ ನೆನೆಯೋದು, ಮರದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ, ಜಂಗಮಕ್ಕೆ ಎರೆದರೆ ಸ್ಥಾವರ ನೆನೆಯಿತು ಅಂತಕ್ಕಂಥದ್ದು. ಆಮೇಲೆ ಮರಕ್ಕೆ ಬಾಯಿ ಬೇರೊಂದು ಬುಡಕ್ಕೆ ನೀರಿದರೆ ಮೇಲೆ ಪಲ್ಲವಿಸಿತು ಅಂತಕ್ಕಂಥ ಜಂಗಮ ವ್ಯವಸ್ಥೆಯನ್ನು ಪೋಷಿಸಲು ಮತ್ತು ತನ್ನೊಳಗಿರ್ತಕ್ಕಂಥ ಚೈತನ್ಯ. ಬಸವಣ್ಣನವರ ಶರಣರ ವೈಶಿಷ್ಟ್ಯ ಅಂತಂದ್ರ ಬಾಹ್ಯವಾಗಿ ದೇವರನ್ನ ಕಾಣಲಿಲ್ಲ. ತಾ ದೇವನಾಗಬಹುದಲ್ಲದೆ ನೀ ದೇವನಾಗಬಹುದೇ, ನೀವು ದೇವನಾದರೆ ಎನ್ನನೇಕ ಸಲುಹೆ, ನೀನೇನಾದ್ರೂ ದೇವರಾಗಿದ್ದರೆ ನನಗೆ ಯಾಕೆ ನೀನು ಸಲುಹಕ್ಕೆ ಆಗಂಗಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಶರಣರು ಆ ಕಾಲಿನ ದೈವಿರ ಕಲ್ಪನೆಯನ್ನ ಮೀರಿ ನರನೊಳಗ ಹರಣನಾಗಿ ಮಾಡಿದ್ರು. ಶರಣರೇ ಆ ಸ್ವರೂಪವನ್ನ ಕಂಡ್ರು ಅಂತಕ್ಕಂಥದ್ದು. ಶಿವ ಅಂತಕ್ಕಂಥದ್ದು ಮಂಗಳ ಕಲ್ಯಾಣ. ಆ ಪೌರಾಣಿಕ ಶಿವನನ್ನ ಅಲ್ಗಳಿದ್ರು. ಅಲ್ಲಿರ್ತಕ್ಕಂಥ ಕೈಲಾಸ ಒಂದು ಶಿವ, ಅಲ್ಲಿರ್ತಕ್ಕಂಥ ಹೆಡ್ಡ ಅಂತಂತಾರ. ಅವ ದಡ್ಡ ಅದನ, ಅವ ಹಾಳು ಮೊರಡೈತಲ್ಲೇ. ಅಂದ್ರೆ ಯಾವ ಪರಿಕಲ್ಪನೆ ಇತ್ತಲ್ಲ ಅದು ಬಹಳಷ್ಟು ಕಷ್ಟ. ಆ ಸಮಕಾಲೀನ ಶರಣರೊಳಗ ಈ ಚಿಂತನೆಯನ್ನು ಮಾಡಿ ಹೇಳ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಪೂಜ್ಯರು ಅದನ್ನ ಅತ್ಯಂತ ಎಳೆಯಾಗಿ ಬಹಳ ಸರಳವಾಗಿ ನಮಗೆ ಹೇಳ್ತಾ ಮತ್ತೆ ಹೇಳಿದ್ರು, ನನ್ನ ಪರೀಕ್ಷೆ ಅಂತಕ್ಕಂಥದ್ದು ಪರೀಕ್ಷೆ ಅಲ್ಲ, ನಮ್ಮನ್ನ ಪರೀಕ್ಷೆಗೆ ಸಿದ್ಧ ಮಾಡ್ತಕ್ಕಂಥ ಒಂದು ಮಮತೆ, ತಾಯಿ ಹೃದಯ ಪೂಜ್ಯರಿಗೆ ಇದೆ ಅಂತ ಹೇಳ್ತಾ ಇವತ್ತಿನ ಆರಂಭದ ಶರಣ ಮಾಸದ ಆರಂಭದ ಅನುಭವ ನಮ್ಮ ಡಾಕ್ಟರ್ ಅಶೋಕ್ ಆಲೂರು ಕುಲಪತಿಗಳು ಕೊಡಗು ವಿಶ್ವವಿದ್ಯಾಲಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬೇರೆ ಬೇರೆ ಬಸವಾದಿ ಶರಣರ ಒಂದು ಆಶಯ ನಡೀತಕ್ಕಂಥ ಮುದ್ದೇಬಿಹಾಳ, ಸಿಂದಗಿ ಎಲ್ಲ ಶರಣ ಭಕ್ತರು ಇವತ್ತು ಜಾಯ್ನ್ ಆಗಿದ್ದಾರೆ. ನನ್ನ ವಿನಂತಿ ಅಂತಂದ್ರೆ ಮುಂದಿನ 23ರವರೆಗೆ 24ರವರೆಗೆ 33 ದಿನಗಳವರೆಗೆ ನಿರಂತರವಾಗಿ ನಮ್ಮ ಈ ಉಪನ್ಯಾಸ ಮಾಲಿಕೆ ನಡೀತೈತಿ. ಸರಿಯಾಗಿ 5:30 ನೀವು ಜಾಯ್ನ್ ಆಗ್ಬೇಕು. ಇಂಥ ಒಳ್ಳೊಳ್ಳೆ ಉಪನ್ಯಾಸಕರು, ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು, ಅನುಭವಿಗಳು, ಸಂಶೋಧಕರು, ಸಾಹಿತಿಗಳು, ವಿದ್ವಾಂಸರು ದಿನನಿತ್ಯ ಇರ್ತಾರೆ. ನಾವೆಲ್ಲರೂ ಕೂಡ್ಕೊಂಡು ಅದರಲ್ಲಿ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಕೇವಲ ರವಿವಾರ ಬೆಳಿಗ್ಗೆ 11:30 ಇರ್ತದೆ. ಯಾಕಂದ್ರೆ ಬೆಳಗಿನ ಅದೊಂದು ಸೆಟ್ ಮಾಡಿವಿ, ಸಾಯಂಕಾಲ ಅಲ್ಲ.
ಅದಕ್ಕೆ ಎಲ್ಲರೂ ಕೂಡ ಇದ್ರೊಳಗೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ, ಮಾತೋಶ್ರೀ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಆಕಿ ನನಗೆ ಹಡದಮ್ಮ ಅಲ್ಲದಿದ್ರು ಪಡೆದಮ್ಮ ನನ್ನ ತಾಯಿ ಪಡೆದ ತಾಯಿ ಅಂತಕ್ಕಂಥ ಸಂದರ್ಭ. ಬಹಳಷ್ಟು ಮಾತೃ ಹೃದಯ ಅನಾರೋಗ್ಯದ ಮಧ್ಯೆಯೂ ಕೂಡ ನಮಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮನ್ನ ಒಂದು ಆ ಸರಿಯಾದ ದಾರಿಗೆ ಒಯ್ತಕ್ಕಂಥ ಬಹಳ ದೊಡ್ಡ ಮನಸ್ಸಿನ ತಾಯಿ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರು. ಅದೇ ರೀತಿ ಅವ್ರ ಮನೆಯವರು, ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಪೂಜ್ಯರಾದ ಶಿವರುದ್ರ ಮಹಾಸ್ವಾಮಿಗಳಿಗೆ ನಾನು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆ. ಯಾಕಂದ್ರೆ ನಮ್ಮ ಇದರ ಹೊರತಾಗಿ ನಾವು ಚರ್ಚೆ ಮಾಡಿದರೆ 1 ತಾಸು 2 ತಾಸು ಆಗುತ್ತೆ. ಹೀಗಾಗಿ ಸಾಕಷ್ಟು ವಿಷಯದೊಳಗೆ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಆ ಪರಮ ಪೂಜಾ ಅವರ ಪಾದದಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಈಗ ಶರಣರಾದ ಮಲ್ಲಿಕಾರ್ಜುನ್ ಮುಳಿಗೆಯವರು ತಮ್ಮ ಪ್ರಶ್ನೆಯನ್ನ ಕೇಳಬಹುದು ಅಜ್ಜ ಅವ್ರ ಹತ್ರ. ಶರಣಾರ್ಥಿ ಅಪ್ಪಾಜಿ ರೀ, ನಂದು ಒಂದು ಪ್ರಶ್ನೆ ಅದ ರೀ. 2 ಘಟ್ಟ ಅದಾರಿ ಬಸವ ತತ್ವ ಹೇಳೋರೀಗ. ಇಷ್ಟಲಿಂಗ ಯೋಗ, ಪ್ರಾಣಲಿಂಗ ಯೋಗ, ಭಾವಲಿಂಗ ಯೋಗ. ಇಷ್ಟಲಿಂಗ ಯೋಗದಾಗ ದೃಷ್ಟಿ ನೋಡ್ಕೋತ ಎನ್ಕೆಗಡೆ ದುಸರಾ ಸ್ಟೇಜ್ದಾಗ ಪ್ರಾಣಲಿಂಗದಾಗ ಕಣ್ಣು ಮುಚ್ಚೋಬೇಕಂತಾರ. ಆ ಸಂದರ್ಭದಾಗ ಎನ್ಕೆ ಮಂದಿ ಪ್ರಶ್ನೆ ಕೇಳ್ತಾರ ಪ್ರೂಫ್ ಏನಾದ ವಚನ ಸಾಹಿತ್ಯದಾಗ ಹಿಂಗತ್ತಾರ, ಕಣ್ಣು ಮುಚ್ಕೊಂಡು ಮಾಡೋದು ಯೋಗ ಇಲ್ಲ ಅಂತಾರ. ಪೈಲಾ ಸ್ಟೇಜ್ನಾಗ ಅರ್ಧ ಗಂಟೆ 1 ಗಂಟೆ ಇಷ್ಟಲಿಂಗ ನೋಡ್ಬೋದು, ದುಸರಾ ಸ್ಟೇಜ್ದಾಗ ಕಣ್ಣು ಮುಚ್ಚಬಹುದು ಪ್ರಾಣಲಿಂಗದಾಗ. ಒಂದು ಹಡಪದ ಅಪ್ಪಣ್ಣ ಲಿಂಗಮ್ಮ ಒಂದು ವಚನದಾಗ ಹೇಳ್ತಾರೆ 9 ಬಾಗಿಲುಗಳು ಬಂದ್ ಮಾಡ್ಕೊಂಡಂತ ಹೇಳ್ತಾರೆ. 9 ಬಾಗಿಲದಾಗ ಕಣ್ಣು ಕೂಡ ಬರ್ತಲ್ರಿ, 2 ಕಣ್ಣು ಬಂದ್ ಮಾಡ್ಕೋಬೇಕಂತ. ಹಿಂಗ ಸರಿಯಾಗಿ ಉತ್ತರ ಅಂತ ಹೇಳಿದ್ರೆ ಚಲೋ ಆಗ್ತದೆ ಅಪ್ಪಾಜಿ. ಯಾವಾಗ ಅಂದ್ರೆ ಹಿಂಗ್ರಿ ವಿಷಯ ರೀ. ಶರಣು ಅಣ್ಣವ್ರೆ, ಅಲ್ಲ ತಾವು ಹೇಳಿದ್ದು ತಮ್ಮ ಪ್ರಶ್ನೆ ಸರಿ ಇದೆ ನೋಡಿ. ಪ್ರಾಣಲಿಂಗ ಆರಾಧನೆ ಅಂದ್ರೆ ಕಣ್ಣು ಮುಚ್ಚಿಕೊಂಡು ಮಾಡೋದಲ್ಲ, ಕಣ್ಣು ಬಿಟ್ಟೇ ಮಾಡೋದು. ಇಷ್ಟಲಿಂಗ ನೋಡಿ, ಇಷ್ಟಲಿಂಗದ ದೃಷ್ಟಿಯಲ್ಲಿ ನಾವು ದೃಷ್ಟಿಯೋಗ ಅಂತ ನಾವೇನ್ ಮಾಡ್ತೇವೆ, ನಮ್ಮ ಅಂಗೈಯಲ್ಲಿರುವ ಲಿಂಗವನ್ನು ನೋಡೋದಲ್ಲ. ಅದು ಅರುಹಿನ ಕುರುಹ ಹಿಡಿದು ಅರಿವನರಿಯಬೇಕು. ಇದು ಬಹಳ ಮುಖ್ಯವಾಗಿ ಶರಣರು ಹೇಳುವಂತ ಮಾತು. ಕಣ್ಣು ಮುಚ್ಚಿ ನೋಡೋದಲ್ಲ, ಹೊರಗಿನ ನೋಟವನ್ನ ಒಳನೋಟವನ್ನಾಗಿ ಮಾಡ್ಕೋ ಅಂತ ಹೇಳುವಂಥದ್ದು. ಈಗ ನೋಡಿ, ಒಂದು ರಾಜರ ಆಸ್ಥಾನದಲ್ಲಿ ಒಬ್ಬ ರಾಣಿ ಕೂತಿರ್ತಾಳೆ. ಎಲ್ಲರೂ ಯಾರನ್ನು ನೋಡ್ತಾರೆ? ಆಕೆಯಲ್ಲಿ ಮಹಾರಾಣಿಯನ್ನ ನೋಡುತ್ತಾರೆ. ಆಕೆಯ ಮಗು ಓಡಿ ಬರುತ್ತೆ. ಆ ಮಗು ಯಾರನ್ನ ನೋಡುತ್ತೆ? ಮಹಾರಾಣಿಯನ್ನ ನೋಡುತ್ತೋ, ತಾಯಿಯನ್ನ ನೋಡುತ್ತೋ? ಹಾಗೆ ನಮ್ಮ ದೃಷ್ಟಿಯನ್ನ ಪ್ರಾಣಲಿಂಗದ ನೆಲೆಯಲ್ಲಿ ಎಲ್ಲರಲ್ಲಿಯೂ ಆ ಲಿಂಗ ಪ್ರಜ್ಞೆಯ ಜಾಗೃತಿಯನ್ನ ಗಮನಿಸಿ ಲಿಂಗವನ್ನೇ ನೋಡ್ತಕ್ಕಂಥದ್ದಿದೆಯಲ್ಲ, ಇದು ಪ್ರಾಣಲಿಂಗಾರಾಧನೆ. ಕಣ್ಣು ಮುಚ್ಚೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಹೊರಗಿನ ಶೃಂಗಾರವನ್ನ ಬಿಟ್ಟು ಒಳಗಿನ ವಿಚಾರವನ್ನ ಸಹಜವಾಗಿ ತಿಳ್ಕೊಳ್ಳೋದಿದೆಯಲ್ಲ ಅದು. ನಾವು ಕಣ್ಣು ಮುಚ್ಚೋದು ಅಂದ್ರೆ ರೆಪ್ಪೆ ಮುಚ್ಚೋದು ಅಂತ ತಿಳ್ಕೊಂಡ್ರೆ ಅದು ಹೊರಗಿನ ನಮ್ಮ ಸಾಧನೆಯ ಪ್ರಾರಂಭಿಕ ಹಂತ ಅಂತ ಅಷ್ಟೇ ಹೇಳ್ಬೇಕಾಗತ್ತೆ. ಪ್ರಾಣಲಿಂಗಾರಾಧನೆ ಅಂದ್ರೆ ಕಣ್ಣು ಮುಚ್ಚೋದಲ್ಲ. ನಾನು ಏನು ಹೊರಗಿಂದ ನೋಡ್ತಾ ಇದ್ದೇನೆ ಅದನ್ನ ಬಿಟ್ಟು ಅದರ ಒಳನೋಟವನ್ನ ನೋಡುವುದು, ಅದನ್ನು ಸೂಕ್ಷ್ಮವಾಗಿ ನಾನು ಹೇಳಿದೆ. ಕಾಣುವುದರಲ್ಲಿ ಲಿಂಗವನ್ನೇ ನೋಡಬೇಕು. ನೋಡಿ, ಅಲ್ಲಿ ಪ್ರಾಣಲಿಂಗಾರಾಧನೆಯ ನೆಲೆ ಬಂದಾಗ ಎಲ್ಲಿ ನೋಡಿದಡಲ್ಲಿ ಲಿಂಗವಾಗುತ್ತದೆ, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವಾಗುತ್ತದೆ. ಇದು ಸ್ಪರ್ಶದ ನೆಲೆಯಲ್ಲಿ. ಎಲ್ಲಿ ಭಾವಿಸಲಲ್ಲಿ ಲಿಂಗವಾಗುತ್ತದೆ. ಈ ರೀತಿಯಲ್ಲಿ ಎಲ್ಲವೂ ಲಿಂಗ ಪ್ರಜ್ಞೆ ಜಾಗೃತಗೊಳಿಸುವಂತಹ ಒಂದು ಸಹಜ ಸಮನ್ವಯ ನೆಲೆ ಇದೆಯಲ್ಲ, ಇದು ಪ್ರಾಣಲಿಂಗಾರಾಧನೆ. ನಾವು ಕಣ್ಣು ಮುಚ್ಚಿಕೊಂಡು ನೆನೆಯೋದು ಅಂತ ಅಲ್ಲ, ಕಣ್ಣು ಮುಚ್ಚಿಕೊಂಡು ನೆನೆಯೋದಲ್ಲ, ಕಣ್ಣು ಬಿಟ್ಟೇ ಎಲ್ಲದರಲ್ಲಿರ್ತಕ್ಕಂಥ ಅಂತರಂಗವನ್ನು ನೋಡುವಂತಹ ಪ್ರಜ್ಞೆಯನ್ನ ಜಾಗೃತಗೊಳಿಸಿಕೊಳ್ಳುವುದು ಪ್ರಾಣಲಿಂಗಾರಾಧನೆ. ಅದಾದಾಗ ಏನಾಗುತ್ತೆ ಅಂತಂದ್ರೆ, ಮುಂದೆ ಭಾವಲಿಂಗದ ನೆಲೆಯಲ್ಲಿ ಬಂದಾಗ ನೋಡಿ, ಇಷ್ಟಲಿಂಗದ ನೆಲೆಯಲ್ಲಿ ನಾವು ಆಚಾರಲಿಂಗ ಗುರುಲಿಂಗ ಅಂತ ಹೇಳಿದ್ವಿ. ಅರಿವು ಆಚಾರಗಳ ಸಂಗಮವೇ ಇಷ್ಟಲಿಂಗ. ಪ್ರಾಣಲಿಂಗದಲ್ಲಿ ಬಂದಾಗ ಚಿಲ್ಲಿಂಗ ಜಂಗಮಲಿಂಗ ಅಂತ ಹೇಳಿದ್ವಿ. ಚಿಲ್ಲಿಂಗ ಅಂದ್ರೆ ಒಳಗಿನ ಚೈತನ್ಯ, ಅದನ್ನ ಶಿವಲಿಂಗ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ. ಸತ್ ಚಿತ್ ಆನಂದ, ಆ ನೆಲೆಯಲ್ಲಿ ಚಿಲ್ಲಿಂಗ ಏನ್ ಹೇಳುತ್ತೆ ನಮಗೆ ಅಂದ್ರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲವೂ ಜಂಗಮ ಸ್ವರೂಪವಾಗಿ ಕಾಣ್ತದೆ. ಜಂಗಮ ಅಂದ್ರೆ ಜಗದ್ಭರಿತವಾಗಿರುವಂತಹದ್ದು. ಅಪ್ಪ ಬಸವಣ್ಣನೇ ಹೇಳ್ತಾರಲ್ಲ, ನಾನೋರ್ವನೇ ಭಕ್ತ ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮ ಲಿಂಗ ನೀವೇ ಅಯ್ಯ ಅಂತ ಹೇಳ್ತಾರಲ್ಲ, ಇದು ಪ್ರಾಣಲಿಂಗ ದೃಷ್ಟಿ. ಇದನ್ನ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಕಣ್ಣು ಮುಚ್ಚಿ ನೋಡೋದು, ಕಣ್ಣು ಬಿಟ್ಟು ನೋಡೋದು ಅಂತ ಅನ್ನೋದು ಪ್ರಾಥಮಿಕ. ಅದೇನಾಗ್ತದೆ ಅಂದ್ರೆ ಎಲ್ಲ ವಿದ್ವಾಂಸರು ಅದನ್ನೇ ಹೇಳ್ತಾರೆ, ಅವರಿಗೆ ಅನುಭವದ ಕೊರತೆ ಇರ್ತದೆ.
ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ ಅಪ್ಪಾಜಿ. ಸಮರ್ಪಕವಾದಂತ ಉತ್ತರವನ್ನು ನೀಡಿದ್ರು. ಆ ಲಿಂಗ ಯೋಗ ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಮರೆತು ಅದನ್ನ ಲಿಂಗ ಪೂಜೆ ಅಂತ ಮಾಡ್ಕೊಂಡಿವಲ್ಲ, ಅವಾಗ ಇಂಥ ಒಂದು ದ್ವಂದ್ವಗಳನ್ನ ಮಲ್ಲಿಕಾರ್ಜುನೊಳಗೆ ಅವ್ರು ಕಣ್ಣು ಮುಚ್ಚಬೇಕು, ಕಣ್ಣು ತೆಗಿಬೇಕು, ಮತ್ತ ಇಷ್ಟ ಲಿಂಗ, ಪ್ರಾಣಲಿಂಗ, ಭಾವ ಲಿಂಗ ಮತ್ತು ಬೇರೆ ಬೇರೆ ಸ್ಥಳಗಳು ಒಂದೇ ವಿಕಾಸವಾಗತಕ್ಕಂಥ ಒಂದು ರೀತಿ. ಒಳ್ಳೆಯ ಉತ್ತರವನ್ನ ನೀಡಿದ್ರೆ ಅಪ್ಪಾಜಿ. ಗೌರಮ್ಮಕ್ಕ ಮುಂದೆ ತೆಗೆದುಕೊಳ್ಳಿ ಸರ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸಿದ್ದಪ್ಪಣ್ಣ ಪಡ್ನಾಡ್. ಧನ್ಯವಾದಗಳು ಮುಳುಗೆ ಸರ್. ಈಗ ಶರಣರಾದ ಸಿದ್ದಪ್ಪ ಪಡ್ನಾಡ್ ಅವರು ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಇಲ್ರಮ್ಮ, ಏನು ಪ್ರಶ್ನೆ ಏನಿಲ್ಲ. ಸುಮ್ಮನೆ ನಾನು ಅಪ್ಪ ಅವರು ಬಹಳ ಸುಂದರವಾದ ಯೋಗದ ಕುರಿತು ಏನೇನು ಜನರೊಳಗೆ ಏನು ಒಂದು ವಿಚಿತ್ರ ತರ ವಿಚಾರ ಇರ್ತದಲ್ಲ, ಅವ್ರು ಹೇಳಿದ್ರು ಒಂದೇ ಮಾತು ಹೇಳಿದ್ರು, ಬರೀ ಯೋಗಾಸನ ಮಾಡಕ್ ಕಲಿಸ್ತಾರ, ಉಳಿದದ್ದೆಲ್ಲ ಏನು ಇಲ್ಲ ಅಂತ, ಉಳಿದೆಲ್ಲ ಇಲ್ಲ ಅಂತ ಹೇಳಿದ್ರಲ್ಲ, ಅದ ನಾನೇನು ಇಲ್ಲ. ಆದ್ರೆ ನನಗೆ ಮನದಟ್ಟಾದಂತ ಅವರು ವಚನಗಳಲ್ಲಿ ಸಾಧನೆ ಮಾಡಿದಾಗ ಏನ್ರಮ್ಮ, ಹಲೋ, ಬಸವಣ್ಣನವರ ವಚನಗಳಲ್ಲಿ ಅವ್ರ ಸಾಧನಾ ಒಂದು ಸ್ಟೆಪ್ಸ್ ಇರ್ತಾವಲ್ಲ, ಒಂದು ದಾರಿ. ಅವ್ರು ಹಿಂದಾಡಿ ಅಂತ 10 ಮಿನಿಟ್ ಬಿಟ್ಟು ಅಂತ ಹೇಳಿ ಗೂಗಲ್ ಮೀಟ್ ನಾಗ ಮಾತಾಡಕತ್ತ ಅಂತ ಹೇಳಿ. ಹಲೋ, ಕೇಳಿಸ್ತಾ ಇಲ್ರಮ್ಮ? ಕೇಳಿಸ್ತದೆ ಸರ್. ಮೀನಾಕ್ಷಿ ಮೇಡಮ್ ನಿಮ್ದು ಮ್ಯೂಟ್ ಮಾಡ್ಕೊಡ್ರಿ. ಇಲ್ಲ ಆಯ್ತು, ಮಾತಾಡ್ರಿ. ಅವರು ಒಂದು ಸ್ಟೆಪ್ ಬೈ ಸ್ಟೆಪ್ ವಚನಗಳು, ಅವ್ರ ಸಾಧನೆಯನ್ನ ಹೇಳುವಾಗ ಒಂದು 3 ವಚನ ನನಗೆ ಬಹಳಷ್ಟ ಹಿಡಿಸಿದ್ದು, ಅದನ್ನು ವ್ಯಕ್ತಪಡಿಸ್ಬೇಕಂತ ನಾನು ಇದು ಮಾಡಿದ್ದೇನೆ ವಿನ. ಅವ್ರು ಹೇಳ್ತಾರೆ, ಮೊದಲು ಪ್ರಾರಂಭಕ್ಕೆ ನಮ್ಮ ಇಂದ್ರಿಯಗಳು ಎಲ್ಲ ಇದು ಮಾಡ್ತಿರ್ತಾವ, ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತನೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ. ಹಿಂಗ ಇಂದ್ರಿಯಗಳನ್ನ ಒಂದು ನಿಗ್ರಹ ಮಾಡ್ಲಕ್ಕ ಅವನ್ನ ಇದು ಹೆಂಗೆ ಇದು ಹೇಳ್ತಾರ. ಮತ್ತ ಅವಕ್ಕೆ ಪಾಸಿಟಿವ್ ಆಗಿ ಏನು ತುಂಬಬೇಕು ಅನ್ನೋದನ್ನ ಹೇಳ್ತಾರ ಅವ್ರ ವಚನದಲ್ಲಿ. ನಿಮ್ಮ ನಾಮಾಮೃತವ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನವ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಅಂತನ್ನುವಂಥದ್ದು. ಅವೆಲ್ಲದ್ರೊಳಗೆ ನಮ್ಮ ಇಂದ್ರಿಯಗಳನ್ನ ಹೆಂಗ ತುಂಬಿ ಕಿಸಿಂದ ಅಲ್ಲಿ ಅಪ್ಪವ್ರು ಹೇಳಿದ್ರಲ್ಲ ಪ್ರಸಾದ, ಎಲ್ಲದರೊಳಗೂ ಪ್ರಸಾದವನ್ನು ಕಂಡಾಗ ನಾವು ಒಂದು ಸಾಧನೆಗೆ ಅಲ್ಲಿ ಅರ್ಥ ಬರ್ತದ ಅಂತ ಹೇಳ್ತಾರ. ಮುಂದೆ ಅವರು ಸಾಧಿಸಿದ್ದನ್ನ ಅವ್ರು ಹೇಳಿದಾರ, ತಾವು ಪರೀಕ್ಷೆಯೊಳಗೆ ತಾವೇ ಮಾರ್ಕಸ್ ಕೊಟ್ಕೊಂಡು ತಾವು ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಶರಣರು. ಅವ್ರು ಹೇಳ್ತಾರ, ಅವರು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವನ ಅಂತ ಅವರು ಸಾಧಿಸಿ ಆ ಮಟ್ಟಕ್ಕೆ ಮುಟ್ಟಿ ತೋರಿಸಿದಾರ. ಇಂಥ ಸುಂದರವಾದ ವಿಚಾರಗಳನ್ನ ಅಪ್ಪ ಅವರು ಬಹಳ ಸುಂದರವಾಗಿ ಹೇಳಿದರು. ನನಗೆ ಬಹಳ ಮನದಟ್ಟಾಯ್ತು. ಈ 3 ವಚನಗಳು ಸಾಧನೆಯ ಪಥದಲ್ಲಿ ಈ ನೆನಪಿಡಬೇಕಾದಂತ ವಚನಗಳು ಅನಿಸುದು. ಹೇಳಕ್ ಅವಕಾಶ ಕೊಟ್ರಿ, ವೇದಿಕೆಗೂ ಹೇಳಕ್ ಅವಕಾಶ ಕೊಟ್ಟದ್ದಕ್ಕೂ ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಧನ್ಯವಾದಗಳು ಪಡ್ನಾಡ್ ಸರ್ ಅವರಿಗೆ. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆ ತಂದುಕೊಟ್ಟ ಪೂಜ್ಯರನ್ನು ಹಾಗೂ ಉಪಸ್ಥಿತರಿರುವ ಸರ್ವರಿಗೂ ಶರಣು ಸಮರ್ಪಿಸಲಿದ್ದಾರೆ ಶರಣೆ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಹಾಗೂ ಇತರ ಸಂಘಟನೆಗಳಿಂದ ನಡೆಯುವ ಶರಣ ಮಾಸದ ಅನುಭವ ಮಾಲಿಕೆಯಡಿ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ದತ್ತಿ ದಾನಿಗಳಾದ ಪ್ರೊಫೆಸರ್ ಶಾರದಮ್ಮ ಮೇಟಿ ಮೇಡಮ್ ಇವರಿಗೆ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ಪರಿಚಯವನ್ನ ನಡೆಸಿಕೊಟ್ಟ ವಚನ ಅಧ್ಯಯನ ಹಾಗೂ ಸಂಶೋಧನಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಶರಣಾರ್ಥಿಗಳು. ಸುಂದರವಾಗಿ ಪ್ರಾರ್ಥನೆಯನ್ನ ಹಾಡಿದ ಶರಣೆ ಸೋನಾಲಿ ನೀಲಕಂಠ ಅವರಿಗೂ ಶರಣಾರ್ಥಿಗಳು. ವಿಶೇಷ ಉಪನ್ಯಾಸ ನೀಡಿದ ಪರಮ ಪೂಜ್ಯ ಮನಿ ಶಿವರುದ್ರ ಸ್ವಾಮಿಗಳು, ಮೇಲಿಮಠ, ಬೆಂಗಳೂರು
ಪೂಜ್ಯರವರಿಗೂ ಕೂಡ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮವನ್ನು ನಿರ್ವಹಿಸಿದ ಹಿರಿಯರಾದ ಶರಣೆ ಗೌರಮ್ಮ ನಾಶಿ ಇವರಿಗೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದು, ಮತ್ತೆ ನಾಳೆ ಇದೇ ಸಮಯಕ್ಕೆ ಅಂದರೆ 5:30 ತಾವೆಲ್ಲ ಉಪಸ್ಥಿತರಿರುವಂತೆ ಈ ಮೂಲಕ ವಿನಂತಿಸಿಕೊಳ್ಳುವೆ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ನನ್ನ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು.